ಮಂಗೇಶ್ಕರ್ ಇನ್ನಿಲ್ಲ ಅನ್ನೋ ಸುದ್ದಿ ಬರ್ತಾ ಇದೆ. ಶಾಶ್ವತವಾಗಿ ಮೂಕವಾಗ್ಬಿಟ್ಟಿದೆ ಗಾನ ಕೋಗಿಲೆ. ಕಳೆದ ತಿಂಗಳಲ್ಲಿ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿತ್ತು. ಕೊರೋನಾ ಪಾಸಿಟಿವ್ ಆದ್ಮೇಲೆ ಅವರಿಗೆ ನ್ಯೂಮೋನಿಯಾದಿಂದ ಬಳಲ್ತಾ ಇದ್ರು. ಹಾಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ವೆಂಟಿಲೇಟರ್ ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ಹೇಳಿದಾಗಲೇ ಒಂದು ಆತಂಕ ಇತ್ತು. ಆದ್ರೆ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ, ಡಿಸ್ಚಾರ್ಜ್ ಆಗ್ತಾರೆ ಅಂತೆಲ್ಲ ವಿಷಯಗಳು ಆಸ್ಪತ್ರೆ ಮೂಲಗಳಿಂದ ಗೊತ್ತಾದಾಗ ಸ್ವಲ್ಪ ಸಮಾಧಾನ ಆಗಿತ್ತು. ಆದ್ರೆ ನಿನ್ನೆಯಿಂದ ಏಕಾಏಕಿಯಾಗಿ ಮತ್ತೆ ಅವ್ರ ಕಂಡೀಷನ್ ಕ್ರಿಟಿಕಲ್ ಆಗ್ಬಿಟ್ಟಿದೆ, ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಷ್ಟೋ ಜನ ಪ್ರಾರ್ಥನೆ ಮಾಡಿದ್ದಾರೆ. ಯಾಕಂದ್ರೆ ಲತಾ ಮಂಗೇಶ್ಕರ್ ಅಂತಂದ್ರೆ ನಮ್ಮ ಭಾರತದ ಗಾನ ಕೋಗಿಲೆ. ಸಾವಿರಾರು ಹಾಡುಗಳನ್ನ ಹೇಳಿದ್ದಾರೆ, ಅದರಲ್ಲಿ ಕನ್ನಡ ಹಾಡುಗಳನ್ನು ಕೂಡ ಅವರು ಹೇಳಿದ್ದಾರೆ. ಇಂಥ ಮಹಾನ್ ಗಾಯಕರು ಇನ್ನಿಲ್ಲ ಅನ್ನೋ ಸುದ್ದಿ ಬರ್ತಾ ಇದೆ. 92 ವರ್ಷ ಅವರಿಗೆ ವಯಸ್ಸಾಗಿತ್ತು. ಈ ಗಾಯನ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಸಾಧನೆಗಳನ್ನ ಲತಾ ಮಂಗೇಶ್ಕರ್ ಅವರು ಮಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೀಶ್ ಬುಗನ್ಕೆರೆ. ಧರಣೀಶ್ ಬುಗನ್ಕೆರೆ, ನಿಜಕ್ಕೂ ತುಂಬಾ ಬೇಸರದ ವಿಚಾರ. ಯಾಕಂದ್ರೆ ನಮ್ಮ ದೇಶದ ಒಂಥರ ಈ ಮ್ಯೂಸಿಕ್ ಕ್ಷೇತ್ರದಲ್ಲಿ ಪ್ರತಿನಿಧಿಯಾಗಿದ್ರು ಲತಾ ಮಂಗೇಶ್ಕರ್ ಅವರು. ಅವ್ರು ಇಲ್ಲ ಅಂತ ಒಂದು ಸುದ್ದಿ ಬರ್ತಾ ಇದೆ. ಎಷ್ಟು ಹೋರಾಟವನ್ನ ಮಾಡಿದ್ರು, ಏನೆಲ್ಲ ಸಮಸ್ಯೆಗಳಾಗಿತ್ತು, ಆಸ್ಪತ್ರೆ ಮೂಲಗಳಿಂದ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ಸುಮಾರು ತಿಂಗಳಿಂದ ಮುಂಬೈನಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಲತಾ ಮಂಗೇಶ್ವರ್ ಅವರು. ಮತ್ತೆ ಅವರು ಏನೋ ತೀವ್ರ ಅನಾರೋಗ್ಯಕ್ಕೆ ಪೀಡಿತರಾದ ನಂತರ ಆಸ್ಪತ್ರೆಗೆ ಶಿಫ್ಟ್ ಆದ ನಂತರ ಆಮೇಲೆ ಇನ್ನಷ್ಟು ಏನೋ ಅವರ ಆರೋಗ್ಯ ಹದಗೆಡ್ತು. ಆ ಕಾರಣಕ್ಕೋಸ್ಕರ ವೆಂಟಿಲೇಟರ್ಗೆ ಶಿಫ್ಟ್ ಮಾಡಲಾಗಿತ್ತು ಅವರನ್ನ. ಅಂದ್ರೆ ಒಂದು ತಿಂಗಳ ಕಾಲದಿಂದ ಅವರು ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಿದ್ರು. ಇವತ್ತು ಮುಂಜಾನೆ ಅಸುನೀಗಿದ್ದಾರೆ ಅನ್ನುವಂತ ಮಾಹಿತಿಗಳು ಅವರ ಕುಟುಂಬ ವರ್ಗದವರಿಂದ ಮತ್ತು ಮುಂಬೈ ಆಸ್ಪತ್ರೆ ಮೂಲಗಳಿಂದ ದೃಢ ಆಗ್ತಿದಾವೆ. ಲತಾ ಮಂಗೇಶ್ವರ್ ಅವರು ಅಂದ್ರೆ ನಾವು ಪರಿಚಯ ಮಾಡ್ಬೇಕಾದ ಅಗತ್ಯನೇ ಇಲ್ಲ. ಇಡೀ ಭಾರತೀಯ ಚಿತ್ರರಂಗದಲ್ಲಿ ಒಂದು ಕಾಲದಲ್ಲಿ ಅಂದ್ರೆ ಹಾಡುಗಳು ಅಂದ್ರೆ ಲತಾ ಮಂಗೇಶ್ಕರ್ ಅನ್ನೋ ರೀತಿಯಲ್ಲಿ ಅಷ್ಟು ಹಾಡುಗಳನ್ನ ಹಾಡಿದ್ರು. ಇನ್ಫ್ಯಾಕ್ಟ್ ಕನ್ನಡದಲ್ಲೂ ಕೂಡ ಅವರು ಹಾಡಿದ್ದಾರೆ. ಏನೋ ಹಿಂದೆ 1962 ಬಿಡುಗಡೆಯಾಗಿದೆ. ಅಂದ್ರೆ ಅವಾಗ್ಲೇನೆ ಲತಾ ಮಂಗೇಶ್ವರ್ ಕನ್ನಡದಲ್ಲೂ ಕೂಡ ಹಾಡಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅನ್ನುವಂತ ಕನ್ನಡ ಚಲನಚಿತ್ರದಲ್ಲಿ ಹಾಡಿದ್ದಾರೆ. ಮತ್ತೆ ಅದಲ್ಲದೆ ಆ ನಂತರದೂ ಕೂಡ ಅವರು ಕನ್ನಡ ಚಿತ್ರರಂಗದಲ್ಲೂ ಕನ್ನಡ ಗೀತೆಗಳನ್ನು ಹಾಡಿದ್ದು. ಮತ್ತೆ ಭಾರತೀಯ ಭಾಷೆಯ ಇತರೆ ಭಾಷೆಗಳಲ್ಲೂ ಕೂಡ ತಮಿಳು, ತೆಲುಗು ಈ ಎಲ್ಲ ಭಾಷೆಗಳಲ್ಲೂ ಕೂಡ ಲತಾ ಮಂಗೇಶ್ಕರ್ ಅವರು ತಮ್ಮ ಗಾನ ಸುದಿಯನ್ನ ಹರಿಸಿದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ಅವರನ್ನ ಏನೋ ಗಾನ ಕೋಗಿಲೆ ಅನ್ನುವಂತಹ ಹೆಸರಿನಲ್ಲಿ ಅಂತ ಬಿರುದನ್ನ ಅವರಿಗೆ ನೀಡಲಾಗಿತ್ತು. ಆ ರೀತಿಯಲ್ಲಿ ಅವರನ್ನ ಸಂಬೋಧಿಸಲಾಗ್ತಾ ಇತ್ತು. ಮತ್ತೆ ಅವರ ಏನೋ लता मंगेशकर हमारे देश के संगीत युग का एक इतिहास था। उन्होंने अपने स्वरों से हिंदुस्तान में ही नहीं तो पूरे दुनिया में भारत का नाम एक प्रकार से ऊंचाई पर पहुंचाया था। अनेक भाषाओं में उन्होंने गाने गाए हैं और विश्व का रिकॉर्ड उन्होंने पूरा एक प्रकार से विश्व का रिकॉर्ड तोड़ा है। मेरे और उनके परिवार के और उनसे व्यक्तिगत रूप से स्नेह था, उनका बहुत प्रेम था हम सब के प्रति। और उनके जाने से देश की भी हानि हुई है, संगीत क्षेत्र की भी हानि हुई है और पूरे विश्व में हमारे हिंदुस्तान को एक सम्मान प्रतिष्ठा देने वाली ऐसी वो गायिका थी। महाराष्ट्र के लिए, हमारे मुंबई के लिए, गोवा के लिए और पूरी तरह एक प्रकार से यहाँ के संस्कृति के साथ वो जुड़ी हुई थी। उनका जाना ये हमारे पूरे देश के ऊपर एक बहुत बड़ा आघात है। आज वो हमारे बीच में नहीं है, पर उनके स्वर, उनका संगीत, उनके गीत आगे भी भविष्य में ऐसी पीढ़ियों से पीढ़ियों तक हम लोग सुनते रहेंगे। मुझे बहुत दुख है कि आज मैं मुंबई आया था और आज सुबह ही एक खबर आ गई। मैं उनका दर्शन लेकर आया हूँ। मैं भगवान से प्रार्थना करता हूँ कि उनके आत्मा को शांति दे। यही ईश्वर चरणों में प्रार्थना करता हूँ। लता जी का जाना हम सबके जीवन में एक बहुत बड़ा धक्का है और इसको सहन करने की ताकत उनके परिवार को और हम सबको दे, यही ईश्वर चरणों में प्रार्थना। लता मंगेशकर या आमच्या देशाचा अभिमान होत्या। संपूर्ण विश्वामध्ये त्यांनी संगीताच्या आणि त्यांच्या गायनाच्या माध्यमातून आपल्या देशाची प्रतिष्ठा, आन बान आणि सन्मान हा सर्वोच्च कोटीवर पोहोचवलेला होता।
असं म्हटलं जायचं की लता मंगेशकर हे जगातलं 7वं आश्चर्य आहे. याचं कारण असं की त्यांचा आवाज हा असा होता की त्याला आम्ही कधी विसरू शकत नाही. आणि त्यामुळे वयाच्या 75 आणि 80व्या वर्षी देखील त्यांनी जो आवाज दिला होता तो 22 वर्षाच्या तरुणीसारखा वाटत होता. त्यामुळे त्यांचं एक असामान्य असं एक आश्चर्य होतं त्यांचा आवाज म्हणजे. आणि म्हणून हे 7वं जगातलं आश्चर्य असं म्हणलं जायचं. त्यांच्या जाण्यामुळे आमच्या सगळ्यांवर खूप मोठा आघात झालेला आहे. सगळ्या याच्यात महाराष्ट्राच्या मराठी संस्कृतीशी, मराठी इतिहासाशी, छत्रपती शिवाजी महाराज, स्वातंत्र्यवीर सावरकर या सगळ्यांच्या साहित्याशी, इतिहासाशी त्यांचा जिवंत संबंध होता. आणि आमच्या सगळ्यांशी त्यांचा जिव्हाळ्याचा संबंध होता. त्यामुळे एक आधार आमचा सगळा गेलेला आहे. त्यांच्या परिवाराही खूप मोठा आघात झालेला आहे. परमेश्वर हे दुःख सहन करण्याची ताकद त्यांच्या परिवाराला देव ही ईश्वरचरणी प्रार्थना. आपल्यासोबतची एखादी आठवण लता दिदींनी ज्यावेळी वरळी बांद्रा सीलिंग प्रोजेक्टचं भूमिपूजन झालं होतं, स्वर्गीय बाळासाहेब ठाकरे, प्रमोद महाजन त्यावेळी उपस्थित होते. त्यावेळी सावरकरांचं जे गीत होतं सागरा प्राण तळमळला, ते गीत त्या ठिकाणी हृदयनाथ मंगेशकर आणि मंगेशकर परिवारांनी गायलं होतं. त्यावेळी लता मंगेशकरांनी त्याबद्दल खूप आनंद व्यक्त केला होता, कारण स्वातंत्र्यवीर सावरकरांच्या प्रती त्यांच्या मनात असीम श्रद्धा होती. त्यामुळे मी त्यांच्याकडे वेळोवेळी अनेक वेळा गेलो. नागपूरला खूप सुरुवातीला 1962 साली त्यांच्या कार्यक्रमात गोंधळ झाला पण त्या नागपूरला येत नव्हत्या. पण मी त्यांच्या मागे लागलो. ನಾಗ್ಪುರ್ಲ त्यांना आम्ही नेलं. त्यांचा मोठा ನಿತಿನ್ ಗಡ್ಕರಿ ಅವರು ಮಾತಾಡುವಾಗಲೂ ಕೂಡ ಆ ನೆನಪುಗಳನ್ನ ಮೆಲುಕು ಹಾಕ್ತಾ ಇದ್ರು. ಯಾವ್ಯಾವ ಸಮಾರಂಭದಲ್ಲಿ ಲತಾ ಮಂಗೇಶ್ಕರ್ ಅವರು ಬರ್ತಾ ಇದ್ರು, ಅವ್ರು ಹಾಡಿದಾಗ ಎಷ್ಟು ಸಂತಸ ಆಗ್ತಾ ಇತ್ತು ಅಂತ ಎಲ್ಲ ಹೇಳ್ತಾ ಇದ್ರು. ಈಗ ಅದು ರಿಪ್ಲೇಸ್ ಮಾಡಕ್ ಸಾಧ್ಯನೇ ಇಲ್ಲ. ಅಂಥದ್ದೊಂದು ಅಮೂಲ್ಯ ರತ್ನವನ್ನ ನಾವು ಕಳ್ಕೊಂಡಿದ್ದೀವಿ. 92 ವರ್ಷ ವಯಸ್ಸಾಗಿತ್ತು ಲತಾ ಮಂಗೇಶ್ಕರ್ ಅವರಿಗೆ. ಕಳೆದ ತಿಂಗಳಿಂದನೇ ಅವರಿಗೆ ಹುಷಾರಿರಲಿಲ್ಲ. ಕೊರೋನಾ ಪಾಸಿಟಿವ್ ಆದ್ಮೇಲೆ ಅವರು ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ರು ಹಾಸ್ಪಿಟಲ್ ಅಲ್ಲಿ. ಅದಾದ್ಮೇಲೆ ಅವರಿಗೆ ನ್ಯೂಮೋನಿಯಾ ಅಟ್ಯಾಕ್ ಆಯ್ತು. ನ್ಯೂಮೋನಿಯಾ ಅಟ್ಯಾಕ್ ಆದ್ಮೇಲೆ ಲಂಗ್ಸ್ ನಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆದ್ಮೇಲೆ ಅದು ಮತ್ತೆ ಕಂಟ್ರೋಲ್ ಬರೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ಗಾಯಕರಾಗಿರುವಂತ ವಿಜಯ್ ಪ್ರಕಾಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್ ಪ್ರಕಾಶ್ ಅವರೇ, ನಿಮಗೂ ಒಂದ್ ಕಡೆ ಇನ್ಸ್ಪೈರ್ ಮಾಡಿರ್ಬೋದು ಲತಾ ಮಂಗೇಶ್ಕರ್ ಅವರು. ಇವಾಗ ಅವ್ರು ಇಲ್ಲ ಅಂತ ಹೇಳಿದಾಗ ಅದು ರಿಪ್ಲೇಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಹೆಂಗ್ ನೆನಪು ಮಾಡ್ಕೊಳ್ತೀರಾ ನೀವು ಅವ್ರನ್ನ? ಅಲ್ಲ, ನನ್ನ ಇನ್ಸ್ಪೈರ್ ಮಾಡಿರಬಹುದು ಅಂದ್ರೆ ಹಿಂಗೆ ಐ ಥಿಂಕ್ ಕೇವಲ ಭಾರತದಲ್ಲಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಗಾಯಕ ಗಾಯಕಿಯರಿಗೆ ಸ್ಫೂರ್ತಿಯಾಗಿದ್ದಂತಹ ತಾಯಿ ಸರಸ್ವತಿ ಸ್ವರೂಪ ಆಕೆ. ಏನು 1-2-30,000ಕ್ಕೂ ಹೆಚ್ಚು ಹಾಡುಗಳನ್ನ ಜೀವನಾವಧಿಯಲ್ಲಿ ಹಾಡಿ, ಮತ್ತೆ ಹೇಗೆ ಸುಮ್ಮನೆ ಒಂದು ನಂಬರು ಅಲ್ಲ, ಅದು 30,000 ವಜ್ರ ವೈಡೂರ್ಯಗಳು ಸಂಗೀತ ಪ್ರಪಂಚದಲ್ಲಿ. ಒಂದೊಂದು ಹಾಡು ಕೂಡ ಒಂದೊಂದು ಯೂನಿವರ್ಸಿಟಿ ತರ, ವಿಶ್ವವಿದ್ಯಾಲಯ ತರ ಓದ್ಲಿಕ್ಕೆ ಒಂದೊಂದು ಹಾಡಲ್ಲಿ ಅಷ್ಟು ವಿಷಯಗಳು. ಮಾ ಸರಸ್ವತಿ ಅಂತ ಹೇಳದಂತಹ ಸಿಂಗರ್ ಅಂದ್ರೆ ಅವರೊಬ್ಬರೇ. ಮಾ ಸರಸ್ವತಿ ಅಂತಲೇ ನಾನು, ಯಾಕೆಂದ್ರೆ ಬಾಂಬೆನಲ್ಲಿ ಕಳೆದ 25 ವರ್ಷದಿಂದ ನಾನಲ್ಲಿ ನನ್ನ ಗುರುಗಳು ಶ್ರೀ ಸುರೇಶ್ ವಾಡ್ಕರ್ ಅವರು ಬಹಳ ಬಹಳ ಗೌರವಿಸುತ್ತಿದ್ದಂತಹ ಗಾಯಕಿ ತಾಯಿ ಸರಸ್ವತಿ, ಭಾರತ ರತ್ನ ಲತಾ ಮಂಗೇಶ್ಕರ್ ಅವರು. ನಾನು ಒಂದು 2-3 ಸಂದರ್ಭಗಳಲ್ಲಿ ಅವ್ರನ್ನ ನೇರ ಭೇಟಿಯಾಗುವ ಒಂದು ನನಗೆ ಸದವಕಾಶ ಇರುವಂತ ಕೊಟ್ಟಿದ್ದ. ಮತ್ತೆ ಇನ್ನೊಂದೇನಂದ್ರೆ ಅವರು ಬಹಳ ಐ ಥಿಂಕ್ ಬಹುಶಃ ಅವರ ಲಾಸ್ಟ್ ಲೈವ್ ಪರ್ಫಾರ್ಮೆನ್ಸ್ ಬಾಂಬೆನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವ್ರು ಮಾಡಿದಾಗ, ಅದ್ರಲ್ಲಿ ನಾನು ಅವಾಗಷ್ಟೇ ಬಾಂಬೆಗೆ ಹೋದದ್ದು, ನನಗೆ ಕೋರಸ್ ಅಲ್ಲಿ ಹಾಡುವ ಒಂದು ಅವಕಾಶ ಸಿಕ್ಕಿತ್ತು. ಅವಾಗ ಅವರ ಲಾಸ್ಟ್ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸರ್ಕಾರದ ಲೆವೆಲ್ ಅಲ್ಲಿ ಅಂಧೇರಿಲಿ ಒಂದು ಬಹುಶಃ ಒಂದು 40-50 ಜನ ಸೇರಿದ್ರು. ಅಲ್ಲಿ ಲತಾ ಮಂಗೇಶ್ಕರ್ ಹಾಡ್ಬೇಕಾದ್ರೆ ಹಿಂದ್ಗಡೆ ಒಂದಿಲ್ಲ ಒಂದು ಕೋರಸ್ ಅಲ್ಲಿ ಹಾಡೋ ಅವಕಾಶ. ಬಟ್ ಇವತ್ತು ಅದನ್ನೆಲ್ಲ ನೆನೆಸ್ಕೊಂಡ್ರೆ ಆಕೆ ಇನ್ನೇನು
ಇನ್ನು ಕೇವಲ ಹಾಡುಗಳಷ್ಟೇ ಹೌದು. ಅವರು ಇನ್ನಿಲ್ಲ ಅನ್ನೋದು ಬಹಳ ಕಷ್ಟ. ಬಟ್ ಐ ಥಿಂಕ್ ಒಂದು ಬೇರೆ ಒಂದು ದೃಷ್ಟಿಯಿಂದ ನೋಡ್ಬೇಕು ಅಂದ್ರೆ ಎಂಥ ಜೀವನ, ಎಂಥ ಒಂದು ಪೂರ್ಣ ಆಯಸ್ಸು, ಭಗವಂತನ ಕೃಪೆಯಿಂದ ಸಂಪೂರ್ಣತೆ ಆ ಜೀವನದಲ್ಲಿ ಎಲ್ಲ. ಅಂದ್ರೆ ಅವರು ಲಾಸ್ಟ್ ಒಂದು 2 years ವರೆಗೂ ಬಹಳ ಅವರು ಬಹಳ ವಿಷಯಗಳಲ್ಲಿ ತೊಡಗಿಸ್ಕೊಂಡು ಹಾಡುಗಳನ್ನ ಹಾಡೋದು, ಎಲ್ಲ ರೀತಿಯಾದಂತಹ ಕೆಲಸವನ್ನು ಸಂಪೂರ್ಣ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಒಂದು ಕೊರತೆ ಇಲ್ಲದ ಒಂದು ಪೂರ್ಣ ಜೀವನ ಅದು ಭಗವಂತನ ಕೃಪೆಯಿಂದ ಅವರು. ಬಟ್ ಇವತ್ತು ಖಂಡಿತವಾಗಿ ಅವ್ರನ್ನ ಆಗಲಿ ನಾವೆಲ್ಲರೂ ಅವ್ರನ್ನ ಬಹಳ ಮಿಸ್ ಮಾಡ್ಕೋತೀವಿ. ನಮ್ಗೆಲ್ಲ ಒಂದು ಕುತೂಹಲ ನೋಡಿ, ನಮ್ಗೆಲ್ಲ ಭೇಟಿ ಮಾಡೋ ಅವಕಾಶನೇ ಸಿಕ್ಕಿಲ್ಲ. ನೀವು ಹತ್ರದಿಂದ ನೋಡಿದೀರಾ, ಒಂದೇ ಕಾರ್ಯಕ್ರಮದಲ್ಲೆಲ್ಲ ಹಾಡು ಹೇಳಿದ್ದೀರಾ, ವೇದಿಕೆ ಶೇರ್ ಮಾಡ್ಕೊಂಡಿದ್ದೀರಾ. ಕುತೂಹಲ ಏನು ಅಂದ್ರೆ ವಿಜಯ್ ಪ್ರಕಾಶ್ ಅವರೇ, ಸೊ ಈ ಬೇರೆ ಸಿಂಗರ್ಸ್ ನೋಡಿದಂಥ ಟೈಮ್ನಲ್ಲಿ ಹೆಂಗ್ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ರು, ನಿಮ್ ಸಾಂಗ್ಸ್ ಎಲ್ಲ ಕೇಳಿದಾಗ ಸೊ ಯಾವ ತರ ಒಂದು ಶಹಬಾಸ್ಗಿರಿ ಕೊಡ್ತಾ ಇದ್ರು? ನನಗೆ ಆ ರೀತಿ ನನ್ನ ಸಾಂಗ್ ಕೇಳಿ ಅವ್ರು ನನ್ನೊಂದಿಗೆ ಮಾತಾಡಿದ್ದ ಸಂದರ್ಭಗಳಿಲ್ಲ. ಬಟ್ ಏನಂದ್ರೆ ಇಂಥ ಒಂದು ಮಹನೀಯರ ಕಣ್ಣು ದೃಷ್ಟಿಯಲ್ಲಿ 1 ಸೆಕೆಂಡ್ ಕೂಡ ಅವ್ರು ನಮ್ಮನ್ನು ನೋಡಿದ್ರು ಕೂಡ ನಮ್ಮ ಜೀವನ ಪಾವನ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಅವರು ಸುಮ್ನೆ ಕಣ್ಣು ಹಾಯಿಸಿ ನಮ್ಮನ್ನ 1 ಸೆಕೆಂಡ್ ಅಲ್ಲೊಂದು, ನಾವು ಬಹುಶಃ ಒಂದು 10-15 ಜನ ಇದ್ವೇನೋ, ಅದ್ರಲ್ಲಿ 1 ಸೆಕೆಂಡ್ ಅವ್ರ ಕಣ್ಣು ಹಾಯಿಸಿ ನೋಡಿದ್ರು ಕೂಡ ಅದು ನಮಗೆ ಬಹಳ ದೊಡ್ಡ ಆಶೀರ್ವಾದವೇ. ಸೊ ಅಷ್ಟೇ. ಈಗ ನೀವು ಮುಂಬೈಗೆ ಹೋದಂತ ಆ ದಿನಗಳಲ್ಲಿ ಇವ್ರು ನೋಡ್ಬೇಕಪ್ಪ ಒಂದ್ಸತಿ, ಅವ್ರನ್ನ ಭೇಟಿ ಮಾಡ್ಬೇಕು, ಆ ತವಕದ ದಿನಗಳು ಹೆಂಗಿತ್ತು? ಅಯ್ಯೋ ಖಂಡಿತ ಅದು ನನಗನ್ಸುತ್ತೆ ಪ್ರತಿಯೊಬ್ಬ ಗಾಯಕಿಗೂ. ಈಗ ನಮಗೆ ಹೆಂಗೆ ವಿಶೇಷವಾಗಿ ನಮಗೆ ದಕ್ಷಿಣ ಭಾರತದಲ್ಲಿ ನಮಗೆ ಶ್ರೀಯುತ SPB ಸರ್ ಅವ್ರನ್ನ ಒಮ್ಮೆ ಆದ್ರೂ ನಾವು ಭೇಟಿ ಆಗ್ಬೇಕು ಅನ್ನೋ ಒಂದು ತವಕ ಇರುತ್ತಲ್ಲ, ಅದು ಭಗವಂತನ ಕೃಪೆಯಿಂದ ನಾನು ಅವ್ರನ್ನ ಅನೇಕ ಬಾರಿ ಭೇಟಿಯಾಗಿ ಅವರೊಂದಿಗೆ ಕಾರ್ಯಕ್ರಮಗಳನ್ನ ನೀಡಿದೆ. ಇವತ್ತು ಅವ್ರನ್ನು ನಾವು ಬಹಳ ಮಿಸ್ ಮಾಡ್ಕೋತೀವಿ. ಅದೇ ರೀತಿ ಇವತ್ತಿನ ದಿನ ಇವ್ರನ್ನ ಭೇಟಿ ಆಗ್ಬೇಕು ಅಂತ ನಾನು ಬಹಳ ಆಸೆಯಿಂದ ಇದ್ದೆ. ಅದು ನಮ್ಮ ಗುರುಗಳ ಒಂದು ಅದು ಸಾಧ್ಯವಾಯ್ತು. ಅದೆಲ್ಲ ಒಂದು ಸವಿ ನೆನಪುಗಳಷ್ಟೇ. ಒಂದ್ ಯುಗಾಂತ್ಯನೇ ಆಯ್ತು ಅಂತ ತುಂಬಾ ಜನ ಇವಾಗ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಯೂಶಲಿ ಏನಾಗುತ್ತೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ತರ ಇರುತ್ತೆ, ಟ್ರೆಂಡ್ ಸೆಟ್ ಮಾಡ್ಬಿಡ್ತಾರೆ, ಆಮೇಲೆ ಬೇರೆ ಬೇರೆ ಗಾಯಕರು ಬರ್ತಾರೆ, ಅವ್ರು ಸೈಡ್ ಲೈನ್ ಆಗ್ಬಿಡ್ತಾರೆ. ಬಟ್ ಲತಾ ದೀದಿ ವಿಷಯದಲ್ಲಿ ಹಂಗ ಆಗ್ಲೇ ಇಲ್ಲ. ಅಲ್ಲ, ಏನಂದ್ರೆ ಒಂದು ಸುಮ್ನೆ ಮ್ಯೂಸಿಕ್ ನ ಪ್ರೊಫೆಷನ್ ಮಾಡ್ಕೊಂಡು ಬದುಕ್ಬಿಟ್ಟು ಹೋಗೋದೊಂದು, ಆದ್ರೆ ಮ್ಯೂಸಿಕ್ಕೇನೆ ಈಕೆಯ ಒಂದು ಪಾತ್ರವಿರಲಿ ಅಂತ ಸೃಷ್ಟಿಕರ್ತ ಭಗವಂತನೇ ಸೃಷ್ಟಿಸಿ ಕಳಿಸುವಂತಹ ವ್ಯಕ್ತಿತ್ವಗಳು ಇವೆಲ್ಲ. ಇವರೆಲ್ಲರೂ ಸುಮ್ನೆ ಪ್ಲೇಬ್ಯಾಕ್ ಸಿಂಗರ್ಸ್ ಅಂತ ಹೇಳಕ್ಕಾಗಲ್ಲ. ಇವರೆಲ್ಲರೂ ಭಗವಂತನ ಲೀಲೆ, ಭಗವಂತನ ಸೃಷ್ಟಿ. ಯಾಕೆಂದ್ರೆ ಎಷ್ಟು ಕೋಟಿ ಮಂದಿಗಳಿಗೆ ನೆಮ್ಮದಿ, ಸುಖ, ಸಂತೋಷ, ಸಂಗೀತದ ಒಂದು ಅನುಭವ, ರಸಾನುಭವವನ್ನ ಒಂದು 60-70 ವರ್ಷಗಳ ಕಾಲ ಕೊಟ್ಟಿದ್ದಾರೆ ಅಂದ್ರೆ ಅದೇನು ಸಾಧಾರಣವೇ? ಅದು ಭಗವಂತನ ಲೀಲೆ. ಎಷ್ಟೋ ಜನ ಅಂದ್ಕೊಳ್ಳೋದು, ಈಗ ನೋಡಿ ಕೋಗಿಲೆ ಹಾಡೋದ್ ಕೇಳಿಸುತ್ತೆ ನಮ್ಗೆ, ಬಟ್ ಕೋಗಿಲೆ ಬಚ್ಚಿಟ್ಕೊಂಡು ಹಾಡುತ್ತೆ. ನಾವೆಲ್ಲ ಕೋಗಿಲೆ ರೂಪದಲ್ಲಿ ನೋಡಿರೋದೇ ಲತಾ ಮಂಗೇಶ್ಕರ್ ಅವ್ರನ್ನ. ಗಾನ ಕೋಗಿಲೆ ಅಂತಾನೆ ಅವ್ರಿಗೊಂದು ಬಿರುದಿದೆ. ನಿಮ್ಗೆ ಯಾವ ತುಂಬಾ ಇಷ್ಟ ಅವ್ರು ಹೇಳಿದ್ರಲ್ಲಿ? ಅಫ್ಕೋರ್ಸ್ ಒಂದು ಪಟ್ಟಿನೇ ಇರುತ್ತೆ. ಹಾಡಿದೆ ಎಳೆದು ಬಿಡುತ್ತೆ ಸೆಳೆತ. ಅಫ್ಕೋರ್ಸ್ ಬೇಕಾದಷ್ಟು ಹಾಡುಗಳು. ಒಂದು ಫಿಲ್ಮ್ ಸಾಂಗ್ಸ್ ಅಂದ್ರೆ ಇನ್ನೊಂದು ನಾನ್ ಫಿಲ್ಮ್ ಸಾಂಗ್ಸ್ ಬೇಕಾದಷ್ಟಿದೆ ಅವ್ರು. ಆ ಪಟ್ಟಿಯಲ್ಲಿ ಕೂಡ ಅನೇಕ ಹಾಡುಗಳಿವೆ. ಅವ್ರು ಹಾಡಿರೋ ಭಜನ್ಸ್ ಆಗ್ಲಿ ಅಥವಾ ಗಜಲ್ಸ್ ಆಗ್ಲಿ, ಅದೇನು ಎಲ್ಲ ಬಗೆಯ ಹಾಡಿದ್ದಾರೆ. ಸೊ ಹಾಗಾಗಿ ಅದು ನಾನು ಹೇಳ್ತಾನ ಒಂದು ತುಂಬಾ. ಮುಂಬೈನ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಎಲ್ಲ ಹೋಗುವಾಗ ಇವ್ರ ಎಕ್ಸಾಂಪಲ್ ಗಳನ್ನೆಲ್ಲ ಕೊಡ್ತಾ ಇದ್ರ ಸರ್? ಅಯ್ಯೋ, ಅದೆಲ್ಲ ಹೆಂಗೆ ಅಂದ್ರೆ ಅವ್ರುಗಳೆಲ್ಲರೂ ಅವರು
ಏನೋ ಸಂಪರ್ಕದ ಸಮಸ್ಯೆ ಆಗಿದೆ ಅನ್ಸುತ್ತೆ. ಮತ್ತೆ ವಿಜಯ್ ಪ್ರಕಾಶ್ ಅವ್ರನ್ನ ಮಾತಾಡ್ಸೋಣ. ಅವ್ರು ಹೇಳ್ತಾ ಇದ್ರು, ಯಾಕಂದ್ರೆ ಮುಂಬೈನಲ್ಲಿ ವಿಜಯ್ ಪ್ರಕಾಶ್ ಅವರು ಕೂಡ ತನ್ನ ಸಂಗೀತದ ಜೀವನವನ್ನ ಕಟ್ಕೊಳ್ಬೇಕು ಅಂತ ಹೋದಂತ ಟೈಮ್ನಲ್ಲಿ ಇವ್ರನ್ನ ಒಂದ್ಸತಿ ನೋಡೋದಕ್ಕೆ ಅವಕಾಶ ಸಿಕ್ಕರೆ ಸಾಕಪ್ಪ ಅಂತ ಕಾಯ್ತಾ ಇದ್ದ ದಿನಗಳ ಬಗ್ಗೆ ಅವ್ರ ಮೆಲುಕು ಹಾಕ್ತಾ ಇದ್ರು, ನೆನಪನ್ನ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಪ್ರತಿಯೊಬ್ಬರಿಗೂ ಇನ್ಸ್ಪೈರ್ ಮಾಡಿದ್ದಾರೆ ಸಿಂಗರ್ಸಿಗೆ. ಯಾಕಂದ್ರೆ ತನ್ನ ಜೀವನದ ಉದ್ದಕ್ಕೂ ಆ ಸಂಗೀತವನ್ನ ಎಷ್ಟು ಪ್ರೀತಿಸಿದ್ರು ಲತಾ ಮಂಗೇಶ್ಕರ್ ಅವರು ಅಂತ ಹೇಳ್ಬಿಟ್ಟು ಇವಾಗ ಅದ್ರ ಬಗ್ಗೆನೇ ಚರ್ಚೆಗಳಾಗ್ತಾ ಇದೆ. ಭಾರತೀಯ ಹಿನ್ನೆಲೆ ಗಾಯಕರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲೋರು ಲತಾ ಮಂಗೇಶ್ಕರ್ ಅವರು. ಭಾರತದ ಕೋಗಿಲೆ, ಗಾನ ಕೋಗಿಲೆ ಅಂತಾನೆ ಪ್ರಸಿದ್ಧಿಯನ್ನ ಪಡೆದವರು. ಇವ್ರಿಗೆ ಲತಾ ದೀದಿ ಅಂತಾನೆ ಕರೀತಾ ಇದ್ದಿದ್ದು. It is with profound grief that we announce the sad demise of Lata Mangeshkar Didi this morning at 8 o'clock 12 minutes. Has died because of multi-organ failure after more than 28 days of hospitalization post her COVID. आज सुबह 8:12 पे हमारी दीदी का निधन हो गया है। वो मल्टी ऑर्गन फेलियर के कारण नहीं रही हैं। उन्हें 28 दिनों के ऊपर हो गया है कोविड डायग्नोसिस से। इट इज ಇದು ಡಾಕ್ಟರ್ ಮಾಹಿತಿ ಕೊಟ್ಟಿರೋದು. ಯಾಕಂದ್ರೆ ಅವ್ರಿಗೆ ಕೋವಿಡ್ ಬಂದ ಮೇಲೆ ಹಾಸ್ಪಿಟಲೈಸ್ ಆಗಿದ್ರು. ಕಳೆದ 28 ದಿನಗಳಿಂದ ಅವರಿಗೆ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆದರೆ ಇವತ್ತು ಬೆಳಗ್ಗೆ 8:12 ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ಇನ್ನು ಲತಾ ಅವ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಗಾಯಕರಾಗಿರುವಂತ ಅರ್ಚನಾ ಉಡುಪ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರ್ಚನಾ ಉಡುಪ ಅವರೇ, ಗಾನ ಕೋಗಿಲೆ ಶಾಶ್ವತವಾಗಿ ಮೌನಕ್ಕೆ ಶರಣಾಗ್ಬಿಟ್ಟಿದೆ. ಲತಾ ದೀದಿ ಬಗ್ಗೆ ನಿಮ್ಮ ಮಾತುಗಳು. ಭಾರತ ರತ್ನ ಅಂತ ಹೇಳ್ತೀವಲ್ಲ, ಆ ರತ್ನದ ಏನಂತೀವಿ, ಆ ಒಂದು ಹೊಳಪು ಯಾವತ್ತಾದ್ರೂ ಕಳೆಗುಂದತ್ತ ಹೇಳಿ, ಹಾಗೇನೆ ಇವರು ದೈಹಿಕವಾಗಿ ನಮ್ಮ ನಡುವೆ ಇವತ್ತು ಇಲ್ಲದಿರಬಹುದು. ಆದ್ರೆ ಈ ತರ ಕೆಲವರು ಬೆರಳೆಣಿಕೆಯಷ್ಟು ಜನ ಅವರು ಅಜರಾಮರರು. ಅವರು ಎಂದಿಗೂ ಶಾಶ್ವತ. ಪ್ರಪಂಚ ಬಹುಶಃ ಎಷ್ಟು 100,000 ವರ್ಷದವರೆಗೂ ಈ ಪ್ರಪಂಚ ಇರುತ್ತೋ ಅಷ್ಟು ವರ್ಷಗಳು ಕೂಡ ಅವರು ನಮ್ ಜೊತೆ ಇರುವಂತಹ ವ್ಯಕ್ತಿಗಳು ಇವರು. ಸೊ ಇವರಿಗೆ ಸಾವಿಲ್ಲದಂಥವ್ರು ಗಂಧರ್ವರು ಇವರು. ಸಾಕ್ಷಾತ್ ಸರಸ್ವತಿ ಪುತ್ರರು, ಸರಸ್ವತಿ ಪುತ್ರಿಯರು ಅಂತ ತುಂಬಾ ಜನರಿಗೆ ನಾವು ಹೇಳ್ತೀವಿ. ಆದ್ರೆ ಈಕೆ ಸಾಕ್ಷಾತ್ ಸರಸ್ವತಿ. ನಮ್ ಜನರೇಷನ್ ಅಲ್ಲಿ ನಾವು ಅವ್ರ ಹಾಡುಗಳನ್ನ ಕೇಳಿದೀವಿ. ನಮ್ ಜನರೇಷನ್ ಅಲ್ಲಿ ಅವ್ರು ಇದ್ರು ಅಂತ ಹೇಳ್ಕೊಳ್ಳೋದೇ ನಮ್ಗೊಂಥರ ಹೆಮ್ಮೆ. ಹೌದು, ನಿಜ. ಹಾಡ್ ಕೇಳೋದ್ ಹೋಗ್ಲಿ, ಅಂದಿನಿಂದ ಹಿಡಿದು ಇಂದಿನವರೆಗೂ ಮತ್ತೆ ಬಹುಶಃ ಮುಂದೆ ಎಷ್ಟು ವರ್ಷಗಳವರೆಗೂನೋ ಗೊತ್ತಿಲ್ಲ, ಅಸಂಖ್ಯಾತ ಸಾವಿರಾರು ಜನ ಗಾಯಕಿಯರು ಇವರ ಹಾಡುಗಳನ್ನ ಹಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸೊ ಇವರು ಪ್ರತ್ಯಕ್ಷವಾಗಿನೂ ಸಾಲದೆ ಪರೋಕ್ಷವಾಗಿ ಕೂಡ ಅಸಂಖ್ಯಾತ ಆರ್ಟಿಸ್ಟ್ ಗಳಿಗೆ ಜೀವನದ ಹಾದಿಯನ್ನು ಮಾಡಿಕೊಟ್ಟಿದ್ದಾರೆ ಅವರ ಹಾಡುಗಳಿಂದ. ಸೊ ಅವ್ರ ಹಾಡುಗಳನ್ನ ಕೇಳಿ ನಾವು ಸಂತೋಷ ಪಡೋದಾಗ್ಲಿ ಅಥವಾ ಪ್ರತಿಯೊಂದು ಮೂಡ್ಗೂ ಅವರ ಒಂದೊಂದು ಹಾಡು ನಮ್ಗೆ ಸಿಗತ್ತೆ. ಒಂದೊಂದು 1,000 ಹಾಡುಗಳು ಸಿಗ್ಬೋದು. ಸೊ ಅವ್ರ ಹಾಡುಗಳನ್ನ ಕೇಳಿ ನಾವು ನಮ್ಮ ಎಲ್ಲಾ ತರದ ಸಂದರ್ಭಗಳನ್ನು ನಾವು ಹೇಗೋ ಒಂದು ಕಷ್ಟದಲ್ಲಿ ಅವ್ರ ಹಾಡುಗಳನ್ನ ಕೇಳಿ ಆ ಕಷ್ಟದ ಒಂದು ಇದು ಕಮ್ಮಿ ಆಗಿರಬಹುದು, ಇಂಟೆನ್ಸಿಟಿ ಕಮ್ಮಿ ಆಗಿರಬಹುದು, ನೋವಿನ ಇಂಟೆನ್ಸಿಟಿ ಕಮ್ಮಿ ಆಗಿರಬಹುದು, ಸಂತೋಷದಲ್ಲಿ ಅವ್ರ ಹಾಡುಗಳನ್ನ ಹಾಕೊಂಡು ನಾವು ಕುಣಿದಾಡಿರಬಹುದು. ಅದಷ್ಟೇ ಅಲ್ಲದೆ ಅವ್ರು ಎಷ್ಟು ಜನರಿಗೆ ಇವತ್ತಿಗೂ ಮತ್ತು ಮುಂದೆ ಎಂದೆಂದಿಗೂ ಅವರು ಜೀವನ ಮಾರ್ಗವನ್ನ ಹಾಕೊಟ್ಟಿದಾರೋ ಅದು ಲೆಕ್ಕವೇ ಇಲ್ಲ. ಸೊ ಇವರು ಇದ್ದಾಗ್ಲೂ ನಮಗೆ ದಾರಿ ತೋರವ್ರೆ. ಅವರು
ಇಲ್ದಿದ್ದಾಗ್ಲೂ ನಮಗ್ ದಾರಿ ತೋರೋರೆ. ಯಾಕಂದ್ರೆ ಅವರ ಒಂದೊಂದು ಹಾಡು ಕೂಡ ಒಂದೊಂದು ಯೂನಿವರ್ಸಿಟಿ ಇದ್ದ ಹಾಗೆ. ಅವರ ಒಂದು ಹಿರಿಯ ಸಂಗೀತ ನಿರ್ದೇಶಕರೆಲ್ಲ ಹೇಳ್ತಾರೆ, ಪ್ಯಾರೇಲಾಲ್ ಜಿ ಹೇಳ್ತಾ ಇದ್ರು, ಲತಾ ಮಂಗೇಶ್ಕರ್ ಅವರ ಹಾಡುಗಳನ್ನ ನೀವು ಶಾಸ್ತ್ರೀಯವಾಗಿ ನೀವು ಸಂಗೀತ ಕಲಿಯದೇ ಇದ್ರು ಪರವಾಗಿಲ್ಲ, ನೀವು ಸಂಗೀತಗಾರರಾಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರೆ ಲತಾ ಮಂಗೇಶ್ಕರ್ ಅವರ ಒಂದೊಂದು ಹಾಡನ್ನೇ ಒಂದ್ ವಾರವೋ ಒಂದ್ ತಿಂಗಳು ಹಾಡಿ ಪರ್ಫೆಕ್ಟ್ ಮಾಡ್ಕೊಳಕ್ ಪ್ರಯತ್ನ ಪಡಿ. ಅದು ಆಗದೆ ಇರಬಹುದು, ಆಗದೆ ಇರುವಂತಹ ವಿಷಯ ಅದು. ಅದ್ರಲ್ಲಿ 16ನೇ ಒಂದು ಭಾಗನಾದ್ರೂ ನಿಮ್ಗೆ ಆ ಲೆವೆಲ್ ಹಾಡ್ಲಿಕ್ಕೆ ಸಾಧ್ಯವಾದ್ರೆ ಯು ವಿಲ್ ಬಿಕಮ್ ಅ ಗ್ರೇಟ್ ಸಿಂಗರ್ ಅಂತ ಹೇಳೋರು. ಸೊ ಈ ತರದ ಒಂದು ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡಿ ಹೋದಂತ ಮಹಾನ್ ಗಾಯಕಿಯವರು, ಅವರ ಹತ್ತಿರ ಹೋಗೋದಕ್ಕೆ ಯಾರಿಗೂ ಸಾಧ್ಯವಿಲ್ಲದಿದ್ರು ಅವರ ಕಾಲು ಬೆರಳಿನ ಸಮಕ್ಕಾದ್ರೂ ನಮ್ಗಳಿಗೆ ಹಾಡೋದಕ್ ಸಾಧ್ಯವಾದ್ರೆ ನಾವೇ ಭಾಗ್ಯವಂತರು ಅಂತ ಅನ್ಕೋಬೇಕು. ಯೂಶಲಿ ನಿಮ್ ಕರಿಯರ್ ಸ್ಟಾರ್ಟ್ ಮಾಡಿದಾಗ ಸೊ ನೀವ್ ಯಾವ ತರ ಫಾಲೋ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ನಮ್ ಜೊತೆ ಶೇರ್ ಮಾಡ್ಕೊಳ್ಬಹುದಾ? ಯೂಶಲಿ ಈಗ ರೋಲ್ ಮಾಡೆಲ್ ಅಂತ ಒಬ್ರು ಇರ್ತಾರೆ, ಅವ್ರು ಸ್ಟೇಜ್ ಮೇಲೆ ಹೆಂಗ್ ಬರ್ತಾರೆ, ಸೊ ಸ್ಟೇಜ್ ಮೇಲೆ ಅವ್ರ ಹೆಂಗ್ ಹಾವಭಾವ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡ್ತಾ ಇರ್ತಾರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ. ಸೊ ನೀವ್ ಯಾವ ತರ ಫಾಲೋ ಮಾಡ್ತಾ ಇದ್ರಿ? ನಾನು ಫಾಲೋ ಮಾಡೋದಕ್ಕೆ ಮುಂಚಿನ ಕತೆ ನಿಮ್ಗೆ ಹೇಳ್ತೀನಿ. ನನ್ನ ತಂದೆ, ನಾನು ತೊಟ್ಲಲ್ಲಿ ಮಲಗ್ತಾ ಇದ್ದಂತಹ ಚಿಕ್ಕ ಮಗು ಆಗಿದ್ದಾಗಿಂದನು ಬೆಳಗ್ಗೆ ಎದ್ರೆ ಲತಾ ಮಂಗೇಶ್ಕರ್ ಅವರ ಮತ್ತೆ ಇವರು ಭೀಮಸೇನ್ ಜೋಶಿ ಅವರದ್ದು ಈ ತರ ಇವರ ಹಾಡುಗಳನ್ನೆಲ್ಲ ಟೇಪ್ ರೆಕಾರ್ಡರ್ ಇನ್ನ ನಿದ್ದೆ ಮಾಡ್ತಿದ್ದಾಗ ಪ್ಲೇ ಮಾಡಿ ಅವರು ಆಫೀಸ್ಗೆ ಹೊರಟೋಗೋರು. ಸೊ ಅವಾಗಿಂದನು ನನ್ನ ಸುಪ್ತ ಮನಸ್ಸಿನಲ್ಲಿ ಕೂಡ ಅವರ ಸಂಗೀತ ಬೀಳ್ತಾನೆ ಇದೆ. ನಾನು ಚಿಕ್ಕ ಮಗು ಆಗಿದ್ದಾಗಿಂದಲೂ ಇವರ ಹಾಡುಗಳನ್ನು ಕೇಳ್ಕೊಂಡೆ ಬೆಳೆದವಳು. ಆಮೇಲೆ ಇವತ್ತಿಗೂ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ನಂಗೆ ಗ್ರಾಮಫೋನ್ ಅಂತಾನೆ ಹೆಸರಿಟ್ಟಿದ್ದಾರೆ ನಮ್ಮ ಮ್ಯೂಸಿಷಿಯನ್ಸ್. ಯಾಕಂದ್ರೆ ಇವರ ಪ್ರತಿ ಒಂದು ಹಾಡು ಅಲಾಂಗ್ ವಿತ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನನಗೆ ಬಾಯಲ್ಲಿ ಕಂಠಪಾಠ ಇದೆ. ಸೊ ಮ್ಯೂಸಿಷಿಯನ್ಸ್ ನನಗೆ ಯಾವ್ದೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗೊತ್ತಿಲ್ಲದೆ ಇದ್ದಾಗ ಅದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹೇಗ್ ಬರುತ್ತೆ ಒಂಚೂರು ಹೇಳು ಅಂತ ನನ್ನ ಹತ್ರ ಹೇಳ್ಸಿ ನೊಟೇಶನ್ ಬರ್ಕೋತಾರೆ. ಸೊ ಇಷ್ಟು ಕೇಳಿ 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 ಅದು ನನ್ನ ಜೀವನದ ಭಾಗವೇ ಆಗ್ಬಿಟ್ಟಿದೆ, ನನ್ನ ರಕ್ತದಲ್ಲಿ ಸೇರ್ ಹೋಗಿದೆ ಅವೆಲ್ಲ ಹಾಡುಗಳು. ಸೊ ಹೀಗೆ ನಾನು ಅವರನ್ನ ಕೇಳ್ಕೊಂಡೆ ಬೆಳೆದು ಬಂದವಳು, ಅವ್ರ ಹಾಡುಗಳನ್ನ ಹಾಡ್ಕೊಂಡೆ ಬೆಳೆದು ಬಂದವಳು ನಾನು. ಇವತ್ತಿಗೂ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ನೋಡಿದ್ರೆ ಎಲ್ಲ ಓಲ್ಡ್ ಹಿಂದಿ ಸಾಂಗ್ಸೇ ಇರುತ್ತೆ. ಇವರದ್ದು, ಮೊಹಮ್ಮದ್ ರಫಿ ಅವರದ್ದು, ಕಿಶೋರ್ ಕುಮಾರ್ ಅವರದ್ದು, ಆಶಾ ಭೋಸ್ಲೆ ಅವರದ್ದು, ಇವ್ರಗಳದ್ದು ಹಾಡುಗಳು ಸಾವಿರಾರು ಹಾಡುಗಳಿರುತ್ತೆ. ಅದ್ರಲ್ಲೇ ನನ್ನ ಜೀವನ ನಡೆಯೋದು. ವಿಜಯ್ ಪ್ರಕಾಶ್ ಅವರು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರು, ಈ ಸೌತ್ ಇಂಡಿಯಾದಲ್ಲಿ ಹೆಂಗೆ SPB ಸರ್ ನೋಡ್ಬೇಕು, ಅವ್ರನ್ನ ಮೀಟ್ ಮಾಡ್ಬೇಕು, ಮಾತಾಡ್ಬೇಕು ಅಂತೆಲ್ಲ ನಮ್ಗೊಂದು ಆಸೆ ಇತ್ತು. ಸೊ ಅದೇ ತರ ಓವರ್ ಆಲ್ ಇಂಡಿಯಾ, ಪ್ಯಾನ್ ಇಂಡಿಯಾ ಅಂತ ನಾವು ನೋಡಿದಾಗ ಲತಾ ಮಂಗೇಶ್ಕರ್ ಅವ್ರ ಮೇಲೆ ಹಂಗೆ ಕ್ರೇಜ್ ಇರ್ತಾ ಇತ್ತು ಅಂತ. ಸೊ ನೀವಂತೂ SPB ಸರ್ ಜೊತೆ ಸಾಕಷ್ಟು ಬಾರಿ ಸ್ಟೇಜ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀರಾ. ಈ ಲತಾ ದೀದಿನೂ ನಿಮ್ಗೆ ನೋಡ್ಬೇಕು, ಅವ್ರನ್ನ ಒಂದ್ಸತಿ ಭೇಟಿ ಮಾಡ್ಬೇಕು, ಒಂದ್ಸತಿ ಮಾತಾಡ್ಬೇಕು ಅಂತ ಆಸೆ ಇತ್ತಾ? ಅಲ್ಲ, ಈ ಆಸೆ ಸಂಗೀತಗಾರರಿಗಲ್ಲ, ಸಂಗೀತ ಕೇಳೋರ್ಗೂ ಕೂಡ ಇರುತ್ತೆ. ಅವ್ರನ್ನ ಒಂದ್ಸಲಿ ನೋಡ್ಬಿಟ್ರೆ, ಅವ್ರ ಒಂದ್ಸಲಿ ಅವ್ರ ಕಾಲನ್ ಮುಟ್ಬಿಟ್ರೆ ಸಾಕು, ನಮ್ಮ ಜೀವನ ಧನ್ಯ ಅಂತ ಅನ್ಸುವಂಥದ್ದು. ಅಂಥದ್ರಲ್ಲಿ ಹಾಡುಗಾರರಿಗೆ ಆ ಆಸೆ ಇಲ್ದೇ ಇರೋರು ಮನುಷ್ಯರಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ನನಗೂ ಕೂಡ ಆಸೆ ತುಂಬಾ ಇತ್ತು. ಅದು ನನ್ಗೆ ಆಶಾ ಭೋಸ್ಲೆ ಅವ್ರನ್ನ ಭೇಟಿ ಮಾಡಿದೆ ಹಂಪಿ ಉತ್ಸವದಲ್ಲಿ, ಅವ್ರ ಕಾಲಿಗೆ ಬಿದ್ದೆ. ಲತಾ ಮಂಗೇಶ್ಕರ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ನನಗೆ ಒಂದು ನನ್ನ ಜೀವನ ಇಡೀ ನೆನ್ಪಿಟ್ಕೊಳ್ಳೋ ಅಂತದ್ದು ಒಂದು ಘಟನೆ ಏನಾಗಿತ್ತು ಅಂದ್ರೆ, ನಾನು ಶ್ರೀಯುತ ಶಂಕರ್ ಮಹಾದೇವನ್ ಅವರ ಡೈರೆಕ್ಷನ್ ಅಲ್ಲಿ ಒಂದು ಹಾಡನ್ನ ಹಾಡಿದ್ದೆ, ಸರೆಗಮ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಂತ ಟೈಮ್ ನಲ್ಲಿ ಜಿ ಅವರ ಒಂದು ಆಲ್ಬಮ್ಗೆ. ಆ ಹಾಡನ್ನ ಇವ್ರು ಎಷ್ಟು ಅಪ್ ಟು ಡೇಟ್ ಇರ್ತಾರೆ ಅಂಡ್ ಎಲ್ಲದನ್ನು ಫಾಲೋ ಮಾಡಿ, ಈಗಿನ ಕಾಲದಲ್ಲಿ ತಮ್ಮದ್ ತಾವು ನೋಡ್ಕೊಳ್ಳೋದಷ್ಟೇ ಆಗಿದೆ. ಇವ್ರು ದೊಡ್ಡವರಾಗೋದು ಹೆಂಗೆ ಅಂದ್ರೆ ಅವ್ರದ್ದಷ್ಟೇ ಅಲ್ಲ, ಅವರ ಸುತ್ತಮುತ್ತಲು ಪ್ರಪಂಚದಲ್ಲಿ ಏನೇನ್ ಆಗ್ತಾ ಇದೆ ಎಲ್ಲದರ ಒಂದು ಇದನ್ನ ಅವರು ಇಟ್ಕೊಂಡಿರ್ತಾರೆ. ಏನೇನ್ ಆಗ್ತಾ ಇದೆ ಎಲ್ಲವನ್ನೂ ಅವರ ಗ್ರಹಿಕೆಗೆ ತಂದ್ಕೊಂಡಿರ್ತಾರೆ. ಸೊ ಇವರು ಅದನ್ನ ಕೂಡ ನೋಡ್ತಾ ಇದ್ರು, ಸರೆಗಮನ ಕೂಡ ನೋಡ್ತಾ ಇದ್ರು.
ಅವಾಗ ಅಲ್ಲಿ ಈ ಕಾಂಪೋಸಿಷನ್ ಅನ್ನ ಕೇಳ್ಬಿಟ್ಟು ಅಂತ ತುಂಬಾ ಟ್ರಿಕಿ ಕಾಂಪೋಸಿಷನ್ ಅದು. ಅದನ್ನ ಕೇಳಿ ಶಂಕರ್ ಮಹಾದೇವನವರಿಗೆ ಹೇಳಿದ್ರಂತೆ, ನೀನು ತುಂಬಾ ಚೆನ್ನಾಗಿ, ನಂಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ ಈ ಕಾಂಪೋಸಿಷನ್ ಅಂಡ್ ಆ ಹುಡುಗಿ ಕೂಡ ತುಂಬಾ ಚೆನ್ನಾಗಿ ಹಾಡಿದ್ಲು ಅಂತ. ನನಗೆ ನನಗೆ ನನ್ನ ಈ ಜನ್ಮಕ್ ಸಾಕು ಅದು. ಅವರ ಬಾಯಿಂದ ಅವ್ರು ನನ್ನ ಹಾಡು ಕೇಳಿದ್ರಲ್ಲ ಈ ಮುಖಾಂತರನಾದ್ರು, ಅದೇ ನನಗೆ ಸಾಕು, ಈ ಜನ್ಮ ಸಾರ್ಥಕ ಅಂತ ನನ್ಗೆ ಅನ್ಸುತ್ತೆ. ನಿಜ ನಿಜ. ಇವಾಗೆಲ್ಲ ಹೆಂಗಾಗಿದೆ ಅಂತಂದ್ರೆ ಒಂದು ಟ್ರೆಂಡ್ ಸೆಟ್ ಮಾಡ್ತಾರೆ, ಅದಾದ್ಮೇಲೆ ಕಾಂಪಿಟೇಟಿವ್ ವರ್ಲ್ಡ್ ತರ, ನೆಕ್ಸ್ಟ್ ಇನ್ನೊಬ್ರು ಯಾರೋ ಬರ್ತಾರೆ, ಇವ್ರು ಸೈಡ್ ಲೈನ್ಗೆ ಹೋಗ್ಬಿಡ್ತಾರೆ. ಹಂಗಲ್ಲ, ಲತಾ ದೀದಿ ವಿಷಯದಲ್ಲಿ ಹಂಗಿಲ್ವೇ ಇಲ್ಲ. 92 ವರ್ಷ ಆದ್ರೂ ಕೂಡ ಲಾಸ್ಟ್ ತನಕನೂ ಅವ್ರು ಹಾಡು ಹೇಳ್ತಾ ಇದ್ರು, ಸ್ಟೇಜ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ರು. ಅದ್ರಲ್ಲೂ ಪ್ರತಿ ಹೀರೋಯಿನ್ಗೆ ಸೂಟ್ ಆಗುವಂತ ವಾಯ್ಸ್ ಇದೆಯಲ್ಲ, ಬಹುಶಃ ನಾನು ಒಂದ್ ಸೆಕೆಂಡ್ SPB ಸರ್ನೇ ತಗೋಬೇಕಾಗುತ್ತೆ. ಪ್ರತಿ ಹೀರೋಗ್ ಸೂಟ್ ಆಗಂಗೆ ಹೆಂಗೆ ವಾಯ್ಸ್ ಮಾಡ್ಯುಲೇಷನ್ ಇತ್ತು. ಸೊ ಲತಾ ದೀದಿ ವಿಷಯದಲ್ಲೂ ಅಷ್ಟೇ, ಅದು ಎಷ್ಟು ಟಫ್ ಆಸ್ ಎ ಸಿಂಗರ್ ಆಗಿ. ನಿಜ, ಯಾಕಂದ್ರೆ ಅವರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಂಥದ್ದು, ಆಮೇಲೆ ಆ ರೆಕಾರ್ಡಿಂಗ್ ಆಗಿನ ಟೈಮ್ ನಲ್ಲಿ ನಡೀತಾ ಇದ್ದಂತಹ ರೀತಿ, ಆ ಒಂದ್ ಹಾಡನ್ನ ರೆಕಾರ್ಡ್ ಮಾಡ್ಬೇಕು ಅಂದ್ರೆ ಅದಕ್ಕೆ 2-3 ದಿವಸ ಅಲಾಂಗ್ ವಿತ್ ಇನ್ಸ್ಟ್ರೂಮೆಂಟ್ಸ್. ಈಗ ಅವ್ರವ್ರು ಬರ್ತಾರೆ, ಅವ್ರವ್ರದ್ದು ಪಾರ್ಟ್ ನ ಮಿಕ್ಸ್ ಮಾಡ್ತಾರೆ, ಹೋಗ್ತಾರೆ. ಹಾಗಾಗಿ ಆ ಒಂದು ಇಂಟ್ರಾಕ್ಷನ್ ಇಲ್ಲ, ಆ ಒಂದು ಗುಂಪಿನಲ್ಲಿ ಕೆಲಸ ಮಾಡುವಂತಹ, ಕಲಿತ್ಕೊಳ್ಳುವಂತಹ ಎನ್ವೈರ್ಮೆಂಟೇ ಇಲ್ಲ ಈಗ. ಅವಾಗ ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ಬೋದು, ಆರ್ಕೆಸ್ಟ್ರಾ ಇರಬಹುದು, ಲಿರಿಸಿಸ್ಟ್ ಇರ್ಬೋದು, ಎಲ್ಲಾ ಅಂಡರ್ ಒನ್ ರೂಫ್ ಕೂತ್ಕೊಂಡು ಅವರು ದಿನಗಟ್ಲೆ ಆ ಹಾಡನ್ನ ವಿತ್ ಇನ್ಸ್ಟ್ರೂಮೆಂಟ್ಸ್ ರಿಹರ್ಸ್ ಮಾಡೋದು, ನಂತರ ಟೇಕ್ ಮಾಡೋದು. ಇದು ಎಂಥ ಲರ್ನಿಂಗ್ ಪ್ರೋಸೆಸ್ ನೋಡಿ ಇದು. ಸೊ ಈ ಟೈಮ್ ನಲ್ಲಿ ಅವರು ಕಲ್ತಿರ್ತಾರೆ ಅದನ್ನ, ಹಾಡನ್ನ ಹೇಗೆ ಎಮೋಟ್ ಮಾಡಬಹುದು, ಹೇಗೆ. ಈಗ ಒಂದ್ ಹಾಡನ್ನ ನೀವು ಒಂದು 50 ಸಲ ಹಾಡ್ಬಿಟ್ಟಿದ್ರೆ ಬಿಫೋರ್ ಟೇಕಿಂಗ್, ಸೊ ಅದ್ರಲ್ಲಿ ಒಂದ್ ಸಲಿ ಹಾಡ್ದಾಗಕ್ಕಿಂತ 2ನೇ ಸಲಿ ಹೇಗೆ ನಾನು ಈ ಜಾಗದಲ್ಲಿ ಇಂಪ್ರೂವೈಸ್ ಮಾಡಬಹುದು, ಇದನ್ನ ಹೀಗ್ ಹಾಡ್ಬೋದು. ಆ ಹಾಡು 50ನೇ ಬಾರಿ ಟೇಕ್ ಆಗುವಾಗ ಫೈನಲಿ ಅದನ್ನ ಇವ್ರು ಇನ್ನು ಬೇರೆ ಯಾರು ಏನು ಇಂಪ್ರೂವೈಸ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲದಷ್ಟು ಇವ್ರು ಮಾಡ್ಬಿಟ್ಟಿರ್ತಾರೆ. ಸೊ ಪ್ರತಿಯೊಂದು ಹಾಡನ್ನು ಇವ್ರು ಕಲ್ತ್ಕೊಂಡು ಇವ್ರು ಅದಕ್ಕೆ ತೋರಿಸ್ತಾ ಇದ್ದಂತಹ ಒಂದು ಡೆಡಿಕೇಶನ್ ಏನಿದೆ, ಅದರಿಂದ ಇವರು ಅಂದಿಗೂ ಸಲ್ಲದವರು, ಇಂದಿಗೂ ಸಲ್ತಾ ಇದ್ದವರು ಇವ್ರು, ಮತ್ತೆ ಎಂದೆಂದಿಗೂ ಸಲ್ಲುವಂತಹ ಗಾಯಕರು ಇವರೆಲ್ಲ ಆಗಿರೋದಕ್ಕೆ ಇದೇ ಬಹುಶಃ ಕಾರಣ ಅಂತ ನಾನು ಭಾವಿಸ್ತೀನಿ. ಆ ಡೆಡಿಕೇಶನ್, ಆ ಒಂದು ಹಾರ್ಡ್ ವರ್ಕಿನಿಂದ. ಈಗ ಸಣ್ಣ ವಯಸ್ಸಲ್ಲೇ ನೀವು ಹಾಡುಗಳನ್ನ ಕೇಳಿದಿರಿ, ಕೇಳಿ ಬೆಳೆದವರು, ನಿಮ್ಗೆ ತುಂಬಾ ಇಷ್ಟವಾದ ಹಾಡು ಯಾವ್ದು? ಅಫ್ಕೋರ್ಸ್ ಒಂದು ಲಿಸ್ಟ್ ಇರ್ಬೋದು, ಅದರಲ್ಲಿ ಫಸ್ಟ್ ನಿಲ್ಲೋದು ಯಾವ ಹಾಡು? ಫಸ್ಟ್ ನಿಲ್ಲುವಂಥದ್ದು ಅಂತಂದ್ರೆ ನಾನು ಈ 2 ಹಾಡುಗಳನ್ನ ನಾನು ಸರೆಗಮದಲ್ಲಿ ಹಾಡಿ ಆ ಟ್ರೋಫಿ ನನ್ನ ಕೈಗೆ ಬರೋದಕ್ಕೆ ಕಾರಣವಾದಂತ ಹಾಡುಗಳು. ಸೊ ಅದೆರಡು ಹಾಡಿನ 2 ಸಾಲು ಹೇಳ್ತೀನಿ. ಒಂದು ಅಜೀಬ್ ದಾಸ್ತಾ ಹೈ, ಕಹಾ ಶುರು ಕಹಾ ಖತಮ್, ये मंजिलें है कौन सी, न वो समझ सके न हम. ನೋಡಿ, ಹಾಡಿನ ಸಾಲಿನ ಹಾಗೇನೆ, ಇದು ಎಲ್ಲಿ ಪ್ರಾರಂಭ ಆಗುತ್ತೆ ಎಲ್ಲಿ ನಿಲ್ಲುತ್ತೆ ಯಾರಿಗೂ ಗೊತ್ತಿಲ್ಲ. ನಮ್ ಜೀವನನು ಹಾಗೇನೆ. ಇನ್ನೊಂದು ಹಾಡು ನಾನು ಫೈನಲ್ ನಲ್ಲಿ ಹಾಡನ್ನು ಹಾಡಿ ಗೆದ್ದಿದ್ದು, ಅಲ್ಲಾ ತೇರೋ ನಾಮ್ ಈಶ್ವರ तेरो नाम सबको सन्मति दे भगवान, अल्लाह तेरो नाम. ಈ 2 ಹಾಡುಗಳು ನಂಗೆ ಲತಾ ಮಂಗೇಶ್ಕರ್ ಅಂದ ತಕ್ಷಣ ಕಣ್ಣೆದುರಿಗೆ ಬರುವಂತ ಹಾಡುಗಳಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಇರುವಂತದ್ದು. ನಿಜ ನಿಜ. ಬಹಳ ಬೇಸರದ ವಿಚಾರ ಅಂತಂದ್ರೆ, ಈ ಸಿಂಗರ್ಸ್ ಗಳಿಗೆ ಲಂಗ್ ಕೆಪಾಸಿಟಿ ಅನ್ನೋ ತುಂಬಾ ಇರುತ್ತೆ ಅಂತಾರೆ. ಬಟ್ SPB ಸರ್ಗೂ ಅಷ್ಟೇ ಕೊರೋನಾ ಅಟ್ಯಾಕ್ ಆದ್ಮೇಲೆ ಎಷ್ಟೆಲ್ಲ ಕಷ್ಟ ಆಯ್ತು ನಾವು ನೋಡಿದೀವಿ. ಇವ್ರ ಕೇಸಲ್ಲೂ ಹಂಗೆ ಆಯ್ತು. 28 ದಿವಸ ತುಂಬಾ ಕಷ್ಟಪಟ್ಟಿದ್ದಾರೆ, ಹೋರಾಟ ಮಾಡಿದ್ರು ಹಾಸ್ಪಿಟಲ್ ಅಲ್ಲಿ. ಬಟ್ ಫೈನಲಿ ಇವತ್ತು ಬೆಳಿಗ್ಗೆ ಕೊನೆಯುಸಿರನ್ನ ಚೆಲ್ಬಿಟ್ಟಿದ್ದಾರೆ. ಈ ಲಂಗ್ ಕೆಪಾಸಿಟಿ ಅಷ್ಟೊಂದು ಇದ್ರೂನು ಸಿಂಗರ್ಸ್ಗೆ ಹಿಂಗ್ ಕಷ್ಟ ಆಗ್ಬಿಡ್ತಲ್ಲ ಅಂತ ನಮ್ಗೆ ಅನ್ಸೋದು.
ಇದು ಲಂಗ್ ಕೆಪಾಸಿಟಿ ಒಂದು, ಇನ್ನೊಂದು ವಯಸ್ಸು ಎಂಥವ್ರನ್ನು ಬಿಡೋದಿಲ್ಲ ಅಲ್ವಾ. ಈಗ ಏಜ್ ಆದ್ಮೇಲೂ ಕೂಡ ಐ ಆಮ್ ಶ್ಯೂರ್ ಅವ್ರು ಪ್ರತಿ ದಿವಸ ಪ್ರಾಣಾಯಾಮ ಇರಬಹುದು, ರಿಯಾಜ್ ಏನಿರಬಹುದು, ಪ್ರತಿ ದಿವಸ ಖಂಡಿತ ಮಾಡೇ ಮಾಡ್ತಾರೆ. ಆದ್ರೂನು ವಯಸ್ಸು ಮತ್ತೆ ಆಯುಷ್ ಇದು ಮುಗಿದ್ಮೇಲೆ ನಮ್ಮ ಪಾತ್ರ, ನಾವೆಲ್ಲ ಇಲ್ಲಿ ಪಾತ್ರಧಾರಿಗಳು ತಾನೆ, ನಮ್ಮ ಪಾತ್ರ ಇಲ್ಲಿ ಮುಗಿದ್ಮೇಲೆ ಭಗವಂತ ಕರೆದಾಗ ಹೋಗದೆ ಇರೋದಕ್ಕೆ ಯಾರಿಗೆ. 92 ವರ್ಷ ಅಂದ್ರೆ ಏನ್ ಸಾಮಾನ್ಯದ ವಿಷಯ ಅಲ್ವೇ ಅಲ್ಲ ಅದು. ಅಲ್ಲ, ಅವ್ರು ಆಳ್ಬಿಟ್ಟಿದ್ದಾರೆ. ಯಾವ ಬಹುಶಃ ಚಕ್ರವರ್ತಿಯು ಆಳದೆ ಇರೋಷ್ಟು ಒಂದು ದಶಕಗಳ ಕಾಲ ಈಕೆ ಸಂಗೀತದ ಒಂದು ನಮ್ಮ ದೇಶ ಅಂತ ಹೇಳಲ್ಲ, ಇಡೀ ಪ್ರಪಂಚವನ್ನ ಆಳ್ಬಿಟ್ಟಿದ್ದಾರೆ ಅವರು. ಸೊ ಅವರು ಒಂದು ಲಿವ್ ಲೈಫ್ ಕಿಂಗ್ ಸೈಜ್ ಅಂತಾರಲ್ಲ, ಇದು ಸೂಪರ್ ಕಿಂಗ್ ಸೈಜ್ ಇದು. ಆ ಒಂದು ಅದ್ಭುತವಾದ ಜೀವನವನ್ನ ಇವರು ಕಳೆದು ಎಷ್ಟೋ ಮರಿ ಕೋಗಿಲೆಗಳಿಗೆ ಹಾದಿ ಹಾಕೊಟ್ಟು ಆಶ್ರಯ ಕೊಟ್ಟು ಈ ಒಂದು ಬೃಹತ್ ಮರ ಇವರು ಅಂತ ತಗೊಂಡ್ರೆ, ಆ ಮರದಲ್ಲಿ ಅದೆಷ್ಟು ಹಕ್ಕಿಗಳು ಅದೆಷ್ಟು ಹುಳಗಳು ಬಂದು ಕೂತ್ಕೊಂಡು ಜೀವನ ಕಟ್ಕೊಂಡ್ವೋ ಏನೋ. ಆ ಮರ ಹೋದ್ರು ಅದ್ರ ಬೇರುಗಳು ಹೋಗೋದಿಲ್ಲ. ಇವರು ಪ್ರಪಂಚ ಇರೋವರೆಗೂ ಲತಾ ಮಂಗೇಶ್ಕರ್ ಅವರು ಇರ್ತಾರೆ ಅಷ್ಟೇನೆ. ಕುತೂಹಲಕ್ಕೆ ಈಗ ಈ ಬಾಲಿವುಡ್ ಸಿಂಗರ್ಸ್ ಅಥವಾ ಮುಂಬೈ ಸಿಂಗರ್ಸ್ ಬಂದಾಗ ಲತಾ ದೀದಿ ಬಗ್ಗೆ ಕೇಳಿದ್ಯಾ ನೀವು? ಸೊ ಹೆಂಗಿರ್ತಾರೆ, ಹೆಂಗ್ ಬಿಹೇವ್ ಮಾಡ್ತಾರೆ, ಕೋ ಸಿಂಗರ್ಸ್ ಜೊತೆ ಹೆಂಗೆಲ್ಲ ಮಾತುಕತೆ ಮಾಡ್ತಾರೆ, ಕುತೂಹಲಕ್ಕೆ ಈ ಪ್ರಶ್ನೆ ಯಾರಿಗಾರು ಕೇಳಿದ್ಯಾ? ಅಲ್ಲ, ಅವರು ತುಂಬಾ ತರಲೆ ಮಾಡ್ತಾ ಇದ್ರಂತೆ. ತುಂಬಾ ಸಣ್ಣದಾಗಿ ತರಲೆ ಮಾಡುವಂಥದ್ದು. ಆಮೇಲೆ ಅವರು ಕಿಶೋರ್ ಕುಮಾರ್ ಅವರು ರೆಕಾರ್ಡಿಂಗ್ ಅಲ್ಲಿ ಒಟ್ಟಿಗೆ ನಿಂತು ಹಾಡ್ಬೇಕಂದ್ರೆ ಫಸ್ಟ್ ಕಿಶೋರ್ ಕುಮಾರ್ ಅವ್ರಿಗೆ ಹೇಳೋರಂತೆ, ನೀ ನನ್ನ ನಗಿಸ್ಬೇಡ, ಹಾಡ್ ರೆಕಾರ್ಡಿಂಗ್ ಮುಗಿಲಿ, ಆಮೇಲೆ ನಿಂದ ಏನ್ ಜೋಕ್ಸ್ ಇದ್ರು ಹೇಳು, ಆಮೇಲೆ ನನಗೆ ಹಾಡ್ಲಿಕ್ಕೆ ಆಗಲ್ಲ ಅಂತ. ಸೊ ಇವರು ಹಾಡು ಅವ್ರು ಎಷ್ಟೋ ಕಿಶೋರ್ ಕುಮಾರ್ ಅವ್ರು ತರಲೆ ಮಾಡೋದು ನಮ್ಗೆಲ್ರಿಗೂ ಗೊತ್ತು. ಅವರು ಹಾಡೋದಕ್ ಮುಂಚೆ ಲತಾ ದೀದಿ एक जोक सुनाता हूँ आपको ಅಂತ ಹೇಳೋರಂತೆ. ಅವರು ಫಸ್ಟ್ ಬಿಗಿನಿಂಗ್ ಡೇಸ್ ಅಲ್ಲಿ ನಕ್ಕು 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 ಕೊನೆ ಹಾಡಕ್ಕಾಗದೆ ಒಂದಿಷ್ಟು ರೆಸ್ಟ್ ತಗೊಂಡು ಬಿಸಿನೀರ್ ಕುಡ್ದು ಆಮೇಲೆ ರೆಕಾರ್ಡ್ ಮಾಡಿರೋಂಥದ್ದಿದೆ. ಆಮೇಲೆ ಇವರು ನನ್ ಕೈಲಿ ಆಗಲ್ಲ ಮರೆಯ, ನೀನು ದಯವಿಟ್ಟು ರೆಕಾರ್ಡಿಂಗ್ ಮುಗಿದ್ಮೇಲೆ ನಿನ್ ಜೋಕ್ಸ್ ಹೇಳು, ನನಗೆ ಹಾಡ್ಲಿಕ್ಕೆ ಆಗೋದಿಲ್ಲ. ಫಸ್ಟ್ ಕೇಳೋರಂತೆ, ಇದು ಯಾರ ಜೊತೆ ಹಾಡ್ತಾ ಇದೀನಿ ನಾನು ಅಂತ. ಕಿಶೋರ್ ಅವ್ರ ಜೊತೆ ಹಾಡ್ತಿದ್ದೀರಿ ಅಂದ್ರೆ ಫಸ್ಟ್ ಅವ್ರು ರೆಡಿ ಆಗ್ಬಿಡೋರಂತೆ. ಅವ್ರು ಬಂದ ತಕ್ಷಣ ಹಾಡ್ ಮುಗಿಯೋ ತನಕ ನೀನ್ ಜೋಕ್ಸ್ ಹೇಳ್ಬಾರ್ದು ಅಂತ. ಆಮೇಲೆ ಇವ್ರುನು ತುಂಬಾ ಯೂಶಲಿ ನಾವು ನೋಡಿರುವಂತಹ ಲತಾ ದೀದಿ ತುಂಬಾ ಸೈಲೆಂಟ್. ಏನು ಅವ್ರು ಹಾಡುವಾಗ ಒಂದು ಸ್ಟ್ಯಾಚ್ಯೂ ನಿಂತ್ಕೊಂಡು ಹಾಡ್ತಾ ಇದೆ ಅಂತ ನಮ್ಗೆ ಅನ್ಸುತ್ತಲ್ವಾ? ಏನು ಆ ಧ್ವನಿಯಲ್ಲಿ ಏನು ಏರಿಳಿತಗಳು ಬರ್ತವೆ, ಅದೆಂಥ ಫೀಲಿಂಗ್ಸ್ ಎಮೋಷನ್ಸ್ ಬರ್ತವೆ. ಬಟ್ ಅವ್ರ ಮುಖದಲ್ಲಿ ಒಂದು ಜಾನಕಿ ಅಮ್ಮನು ಹಾಗೆ, ಅವ್ರ ಮುಖದಲ್ಲಾಗ್ಲಿ ಹಾವಭಾವದಲ್ಲಾಗ್ಲಿ ಒಂದು ಚೂರು ಏನು ಗೊತ್ತಾಗೋದಿಲ್ಲ. ಬಟ್ ವೇದಿಕೆ ಮೇಲೆ ಅಷ್ಟು ಸೀರಿಯಸ್ ಆಗಿರ್ತಾ ಇದ್ದವರು ತುಂಬಾ ತರಲೆ ಮಾಡೋರಂತೆ, ತುಂಬಾ ತಮಾಷೆ ಮಾಡೋರಂತೆ, ಕಾಲ್ ಎಳೆಯೋರಂತೆ, ಪ್ರ್ಯಾಂಕ್ಸ್ ಮಾಡೋರಂತೆ. ಸೊ ಈ ತರದ್ದು ಒಂದೆರಡು ಅದೇ ಕಿಶೋರ್ ಅವ್ರ ಜೊತೆಗೆ ಇವರು ತರಲೆ ಮಾಡೋದು, ನಗೋದು, ಜೋಕ್ ಮಾಡೋದು ಇದೆಲ್ಲ ನಾನು ಕೇಳಿದ್ದೆ. ಯೂಶಲಿ ಸೈನಿಕರ ಬಗ್ಗೆ ಅಥವಾ ಈ ಸ್ವಾತಂತ್ರ್ಯೋತ್ಸವ ಇರ್ಬೋದು, ಗಣರಾಜ್ಯೋತ್ಸವ ಅಥವಾ ಈ ಸೈನಿಕರ ಬಗ್ಗೆ ಒಂದು ಪ್ರೋಗ್ರಾಮ್ ಆದ್ರೆ ಏ ಮೇರೆ ವತನ್ ಕಿ ಲೋಗೋ ಸಾಂಗ್ ಇಲ್ದೆ ಆ ಕಾರ್ಯಕ್ರಮ ಮುಗಿಯೋದೇ ಇಲ್ಲ, ಸಾಧ್ಯವೇ ಇಲ್ಲ. ಹೌದು, ಡಿಮ್ಯಾಂಡ್ ಗಳನ್ನು ಮಾಡ್ತಾರೆ ತುಂಬಾ ಜನ ಈ ಹಾಡನ್ನ ಹೇಳಿ ಅಂತ. ಈಗ ಒಬ್ರು ಸಿಂಗರ್, ಈಗಿನ ದಿವಸಗಳಲ್ಲಿ ಒಬ್ರು ಸಿಂಗರ್ ಅಂದ್ರೆ ಅವ್ರದ್ದು ಯಾವ್ದೋ ಒಂದ್ 2-3 ಹಿಟ್ ಸಾಂಗ್ಸ್ ಇರುತ್ತೆ. ಇವರು ಜೀವನದುದ್ದಕ್ಕೂ ಹಿಟ್ ಸಾಂಗ್ ಗಳನ್ನ ಕೊಟ್ಕೊಂಡೇ ಬಂದವರು. ಅಂಡ್ ಜೀವನದುದ್ದಕ್ಕೂ ಒಂದೊಂದ್ ಸಾಂಗ್ನು ಒಂದೊಂದ್ ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿ ಹೋದಂತ ಹಾಡುಗಳೇ. ಅದರಲ್ಲಿ ನಾನೇ ಪ್ರತಿ ವರ್ಷ ನಾನು ಸೈನಿಕರಿಗೋಸ್ಕರ ರಾಜಭವನದಲ್ಲಿ ಹಾಡ್ತಿದ್ದೆ. ಅದರಲ್ಲಿ ಈ ಹಾಡು ಹಾಡದೆ ಇರುವಂತ ಇದು ಸಂದರ್ಭನೇ ಇಲ್ಲ. ಇದನ್ನ ಹಾಡುವಾಗ ನನಗೂ ಗಂಟ್ಲು ಕಟ್ಟು ಬಂದ್ಬಿಡ್ತಾ ಇತ್ತು. ಅಂಡ್ ಕೇಳಿದವ್ರ ಕಣ್ಣಲ್ಲೆಲ್ಲ ನೀರಿಳಿತಾ ಇರ್ತಿತ್ತು. ಅಂಥ ಹಾಡು ಇದು. ಇವೆಲ್ಲ ಹೇಳ್ತೀವಲ್ಲ, ನ ಭೂತೋ ನ ಭವಿಷ್ಯತಿ ಅಂತ. ಈ ಹಾಡುಗಳು ಹಾಗೆ, ಈ ಹಾಡುಗಳನ್ನ ಹಾಡದವರು ಹಾಗೇನೆ. ನಿಜ ನಿಜ ನಿಜ. ಅದ್ 2 ಸಾಲುಗಳನ್ನ ಹೇಳ್ಬೋದಾ ಅರ್ಚನಾ? ಖಂಡಿತ ಖಂಡಿತ.
ಗಾಯಕಿ ಲತಾ ಮಂಗೇಶ್ಕರ್ ಅವರು ಏನಿಲ್ಲ 28 ದಿನಗಳಿಂದ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಮಲ್ಟಿ ಆರ್ಗನ್ಸ್ ಫೇಲ್ಯೂರ್ ಆಗಿದ್ದರಿಂದ ಇವತ್ತು ಬೆಳಗ್ಗೆ 8 ಗಂಟೆ 12 ನಿಮಿಷಕ್ಕೆ ಸರಿಯಾಗಿ ಇಹಲೋಕವನ್ನ ತ್ಯಜಿಸಿದ್ದಾರೆ ಅಂತ ಡಾಕ್ಟರ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಇನ್ನು ಲತಾ ದೀದಿ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಚಿತ್ರ ಸಾಹಿತಿಗಳು ಹಾಗೆ ನಿರ್ದೇಶಕರಾಗಿರುವಂತಹ ಕವಿರಾಜ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕವಿರಾಜ್ ಅವರೇ, ನಿಮ್ಗೂ ಒನ್ ಆಫ್ ದ ಇನ್ಸ್ಪಿರೇಷನ್ ಆಗಿರ್ತಾರೆ ಲತಾ ಮಂಗೇಶ್ಕರ್ ಅವರು. ಯಾಕಂದ್ರೆ ಬರೆಯುವಾಗ ಸಿಂಗರ್ಸ್ ನೋಡಿ ಬರೆಯೋದು ಕೂಡ ಇರುತ್ತೆ. ಸೊ ನಿಮ್ಗೆ ಯಾವ ತರ ಇನ್ಸ್ಪೈರ್ ಮಾಡಿದ್ರು ಲತಾ ಮಂಗೇಶ್ಕರ್ ಅವರು? ಈ ಸಂದರ್ಭದಲ್ಲಿ ಅವ್ರನ್ನ ಯಾವ ತರ ನೆನಪು ಮಾಡ್ಕೊಳ್ತೀರಾ? ಲತಾ ಮಂಗೇಶ್ಕರ್ ಈಗ ಕೆಲವು ವ್ಯಕ್ತಿಗಳು ಅವ್ರ ಸಾಧನೆ ಹೆಂಗಾಗ್ಬಿಡುತ್ತಂದ್ರೆ ಅವರು ಈಕ್ವಲ್ ಟು ಕ್ಷೇತ್ರ ಆಗ್ಬಿಡ್ತಾರೆ, ಅನ್ವರ್ತನ ಆಗ್ಬಿಡ್ತಾರೆ ಆ ಕ್ಷೇತ್ರಕ್ಕೆ ಅವರು ಅಂತ. ಕೆಲವರು ಅವರೆಲ್ಲ ಲೆಜೆಂಡ್ಸ್ ಆಕ್ಚುಲಿ. ಇವಾಗ ಒಂದು ಹಾಡು ಕೇಳ್ತಾರೆ, ಲೆಜೆಂಡ್ಸ್ ನೆವರ್ ಡೈಸ್, ದೇ ವಿಲ್ ಬಿಕಮ್ ಪಾರ್ಟ್ ಆಫ್ ಯು ಅಂತ. ಅವ್ರು ಸಾಯಲ್ಲ, ಅವ್ರು ನಮ್ಮ ಭಾಗ ಆಗ್ಬಿಡ್ತಾರೆ. ಆ ಮಟ್ಟದ ಒಂದು ಪ್ರತಿಭೆ ಲತಾ ಮಂಗೇಶ್ಕರ್. ಇವಾಗ SP ಬಾಲಸುಬ್ರಹ್ಮಣ್ಯಂ ಅಂದ್ರೆ ಸಿಂಗಿಂಗ್, ಮ್ಯೂಸಿಕ್ ಸೇಮ್ ಅದೇ ಮಟ್ಟಕ್ಕೆ ಲತಾ ಮಂಗೇಶ್ಕರ್ ಅಂದ್ರೆ ಸಿಂಗರು, ಮ್ಯೂಸಿಕ್ ಇಸ್ ಈಕ್ವಲ್ ಟು ಮ್ಯೂಸಿಕ್. ಅದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ ನೀವು. ಆ ಮಟ್ಟದ ಒಂದು ಸಾಧನೆ ಇವ್ರದೆಲ್ಲ. ಕ್ರಿಕೆಟ್ ತೆಂಡೂಲ್ಕರ್, ಅದೇ ಪಯೋನಿಯರ್ಸ್ ಕನ್ನಡ ಆಕ್ಟಿಂಗ್ ರಾಜ್ಕುಮಾರ್. ಸೊ ಅದು ಅವರ ಮುಂದೆ ಏನು ಇರಲ್ಲ, ಏನು ಅದು ಅಂತಿಮ ಅಂತ ಅಂತೀವಲ್ಲ ಆ ಮಟ್ಟದ ಸಾಧನೆ ಮಾಡಿದವರು ಲತಾ ಮಂಗೇಶ್ಕರ್. ನಾವು ಹಿಂದಿ ಹಾಡುಗಳನ್ನ ಕೇಳೋಕ್ ಶುರು ಮಾಡಿದಾಗ ಬಹುಶಃ ನಾವು ಕೇಳಿದ ಮೊದಲ ದನಿನೇ ಲತಾ ಮಂಗೇಶ್ಕರ್ ಅನ್ಸುತ್ತೆ, ಫೀಮೇಲ್ ವಾಯ್ಸ್ ಅಲ್ಲಿ. ಯಾಕಂದ್ರೆ DDLJ ಟೈಮ್ಗೆಲ್ಲ ನಮ್ ಹಿಂದಿಯ ಇದು ಶುರುವಾಗಿದ್ದು ನಮ್ಗೆ ಆಗ ಗೂಮುಲುಮೆ ಆ ತರದೆಲ್ಲ ಹಾಡಿತ್ತಲ್ಲ, ಅದ್ರಲ್ಲೆಲ್ಲ ಆವಾಗ್ಲೇ ನಾವು ಫಸ್ಟ್ ಹಿಂದಿ ಅಂತ ಹಾಡು ಅಂತ ಕೇಳಕ್ ಶುರು ಮಾಡಿದೆ. ಕನ್ನಡದ ಬಿಡಿ, ಈಗ ಎಸ್ ಜಾನಕಿ, ಕನ್ನಡ ಸಿಂಗಿಂಗ್ ಅಂದ್ರೆ ಎಸ್ ಜಾನಕಿ ಅಂತ ಆಯ್ತು, ಹಿಂದಿ ಸಿಂಗಿಂಗ್ ಅಂದ್ರೆ ಲತಾ ಮಂಗೇಶ್ಕರ್. ನಮ್ಗೆ ಇನ್ನೊಂದು ಹೆಸರು ಗೊತ್ತಿರ್ಲಿಲ್ಲ, ಬರ್ತಿರ್ಲಿಲ್ಲ, ಆ ಮಟ್ಟಿಗೆ ಅವರು ಅದ ಸಾಧನೆ ಮಾಡಿದ್ರು. ಈಗ ನೀವು ಸುಮ್ಮನೆ ಹೇಳ್ಬೇಕಂದ್ರೆ ನೋಡಿ, ಈಗ ಜೆರಾಕ್ಸ್ ಅಂತೀವಿ ನಾವು. ಜೆರಾಕ್ಸ್ ಅನ್ನೋದು ಆಕ್ಚುಲಿ ಆ ಕ್ರಿಯೆಯ ಹೆಸರಲ್ಲ, ಅದು ಫೋಟೋಕಾಪಿ ತಗೊಳ್ಳೋದು. ಬಟ್ ಜೆರಾಕ್ಸ್ ಒಂದು ಕಂಪನಿ ಅಲ್ವಾ, ಅದು ಕಂಪನಿ ಹೆಸರೇ ಆ ಕ್ರಿಯೆಗೆ ಹೆಸರಾಗ್ಬಿಟ್ಟಿದೆ. ಆತರ ಇವರ ಹೆಸರೇ ಆ ಸಂಗೀತ ಕ್ಷೇತ್ರದ ಹೆಸರಾಗ್ಬಿಡುತ್ತೆ. ಆ ಮಟ್ಟಕ್ಕೆ ಸಾಧನೆ ಮಾಡಿದ್ರು. ಇವನ್ ಈಗ ಮೋಸ್ಟ್ಲಿ ಮೇಡಮ್ ಹಾಡ್ತಿರೋ ಸಾಂಗ್ ಲಾಸ್ಟ್ ತುಡುಕ್ ಕೆಲ್ಸ್ಕೊಂಡೆ, ಸೋಮೇರವತನ್ ಕೆಲವು ಹಾಡಿದ್ರು ಅವರು. ಅದೇ ಅದನ್ನ ಕೇಳಿ ನೆಹರು ಅವರು ಕಣ್ಣೀರ್ ಹಾಕಿದ್ರಂತೆ ಆ ಟೈಮ್ಗೆ. ಸೊ ಆ ಮಟ್ಟದ ಏನ್ ಹೇಳೋದು, ಅಂತಿಮ ಅನಂತ ಅವ್ರ ಸಾಧನೆಗಳು ಪೀಕ್. ಅದು ಏನ್ ಹೇಳ್ಬೇಕು, ಅದಕ್ಕಿಂತ ಜಾಸ್ತಿ ಏನು ಮಾಡಕ್ ಸಾಧ್ಯ ಅನ್ನೋ ಮಟ್ಟಕ್ಕೆ ಅವರು ಆಳಿದ್ದಾರೆ, ನಮ್ನೆಲ್ಲ ರಂಜಿಸಿದ್ದಾರೆ. ಒಂದು ಸಾರ್ಥಕ ಬದುಕು. ಯೂಶಲಿ ರೆಕಾರ್ಡಿಂಗ್ ಟೈಮ್ ಅಲ್ಲಿ ನೀವು ಹೋಗಿರ್ತೀರಾ, ಹೋದಾಗ ಈಗ SPB ಸರ್ ಎಕ್ಸಾಂಪಲ್ ತಗೊಂಡಿದ್ರೆ ಹೇಳ್ತೀನಿ ನಾನು. ಯಾವ ಹೀರೋ ಆದ್ರೂ ಆ ವಾಯ್ಸ್ SPB ಸರ್ದ ಅಂತಂದ್ರೆ ಸೂಟ್ ಆಗ್ಬಿಡ್ತಿತ್ತು. ಅದು ಅವ್ರಿಗೆ ಹೆಂಗ್ ಬೇಕು ಹಂಗೆ ಇವರು ಮಾಡ್ಯುಲೇಷನ್ ಮಾಡ್ತಾ ಇದ್ರು. ಸೊ ಇಲ್ಲಿ ಲತಾ ದೀದಿ ವಿಷಯದಲ್ಲೂ ಹಂಗೆ ಆಗ್ತಿತ್ತು, ಯಾವ ಹೀರೋಯಿನ್ ಆದ್ರೂ ಅದಕ್ಕೆ ಸೂಟ್ ಆಗೋ ರೀತಿಯಲ್ಲಿ. ಸೊ ನಿಮ್ಗೆ ಅನ್ನಿಸ್ತಾ ಇತ್ತಾ ಒಂದೊಂದ್ಸತಿ ಸೂಟ್ ಆಗದೆ ಇದ್ದಾಗ ಸ್ವಲ್ಪ ಅದು ಇರುಸು ಮುರುಸು ಆದ್ರೂ ನಿಮ್ಗೆ ಹೇಳಕ್ ಆಗಲ್ಲ ಅಂತ ಟೈಮಲ್ಲಿ ಸಿಂಗರ್ಸ್ಗಳಿಗೆ, ಇತ್ತೀಚಿನ ಸಿಂಗರ್ಸ್ಗಳಿಗೆ? ಬಟ್ ಇವರೆಲ್ಲ ಹೆಂಗಪ್ಪ ಲೆಜೆಂಡ್, ಇವರೆಲ್ಲ ಹೆಂಗ ಮಾಡ್ಯುಲೇಷನ್ ಮಾಡ್ತಿದ್ರು ಅಂತ ಯಾವ ತರ ಯೋಚನೆ ಮಾಡಿದೀಯಾ? ಇದೆ ಖಂಡಿತವಾಗಿದೆ. ಅದು SP ಬಾಲಸುಬ್ರಹ್ಮಣ್ಯಂ ವಿಷಯದಲ್ಲಿ ತುಂಬಾ ಯೋಚನೆ ಮಾಡ್ತಿದ್ವಿ, ಲತಾ ದೀದಿ ವಿಷಯದಲ್ಲೂ ತುಂಬಾ ಯೋಚನೆ ಮಾಡ್ತಿದ್ವಿ. ಅಂದ್ರೆ ಅವಾಗಿನ ಒಂದು ಏನಾಗ್ತಿತ್ತು ಅಂದ್ರೆ, ನಿಮ್ಗೆ ಒಂದು ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ಒಂದು ದಶಕಗಳ ಕಾಲ ಉಳಿದು ಬಿಡೋರು. ಅವರ ಒಂದು ಬರೀ ಅವ್ರ ಮುಖದ ಜೊತೆ ನಾವು ಅವ್ರನ್ನ ನೆನ್ಸ್ಕೊತಿರ್ಲಿಲ್ಲ ಅಥವಾ ಗುರುತಿಸಿರ್ಲಿಲ್ಲ. ಟೋಟಲ್ ಅವ್ರ ವಾಯ್ಸು ಎಲ್ಲಾ ಪಿಕ್ಚರ್ ಬರೋದು. ಈಗ ರಾಜ್ಕುಮಾರ್ ಅಂದ ತಕ್ಷಣ ನಿಮ್ಗೆ ಬರೀ ಅವ್ರ ದೇಹ ಬರಲ್ಲ, ಅವ್ರ ವಾಯ್ಸು ಕೆಲ್ಸತ್ತೆ, ಅವ್ರ ಒಂದು ನಡವಳಿಕೆ, ಆ ಸಜ್ಜನಿಕೆನೂ ನಿಮ್ ಕಣ್ಮುಂದೆ ಬರುತ್ತೆ. ಆವಾಗ ಒಬ್ಬ ಪರಿಪೂರ್ಣ ಆರ್ಟಿಸ್ಟ್ ಆಗ್ತಾರೆ. ಆತರ ಪರಿಪೂರ್ಣ ಆರ್ಟಿಸ್ಟ್ ಗಳಿಗೆ ಅವ್ರನ್ನ ನೀವು ಬರೀ ಒಂದು ವಿಷಯ ಇಟ್ಕೊಂಡು ನೆನ್ಸ್ಕೊಳಲ್ಲ, ಟೋಟಲ್ ವ್ಯಕ್ತಿತ್ವನ ನೆನ್ಸ್ಕೊಳ್ತೀರಾ. ಹಂಗಾಗಿ ಆ ತರದ ಆರ್ಟಿಸ್ಟ್ ಗಳಿಗೆ ಈ ಒಂದೇನು ಅವರು ಹೇಗೆ ಈಗ ಎಲ್ಲೋ ಒಂದ್ ಕಡೆ ಸುದೀಪ್ ಅವ್ರನ್ನ ನಾನು ಈಗ ತಗೊಂಡ್ರೆ ವಿತೌಟ್ ಅವ್ರ ವಾಯ್ಸ್ ಸುದೀಪ್ ಅವ್ರನ್ನ ಕಲ್ಪನೆ ಮಾಡ್ಕೊಳಕ್ಕೆ ಆಗಲ್ಲ. ಯಾರೇ ವಾಯ್ಸ್ ಕೊಟ್ರು ಅದೊಂದು ಗಡಸ್ತನ ಬಂದ್ರೆ ಸುದೀಪ್ ಅವ್ರ ವಾಯ್ಸ್ ಅಂತ ನಮ್ಗನ್ಸೋದು. ಅದೇ ತರ ಆಗಿನ ಕೆಲವು ಹೀರೋಗಳಿಗೆ ಅವಶ್ಯಕತೆ ಇತ್ತು. ವಿಷ್ಣುವರ್ಧನ್ ಅವ್ರಿಗೆ ಹಾಡುವಾಗ ಎಲ್ಲೋ ವಿಷ್ಣುವರ್ಧನ್ ಅವರ ದನಿಯ ಸ್ವಲ್ಪ ಛಾಯೆ ಬಂದ್ರೇನೆ ಅದು ವಿಷ್ಣುವರ್ಧನ್ ಅವ್ರ ಹಾಡು ಅನ್ಸೋದು. ಅಥವಾ ಅಂಬರೀಷ್ ಅವ್ರಿಗೆ ಹಾಡುವಾಗ ಇನ್ನೊಂಚೂರು ಧ್ವನಿ ಗಡಿಸಾಗ್ಬೇಕಾಗಿತ್ತು. ಅದನ್ನೆಲ್ಲ SP ಸರ್ ಮಾಡ್ಕೊ ಬರ್ತಿದ್ರು. ಅದೇ ಇದನ್ನ ಲತಾ ಮಂಗೇಶ್ಕರ್ ಅವರು ಮಾಡ್ತಿದ್ರು. ಬಟ್ ಇವಾಗಿನ ಸಿಂಗರ್ಗಳು
ಮಾಡೋದಿಲ್ಲ ಅನ್ನೋಕ್ಕಿಂತನೂ ಏನಂದ್ರೆ ಆತರ ಒಡನಾಟನೇ ಬೆಳೆಯಲ್ಲ. ನಿಜ. ಸ್ವಲ್ಪ ವರ್ಕ್ ಎಲ್ಲ ದೂರದಲ್ಲೇ ಆಗತ್ತೆ. ನಿಮ್ಮನ್ನ ತೀರಾ ಅರ್ಥ ಮಾಡ್ಕೊಳ್ದೇ ಇದ್ರೆ ಅದನ್ನೆಲ್ಲ ಮಾಡಕ್ ಈಗ ನೀವು ಬಾಲು ಸಾರ್ ವಿಷಯದಲ್ಲಿ ತಗೊಂಡ್ರೆ, ನಾನು ಬಾಲು ಸಾರ್ ವಿಷಯ ಮಾತಾಡ್ತೀನಿ ಅಂದ್ರೆ ನಾನು ಜಾಸ್ತಿ ಒಡನಾಡಿದ್ದೀನಿ. ಲತಾ ಮಂಗೇಶ್ಕರ್ ನೋಡಿದ್ ದೂರದಿಂದಲೇ ಅಲ್ವಾ. ಏನ್ ಬಾಲು ಸಾರ್ ನಾವು ಉದಾಹರಣೆಯಾಗಿ ಹೇಳ್ತೀವಿ ಅದನ್ನ ಲತಾ ದೀದಿಗೂ ಅನ್ವಯಿಸ್ಬೋದು. ಹಾಗಾಗಿ ಬಾಲು ಸಾರು ವಿಷ್ಣು ಸರ್ ಜೊತೆನೆ ಅಷ್ಟೇ ಕ್ಲೋಸ್ ಆಗಿದ್ರು, ಅವರು ಹೆಗ್ಲ ಮೇಲ್ ಕೈ ಹಾಕುವಂತ ಗೆಳೆಯರಾಗಿದ್ರು, ಒಡನಾಡಿದ್ರು. ಅಂಬರೀಶ್ ಸರ್ ಜೊತೆ ಅಷ್ಟೇ ಕ್ಲೋಸ್ ಆಗಿದ್ರು, ರಾಜ್ಕುಮಾರ್ ಸರ್ ಜೊತೆ, ಹಂಗಾಗಿ ಎಲ್ಲರ ವ್ಯಕ್ತಿತ್ವ ಇಡೀಯಾಗಿ ಗೊತ್ತಿತ್ತು ಅವರು. ಇಂಥವ್ರು ಅಂದ್ರೆ ಈಗ ನಾನು ಗರನೆ ಬರ ವಿಷ್ಣುಗ ಅಂತ ಹೇಳ್ಬಿಟ್ಟು ಅವರು ವಾಯ್ಸ್ ಬದಲು ಮಾಡ್ಕೊಂಡ್ರು ಒಂಚೂರು. ಇದು ವಿಷ್ಣು ಅಂದ್ರೆ ಅದೇ ಒಡನಾಟ ಇರ್ತಾ ಇತ್ತು, ಇವಾಗ ಆ ತರದ್ ಇರೋದಿಲ್ಲ, ದೂರದಲ್ಲೇ ಕೆಲಸ ಆಗೋದ್ರಿಂದ ಆತರ ಒಂದು ಬಾಂಡಿಂಗ್ ಕೂಡ ಬೆಳೆಯೋದಿಲ್ಲ ಅನ್ನೋದು ನಿಮ್ಮ ಮಾತು. ಥ್ಯಾಂಕ್ ಯು ಸೋ ಮಚ್ ಕವಿರಾಜ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಲತಾ ದೀದಿ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ಹಿನ್ನೆಲೆ ಗಾಯಕಿ ಆಗಿರುವಂಥ MD ಪಲ್ಲವಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. MD ಪಲ್ಲವಿ ಅವರೇ, ನಿಮ್ಗೆ ಯಾವ ಥರ ಇನ್ಸ್ಪೈರ್ ಮಾಡಿದ್ರು ಲತಾ ದೀದಿ ಅವರು ನಿಮ್ಮ ಕರಿಯರ್ ಸ್ಟಾರ್ಟ್ ಮಾಡಿದಂಥ ಟೈಮ್ನಲ್ಲಿ, ಮತ್ತು ಈ ಸಂದರ್ಭದಲ್ಲಿ ಲತಾ ದೀದಿಯನ್ನು ಯಾವ ಥರ ನೆನಪು ಮಾಡ್ಕೊಳ್ತೀರಾ ನೀವು? ನಮಸ್ಕಾರ. ಏನಂದ್ರೆ ನಾವು ಅವ್ರನ್ನ ಬರೀ ಒಬ್ಬ ಗಾಯಕಿಯಾಗಿ ಅಲ್ಲ, ನಾನು ಬಹುಶಃ ಎಲ್ಲ ಭಾರತೀಯರ ತರಾನೇ ನಮ್ಮ ಚಿಕ್ಕ ವಯಸ್ಸಿನಿಂದ ಅವ್ರ ಹಾಡುಗಳನ್ನ ಕೇಳಿ ಬೆಳೆದವರು. ನಾವು ರೇಡಿಯೋ ಯಾವಾಗ ನಮ್ಮ ಟಿವಿ ಕೂಡ ಇರ್ಲಿಲ್ವೋ ಆವಾಗ ರೇಡಿಯೋದಲ್ಲಿ ಕೂಡ ಅವ್ರ ಹಾಡುಗಳನ್ನ ಕೇಳಿ ನಮ್ಮ ನಾಡಿನ ನಮ್ಮ ದೇಶದ ಸಂಗೀತ ಅಂದ್ರೆ ಅವರು ಒಂದು ಅವಿಭಾಜ್ಯ ಅಂಗವಾಗಿ ಅದರಲ್ಲಿ ಬೆರೆತು ಹೋಗಿದ್ದಾರೆ. ನಮ್ಗೆ ಭಾರತೀಯ ಸಂಗೀತ ಅಂದ್ರೆ ಎಲ್ಲ ರೀತಿಯ ಭಾರತೀಯ ಸಂಗೀತದಲ್ಲಿ ಮುಖ್ಯವಾಗಿ ಚಿತ್ರಸಂಗೀತ ಅಂದ್ರೆ ಅವ್ರ ಹೆಸರು ಇಲ್ಲದೆ ನಾವ್ ಇನ್ನೇನು ಬೇರೆ ಎರಡು ಮಾತಾಡೋಗಿಲ್ಲ. ಅವ್ರ ಹೆಸರಿಲ್ಲದೆ ನಾವು ಚಿತ್ರಸಂಗೀತದ ಬಗ್ಗೆ ಮಾತಾಡೋದಕ್ಕೆ ಆಗೋದಿಲ್ಲ. ಮತ್ತೆ ಎಂಥ ಲ್ಯಾಂಡ್ ಮಾರ್ಕ್ ಫಿಲ್ಮ್ಗಳಿರ್ಬಹುದು, ಚಿತ್ರಗಳಿರ್ಬಹುದು, ಸಂಗೀತ ನಿರ್ದೇಶಕರಿರ್ಬಹುದು, ಬರಹಗಾರರಿರ್ಬಹುದು, ಎಲ್ಲರ ಜೊತೆ ಕೆಲಸ ಮಾಡಿದಂತ ಒಬ್ಬ ಬಹಳ ಬಹಳ ದೊಡ್ಡ ದಿಗ್ಗಜರು. ಒಂಥರ ಪ್ರತಿಯೊಬ್ಬ ಗಾಯಕಿಗೂ ಒಂದಲ್ಲ ಒಂದು ರೀತಿಯಾಗಿ ಅವ್ರ ಹಾಡುಗಳಿಂದ ಕಲ್ತಿರೋದು ಬಹಳಷ್ಟು ಇದೆ. ಒಂದು ಎರಡು ಅಲ್ಲ, ಅವರ ಎಲ್ಲ ರೀತಿಯಲ್ಲಿ ಅವರು ಬಹಳ ಒಂದು ದೊಡ್ಡ ಸಾಧಕಿ ಅಂತಾನೆ ಹೇಳ್ಬಹುದು. ಇದಿರ್ಬಹುದು, ಪರ್ಫೆಕ್ಷನ್ ಇರಬಹುದು, ಅಥವಾ ಹಾಡುವ ಟೆಕ್ನಿಕ್ಗಳಿರಬಹುದು, ಹಾಡುವ ರೀತಿ, ಧ್ವನಿಯನ್ನ ಬಳಸುವ ರೀತಿ ಇರಬಹುದು, ಮತ್ತೆ ಬ್ರೆತ್ ಕಂಟ್ರೋಲ್ ಇರಬಹುದು, ಅಥವಾ ರೇಂಜ್ ಇರಬಹುದು, ಶ್ರುತಿ ಶುದ್ಧತೆ ಇರಬಹುದು, ಎಲ್ಲ ರೀತಿಯಲ್ಲೂ, ಮತ್ತೆ ಪ್ರೊನೌನ್ಸಿಯೇಷನ್, ಹಾಡುಗಳನ್ನ ಉಚ್ಚಾರ ಮಾಡೋದು, ಪದಗಳನ್ನ, ಎಲ್ಲದರಲ್ಲೂ ಅವರು ಒಂದು ಯೂನಿವರ್ಸಿಟಿಯಾಗಿ ಕಾಣಿಸ್ತಾರೆ ನಮ್ಗೆ ಗಾಯಕಿಯರಿಗೆ. ಅವರು ಒಂದೊಂದು ಹಾಡನ್ನು ನಾವು ಎಷ್ಟೋ ವರ್ಷಗಳು ಅಭ್ಯಾಸ ಮಾಡಿ ಹಾಡಿದ್ದು ಉಂಟು. ಹಾಗಾಗಿ ಒಂಥರ ಒಂದು ದೊಡ್ಡ ಹೆಮ್ಮರ ಕಳ್ಕೊಂಡಿದೀವಿ ಅಂತ ಅನ್ಬಹುದು. ಫೈನ್, ಥ್ಯಾಂಕ್ ಯು MD ಪಲ್ಲವಿ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇನ್ನು ಲತಾ ದೀದಿ ಬಗ್ಗೆ ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕನ್ನಡದ ರ್ಯಾಪರ್ ಅಲೋಕ್ ಅವರು. ಅಲೋಕ್ ಅವರೇ ನಮಸ್ತೆ. ಈ ಸಂದರ್ಭದಲ್ಲಿ ಲತಾ ದೀದಿಯನ್ನ ನೀವು ಯಾವ ತರ ನೆನಪು ಮಾಡ್ಕೊಳ್ತೀರಾ, ಮತ್ತೆ ಯಾವ ತರ ಫಾಲೋ ಮಾಡ್ತಾ ಇದ್ರಿ ನೀವು ಲತಾ ದೀದಿ ಸಾಂಗ್ಸ್ ಗಳನ್ನ? ಬಹುಶಃ ನಾನೇ ಅಲ್ಲ, ನಂತರ ಲಕ್ಷಾಂತರ ಕೋಟ್ಯಾಂತರ ಜನ ಮ್ಯೂಸಿಷಿಯನ್ಸ್ ಅವ್ರ ಕೆರಿಯರ್ ಅನ್ನ ಶುರು ಮಾಡಿರೋದು ಇಂತ ಲೆಜೆಂಡ್ಸ್ ಗಳ ವಾಯ್ಸ್ ನ ಕೇಳ್ಕೊಂಡು. ಲತಾ ಅಮ್ಮ ಅವರು ಬರೀ ಒಂದು ವಾಯ್ಸ್ ಆಗಿರ್ಲಿಲ್ಲ, ಅದು ಭಾರತಕ್ಕೆ ಅವರ ಒಂದು ವಾಯ್ಸ್ ಎಮೋಷನ್ ಆಗಿತ್ತು. ಅವ್ರು ಹಾಡಿರುವಂತ ಹಾಡುಗಳು, ಅವ್ರು ಹಾಡಿರುವಂತ ಸಾಂಗ್ಸ್ ಗಳ ಲೆಗಸಿ ಯಾವ ತರ ಇದೆ ಅಂತಂದ್ರೆ, ನಮ್ಮ ಲೈಫಿನ ಸಾಕಷ್ಟು ಅದ್ಭುತವಾದಂತ ಮೆಮೊರೀಸ್ ನ ಜೋಡಿಸ್ಬಿಟ್ಟಿದೀವಿ ಅದಕ್ಕೆ. ನಾವು ಇಂಡಿಪೆಂಡೆನ್ಸ್ ಡೇ ಬಂದಾಗ ಆಗಿರ್ಬೋದು, ರಿಪಬ್ಲಿಕ್ ಡೇ ಬಂದಾಗ ಆಗಿರ್ಬೋದು, ಅವ್ರ ಹಾಡುಗಳನ್ನ ಕೇಳಿಲ್ಲ ಅಂತಂದ್ರೆ ಅವತ್ತಿನ ದಿನ ನಮಗ್ ಸಾರ್ಥಕ ಅಂತಾನೆ ಅನ್ಸಲ್ಲ. ಆತರ ಒಂದು ಅದ್ಭುತವಾದಂತ ವಾಯ್ಸ್, ಒಂದು ಲೆಜೆಂಡ್ ಲೆಗಸಿ ಇವತ್ತು ನಮ್ ಜೊತೆ ಇಲ್ಲ ಅಂತ ಕೇಳೋದಕ್ಕೆ ಬಹಳ ಬೇಜಾರಾಗ್ತಾ ಇದೆ. ಅದು ಸಂಡೇ ಬೇರೆ, ಒಂಥರ ಒಳ್ಳೆ ಕಾಮ್ ಮೂಡಲ್ಲಿ ಎದ್ವಿ ಎಲ್ಲಾರು, ಬಟ್ ಈ ನ್ಯೂಸ್ ಬಂತು, ತುಂಬಾ ಬೇಜಾರಾಗ್ತಾ ಇದೆ. ಅಫ್ಕೋರ್ಸ್ ಅವ್ರ ಸಾಧನೆ ಬಗ್ಗೆ ಮಾತಾಡ್ಲೇಬೇಕಾಗತ್ತೆ, ಯಾಕಂದ್ರೆ ಆ ಪ್ಲೇಸ್ ನ ಯಾರು ತುಂಬಕ್ಕಾಗಲ್ಲ ಮತ್ತೆ. ಸೊ ಗಾನ ಕೋಗಿಲೆ ಗಾನವನ್ನ ನಿಲ್ಸ್ಬಿಟ್ಟಿದೆ, ಬಟ್ ಆ ಹೆಮ್ಮೆ ಅಂತೂ ಖಂಡಿತ ನಮ್ಗಿದೆ. ಸೊ ನಾವು ಅವ್ರ ಹಾಡುಗಳನ್ನ ಕೇಳಿದ್ವಿ, ನಮ್ಮ ಒಂದು ಅವಧಿಯಲ್ಲಿ ಅವ್ರಿದ್ರು. ಸೊ ಇದನ್ನೆಲ್ಲ ಹೇಳ್ಕೊಳಕ್ ನಮಗೆ ಖಂಡಿತ ಹೆಮ್ಮೆ ಆಗುತ್ತೆ. ಸೊ ಹಾಗಾಗಿ ನಾವು ಹೆಮ್ಮೆ ಪಡುವ ವಿಷಯ ಏನಂತಂದ್ರೆ, ನಾವು ಬದುಕಿದ್ದಾಗ ಲತಾ ಮಂಗೇಶ್ಕರ್ ಅಂತ ಒಬ್ರು ಅದ್ಭುತವಾದಂತ ಗಾಯಕಿನ ನೋಡಿದ್ವಿ, ಅವ್ರ ಹಾಡುಗಳನ್ನ ಕೇಳಿದ್ವಿ ಅನ್ನೋದು ನಮ್ಮ ಪುಣ್ಯ ಅಂತ ನಾವು ಭಾವಿಸ್ಬೇಕಷ್ಟೇ. ಟ್ರೂ 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 ನಿಜ. ಅದೇ ಸಾಧನೆ ಬಗ್ಗೆ ನಾನು ಹೇಳ್ತಾ ಇದ್ದೆ. ಈಗ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಹಾಡು ಹೇಳಕ್ ಸಿಗುತ್ತೆ,
ಆ ಪರಿಶ್ರಮ ಅವಾಗಿನ ಕಾಲದಲ್ಲಿ, ಯಾಕಂದ್ರೆ ಇವಾಗ ಒಂಥರ ಮ್ಯಾಚ್ ಮಾಡ್ಬಿಡ್ತಾರೆ, ಅವ್ರವ್ರ ಟೈಮಿಂಗ್ ಬರ್ತಾರೆ, ಅವ್ರು ಹಾಡು ಹೇಳ್ತಾರೆ ಹೋಗ್ತಾರೆ. ಅವಾಗ ಹಂಗಲ್ಲ, ಒಂದೇ ರೂಫ್ ನಡಿಯಲ್ಲಿ ಎಲ್ಲರೂ ಇರಬೇಕಾಗುತ್ತೆ, ಹಾಡುಗಳನ್ನ ಹೇಳಬೇಕಾಗುತ್ತೆ. ಒಂಥರ ಬ್ಯುಸಿ ಸ್ಕೆಡ್ಯೂಲ್ ಇರ್ತಾ ಇತ್ತು, ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬ್ಯುಸಿ ಇರ್ತಾ ಇದ್ರು. ಸಾಧನೆ ಮಾಡ್ಬೇಕು ಅಂತಲ್ಲ ಇದೆಲ್ಲ, ಓ ನಂದು 10,000 ಹಾಡಾಯ್ತು, 20,000 ಹಾಡಾಯ್ತು, ಆತರ ಲೆಕ್ಕ ಇಟ್ಟಿದ್ದೇ ಇಲ್ಲ ಅವರೆಲ್ಲ. ಸಾಧ್ಯನೇ ಇಲ್ಲ. ಇವಾಗ ನಾವ್ ಹೇಳ್ತೀವಲ್ಲ, ನಮ್ ತರ ನಾವೆಲ್ಲ ಇವಾಗಿನ ಜನರೇಷನ್ ಮ್ಯೂಸಿಷಿಯನ್ಸ್ ಯಾವ ತರ ಅಂತಂದ್ರೆ, ಒಂದು ಸಾಂಗ್ ಮಾಡೋದಕ್ಕೆ ಒಂದಿನ ತಗೋತೀವಿ. ಆ ಒಂದಿನದಲ್ಲಿ 50 ಟೇಕ್ ಮಾಡ್ತೀವಿ, ಸ್ಟಾಪ್ ಮಾಡ್ತೀವಿ, ಪಾಸ್ ಮಾಡ್ತೀವಿ, ಬ್ರೇಕ್ ಹೋಗ್ತೀವಿ. ಆದ್ರೆ ನಮ್ಮ ಲತಾ ಮಂಗೇಶ್ಕರ್ ಜಿ ಆಗಿರ್ಬೋದು, SP ಬಾಲಸುಬ್ರಹ್ಮಣ್ಯಂ ಸರ್ ಆಗಿರ್ಬೋದು, ಇವರೆಲ್ಲ ಬೆಳೆದು ಬಂದ ವಾತಾವರಣ ಯಾವ ತರ ಇತ್ತು ಅಂತಂದ್ರೆ, ಒಂದ್ಸತಿ ಸ್ಟಾರ್ಟ್ ಅಂತ ಒತ್ತಿದ್ರೆ ಎಂಡ್ ಅಲ್ಲೇನೆ ಸ್ಟಾಪ್ ಆಗ್ತಾ ಇದ್ದಿದ್ ಸಾಂಗ್. ಒಂದು ಟೇಕ್ ಅಲ್ಲಿ ಎಂಟೈರ್ ಸಾಂಗ್ ಅನ್ನ ಮುಗಿಸೋರು, ರೀಟೇಕ್ ಗಳು ಮಾಡ್ತಾ ಇರ್ಲಿಲ್ಲ. ಒಂದು ಚಿಕ್ಕ ಮಿಸ್ಟೇಕ್ ಆದ್ರೂ ಎಂಟೈರ್ ಸಾಂಗ್ ನ ರೀಟೇಕ್ ಮಾಡ್ಬೇಕಾಗಿತ್ತು. ಸೊ ಪ್ರಾಬಬ್ಲಿ ಆ ತರ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಬೆಳೆದಿದ್ದಕ್ಕೆ ಏನೋ ಅವ್ರು ಲೆಜೆಂಡ್ಸ್ ಆಗಿದ್ದು. ಒಂದು ಚೂರು ಒಂದು ಅಲ್ಪ ದೋಷ ಕೂಡ ಕಾಣಿಸ್ತಾ ಇರ್ಲಿಲ್ಲ ಅವ್ರ ವಾಯ್ಸ್ ಅಲ್ಲಾಗ್ಲಿ, ಅವರ ಎಕ್ಸ್ಪ್ರೆಷನ್ಸ್ ಅಲ್ಲಾಗ್ಲಿ ಅಂತ. ನಾನ್ ನಿಜವಾಗ್ಲೂ ಇಟ್ಸ್ ವೆರಿ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅಂತ. ಆತರ ಲೆಜೆಂಡ್ ನಾವು ಕಳ್ಕೊಂಡಿದೀವಿ ಇವತ್ತು. ನಿಜ ನಿಜ. ಈಗಲೂ ತುಂಬಾ ಜನ ಸಿಂಗರ್ಸ್ ಹೇಳ್ತಾರೆ, ಲತಾ ದೀದಿ ಹಾಡಿರೋ ಹಾಡನ್ನ ನಾನು ಪರ್ಫೆಕ್ಟ್ ಆಗಿ ಹೇಳಬೇಕು ಅಂತಂದ್ರೆ ಎಷ್ಟೋ ವರ್ಷ ಕಲಿಬೇಕು ಅಂತ. ಖಂಡಿತವಾಗುನು. ಇನ್ಫ್ಯಾಕ್ಟ್ ತುಂಬಾ ಜನ ಗೊತ್ತಿಲ್ಲ, ನಾನ್ ಸ್ಕೂಲ್ ಡೇಸ್ ಅಲ್ಲಿ ಲತಾ ಮಂಗೇಶ್ಕರ್ ಜಿ ಅವರ ವಾಯ್ಸ್ ಅನ್ನ ತುಂಬಾ ಇಮಿಟೇಟ್ ಮಾಡ್ತಾ ಇದ್ದೆ. ನನ್ಗೆ ಇನ್ಫ್ಯಾಕ್ಟ್ ಸ್ಟೇಟ್ ಅವಾರ್ಡ್ಸ್ ಕೂಡ ಬಂದಿತ್ತು. ಅವ್ರ ವಾಯ್ಸ್ ಅನ್ನ ಟ್ರೈ ಮಾಡ್ತಾ ಇದ್ದೆ ಇಮಿಟೇಟ್ ಮಾಡ್ತಾ ಇದ್ದೆ ಅನ್ನೋದು ರಾಂಗ್ ಸ್ಟೇಟ್ಮೆಂಟ್. ಅದು ಟ್ರೈ ಮಾಡ್ತಾ ಇದ್ವಿ. 1.1% ಏನೋ ಸಕ್ಸೀಡ್ ಆಗಿರ್ಬೋದೇನೋ, ಬಟ್ ಅವರು ನೋಡ್ಕೊಂಡು ಬೆಳೆದಿರೋಂತ ಉದಾಹರಣೆಗಳಿದು. ಈಗ ಮಾಡ್ಬೋದಾ ಅಲೋಕ್? ಖಂಡಿತವಾಗುನು. ಅವ್ರದೊಂದು ಹಾಡು ನಮ್ಮ ಜವಾನ್ರು ಅಂದ್ರೆ ನಮ್ಮ ಸೈನಿಕರ ಮೇಲೆ, ಜೈ ಜವಾನ್ ಅವ್ರ ಮೇಲೆ ಮಾಡಿರುವಂತ ಹಾಡು, ಏ ಮೇರೆ ವತನ್ ಕಿ ಲೋಗೋ ಅಂತ ಒಂದು ಹಾಡಿದೆ. ಸುಮ್ನೆ ಟ್ರೈ ಮಾಡ್ತೀನಿ. ಈ ಹಾಡು ಒನ್ ಆಫ್ ಮೈ ಇನ್ಸ್ಪಿರೇಷನ್, ಲತಾ ಮಂಗೇಶ್ಕರ್ ಜಿಗೆ ಸಮರ್ಪಣೆ. ए मेरे वतन की लोगों जरा आग में भर लो पानी, जो शहीद हुए हैं उनकी जरा याद करो कुर्बानी। ये मेरे वतन की लोगों जरा आग में भर लो पानी, जो शहीद हुए हैं उनकी जरा याद करो कुर्बानी। ಓ, ಇದೊಂದು ಹೊಸ ಟ್ಯಾಲೆಂಟ್ ಅಲೋಕ್ ಹತ್ರ ಇದೆ ಅಂತ ನಮ್ಗೆ ಇವತ್ತು ಗೊತ್ತಾಯ್ತು ನೋಡಿ. ಫೈನ್, ಚೆನ್ನಾಗಿತ್ತು ಅಲೋಕ್. ಯಾವ್ದು ತುಂಬಾ ಇಷ್ಟ ನಿಮ್ಗೆ ಲತಾ ದೀದಿ ಹೇಳಿದ್ರಲ್ಲಿ? ಅಫ್ಕೋರ್ಸ್ ಈ ಹಾಡಂತೂ ಭಾರತದ ಪ್ರತಿಯೊಬ್ಬ ಪ್ರಜೆನೂ ಇಷ್ಟ ಪಡ್ತಾರೆ. ಎವ್ರಿ ಟೈಮ್ ಕೇಳಿದಾಗ ಗೂಸ್ ಬಂಪ್ಸ್ ಬರುತ್ತೆ. ಎವ್ರಿ ಟೈಮ್ ಕೇಳಿದಾಗ ಗೂಸ್ ಬಂಪ್ಸ್ ಬರುತ್ತೆ. ಒಂದು ಭಾರ ಆಗತ್ತೆ, ಮನ್ಸ್ ಭಾರ ಆಗತ್ತೆ ಈ ಹಾಡು ಕೇಳಿದಾಗೆಲ್ಲ. ಅಂಡ್ ಲತಾದಿ ಅವರ ನನ್ನ ಪರ್ಸನಲ್ ಫೇವರೇಟ್ ಅಂತಂದ್ರೆ ರಂಗದೇ ಬಸಂತಿ ಸಿನಿಮಾದಿಂದ ಲುಕ್ಕಾ ಚುಪ್ಪಿ, ಬಹುತ್ ಹುಯಿ, ಸಾಮನೆ ಆ ಮೇರೆ ಜಹಾ ಅಂತ ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಆ ಏಜ್ ಅಲ್ಲಿ ಅಂತಂದ್ರೆ. ಇನ್ಫ್ಯಾಕ್ಟ್ ಅವ್ರ ಹಾಡು ಹಾಡಿದಾಗ ಐ ಥಿಂಕ್ ಅವ್ರಿಗೊಂದು 80+ ಆಗಿತ್ತು. ರೆಹಮಾನ್ ಸರ್ ಅವ್ರು ಕಂಪೋಸ್ ಮಾಡಿರೋ ಸಾಂಗು. ಪ್ರತಿ ಒಂದು ಅಕ್ಷರ ಕೂಡ ಆ ಏಜ್ ಅಲ್ಲಿ ಫಂಬಲ್ ಆಗದೆ ಅವರ ಎಕ್ಸ್ಪ್ರೆಷನ್ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂತಂದ್ರೆ ಇವತ್ತೂನು ಒನ್ ಆಫ್ ದ ಬೆಸ್ಟ್ ಇಂಡಿಯನ್ ಸಾಂಗ್ ಅದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕರೆಕ್ಟ್, ನಿಜವಾಗ್ಲೂ. ಇನ್ಫ್ಯಾಕ್ಟ್ ರೀಸೆಂಟ್ ಆಗಿ ಡೆಲ್ಲಿಲಿ ಒಂದು ಫಂಕ್ಷನ್ ಆದಂತ ಟೈಮ್ ನಲ್ಲಿ ಅವ್ರ ವಾಯ್ಸ್, ಯೂಶಲಿ ವಯಸ್ಸಾಗ್ತಾ ಆಗ್ತಾ ಸಿಂಗರ್ಸ್ಗೂ ವಾಯ್ಸ್ ಮೇಲೆ ಕಂಟ್ರೋಲ್ ನಿಧಾನವಾಗಿ ಹೋಗ್ತಾ ಬರುತ್ತೆ, ಶೇಕ್ ಆಗ್ತಾ ಇರುತ್ತೆ ವಾಯ್ಸ್ ಅಂತ. ಬಟ್ ಲತಾ ದೀದಿ ವಿಷಯದಲ್ಲಿ ಹಂಗ ಆಗ್ಲೇ ಇಲ್ಲ. ನಾವು ನೋಡ್ತಿದ್ದಂಗೆ ಇದು ಹೆಂಗಪ್ಪ ಪರ್ಫೆಕ್ಟ್ ಆಗಿ ಹೇಳ್ತಾ ಇದಾರೆ ಅಂತ ನಮಗೂ ಅನ್ನಿಸ್ತಾ ಇತ್ತು. ಅದೇ ಹೇಳ್ತೀವಲ್ಲ, ಕೆಲವರು ಸಿಂಗರ್ಸ್ ಆಗ್ಬೇಕಂತ ಬರ್ತಾರೆ, ಇನ್ ಕೆಲವರು ಸಿಂಗರ್ಸ್ ಆಗಕ್ಕೆ ಅಂತ ಬರ್ತಾರೆ, ಇನ್ ಕೆಲವರು ಪುಟ್ತಾನೆ ಅವ್ರ ಸಿಂಗರ್ಸ್. ಅವ್ರು ಬರದೆ ಇಲ್ಲಿ ಲೆಜೆಂಡ್ರಿ ಲೆಗಸಿನ ಬಿಟ್ಬಿಟ್ಟು ಹೋಗೋದಕ್ಕೆ. ಕಲಾ ಶಾರದೆ ಎಲ್ಲಾರನು ಕೈ ಚಾಚಿ ಕರಿತಾಳಂತೆ, ಬಟ್ ಕೆಲವ್ರನ್ನ ಮಾತ್ರ ಈ ತರ ಅಪ್ಪಿ ಭುಜದ ಮೇಲೆ ಕೂಡಿಸ್ಕೊಂಡು ಬೆಳೆಸ್ತಾಳಂತೆ. ಸೊ ಈ ತರ ಕ್ಯಾಟಗರಿಯಲ್ಲಿ ಐ ಥಿಂಕ್ ಲತಾ ಮಂಗೇಶ್ಕರ್ ಜಿ, SP ಬಾಲಸುಬ್ರಹ್ಮಣ್ಯಂ ಅವರು ಎಲ್ಲಾರು ಒಂದು ಉದಾಹರಣೆ. ನಿಜ ನಿಜ. ಈಗ ನೋಡಿ, ಯುಗಳ ಗೀತೆ ಇರ್ಲಿ, ಭಜನೆ ಇರ್ಲಿ, ಜನಪದ ಗೀತೆ ಇರ್ಲಿ, ಅಥವಾ ಈ ಐಟಮ್ ಸಾಂಗ್ಗಳಿರ್ಲಿ, ಯಾವ್ದಾದ್ರೂ ಸೈ ಲತಾ ದೀದಿ ವಾಯ್ಸ್ ಇದ್ರೆ ಅದಕ್ಕೆ ಸೂಟ್ ಆಗ್ಬಿಡುತ್ತೆ. ಈ ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಬಹಳ ಕಷ್ಟ. ಇನ್ಫ್ಯಾಕ್ಟ್ ಒಬ್ರು ಸಿಂಗರ್ ಆದ್ರೆ ನಾವು ಅವ್ರನ್ನ ಬ್ರ್ಯಾಂಡ್ ಮಾಡ್ಬಿಡ್ತೀವಿ. ಈಗ ಇವರು ಪಾರ್ಟಿ ಸಾಂಗ್ಸ್ ಗೆ ಹಾಡ್ತಾರೆ, ಇವರು ಈ ಸಾಂಗ್ ಅನ್ನೇ ಹಾಡ್ತಾರೆ ಚೆನ್ನಾಗೆ, ಇವರು ಬರೀ ಶೋಕ ಗೀತೆಗಳನ್ನ ಚೆನ್ನಾಗಿ ಹಾಡ್ತಾರೆ ಅಂತ. ಆದ್ರೆ
ಕೆಲವು ಸಿಂಗರ್ಸ್ ಮಾತ್ರ ಎಲ್ಲಾ ಭಾವನೆಗಳನ್ನು ಅಚ್ಚುಕಟ್ಟಾಗಿ ಜನರ ಮನಸ್ಸಿಗೆ ತಲುಪೋ ರೀತಿಯಲ್ಲಿ ಹಾಡುವಂತ ಕೆಲವು ಟ್ಯಾಲೆಂಟ್ ಗಳು ಮಾತ್ರ ಇಡೀ ಇಂಡಿಯಾದಲ್ಲಿ ಇರೋದು ನೀವು ಅಬ್ಸರ್ವ್ ಮಾಡಿದ್ರೆ. ಅದ್ರಲ್ಲಿ ಲತಾ ಮಂಗೇಶ್ಕರ್ ಜಿ ಒಬ್ರು. ಯಾಕಂದ್ರೆ ಲತಾ ಮಂಗೇಶ್ಕರ್ ಜಿ ಅವರು ಶೋಕ ಗೀತೆ ಹಾಡಿದ್ರುನು ಅಷ್ಟೇ ಅಳು ಬರುತ್ತೆ, ಯಾವ್ದಾರ ಒಂದು ಐಟಮ್ ಸಾಂಗ್ ಹಾಡಿದ್ರು ಅಷ್ಟೇ ಎದ್ದು ಕುಣಿಬೇಕು ಅನ್ಸುತ್ತೆ, ಯಾವ್ದಾರ ಒಂದು ಕಾಮಿಡಿ ಸಾಂಗ್ ಕೂಡ ಹಾಡಿದ್ರೆ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಅದು ಎಲ್ರಿಗೂ ಬರಲ್ಲ, ಅದು ಹೇಳಿದ್ನಲ್ಲ, ಅದೊಂದು ಆಶೀರ್ವಾದ, ಅದು ಕಲಾ ಸರಸ್ವತಿ ಆಶೀರ್ವಾದ, ಅದು ಎಲ್ರಿಗೂ ಬರಲ್ಲ ಅದು ನಿಜವಾಗ್ಲೂ. ಅಂದ್ರೆ ಇಷ್ಟು ವರ್ಷ ಸಾವಿರಾರು ಹಾಡುಗಳನ್ನ ಹಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಎವ್ರಿಡೇ ನಮ್ಮ ಲೆಕ್ಕದಲ್ಲಿ ನಮ್ ತರ ಏಜ್ ಅವರು ಎವ್ರಿಡೇ 30 ಹಾಡು ಹಾಡಿದ್ರು ಇಡೀ ನಾವು ಬದುಕಿರೋಂತ ಸ್ಪ್ಯಾನ್ ಅಲ್ಲಿ ಅವ್ರದ್ದು ಮುಗಿಸಿರೋಂತ 50% ಸಾಂಗ್ಸ್ ಮುಗ್ಸಕ್ ಆಗಲ್ಲ. ಯೋಚನೆ ಮಾಡಿ ನಿಜ 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 ಹೆಂಗ್ ಸಾಧ್ಯ ಇದು ಅಂದ್ರೆ ಲೈಕ್ ಇಟ್ಸ್ ಇನ್ಹ್ಯೂಮನ್. ಮನುಷ್ಯರು ದೇವತೆಗಳು ಮಾಡಕ್ ಸಾಧ್ಯ ಅಷ್ಟೇ, ಇದು ಮನುಷ್ಯರು ಮಾಡೋದಕ್ಕೆ ಬಹಳ ಕಷ್ಟ ಇದೆ ಇದು. ನಿಜ. ಕುತೂಹಲ ಕೇಳ್ತಿದೀನಿ ಅಲೋಕ್, ಇವಾಗ ಒಂದ್ ಸಾಂಗ್ ರೆಕಾರ್ಡಿಂಗ್ ಮಾಡ್ಬೇಕು ಅಂತಂದ್ರೆ ಅದ್ರ ಹಿಂದಿರುವಂತ ಪ್ರಿಪ್ರೇಷನ್, ಸಿಂಗರ್ಗಳು ಸ್ಟುಡಿಯೋದಲ್ಲಿ ನಿಂತಾಗ ಅದೊಂದು ರಿಹರ್ಸಲ್ ಮಾಡುವಂತದ್ದು, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನೀವ್ ಹೇಳ್ದಂಗೆ ಒಂದ್ ದಿನಕ್ಕೆ ಅದ್ ಎಷ್ಟು ಹಾಡು ಹೇಳಿದಾರೋ ಇವರೆಲ್ಲ. ಅದೇ ಒಂದ್ಸತಿ ನಾನ್ ಕೇಳ್ದಂಗೆ ಯಾರೋ ಒಬ್ರು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ ನನ್ಗೆ, ಒಂದ್ಸತಿ ಬಂದ್ರೆ ಇವರೆಲ್ಲ ಬೆಳಗ್ಗೆ ಬಂದು ಕಾಫಿ ಕುಡ್ದು ಶುರು ಮಾಡಿದ್ರೆ ಹಾಡೋದಕ್ಕೆ ಮಿನಿಮಮ್ 5 ರಿಂದ 6 ಜನ ಬೇರೆ ಬೇರೆ ಡೈರೆಕ್ಟರ್ ಗಳು ವೆಯ್ಟ್ ಮಾಡೋರಂತೆ ಒಂದ್ ರೆಕಾರ್ಡಿಂಗ್ ಮುಗಿಯೋದಕ್ಕೆ. ಏನಕ್ಕಂತಂದ್ರೆ ಅವ್ರ ಹಾಡು ಮುಗಿಸಿ ಇವ್ರ ಹಾಡನ್ನ ಹಾಡೋದಕ್ಕೆ ವೆಯ್ಟ್ ಮಾಡ್ತಾ ಇರೋರಂತೆ. ಇವ್ರು ಒಂದ್ ಸ್ಟ್ರೆಚ್ ಅಲ್ಲಿ 30 ನಿಮಿಷ 40 ನಿಮಿಷದಲ್ಲಿ ಒಂದ್ ಹಾಡನ್ನ ಮುಗಿಸಿ ಇಮಿಡಿಯೇಟ್ ಆಗಿ ಹೋಗಿ ನೀರ್ ಕುಡ್ಕೊಂಡ್ ಬಂದು ಇನ್ನೊಂದ್ಸತಿ ಮೈಕ್ ಮುಂದೆ ನಿಂತ್ಕೊಂಡ್ರೆ ಇನ್ನೊಂದ್ ಸಿನಿಮಾ ಹಾಡು ಮುಗಿಸೋರಂತೆ. ಈ ತರ ಐ ಥಿಂಕ್ ಇವ್ರದ್ದು ಲೆಜೆಂಡ್ರಿ ಇದು ಏನಂತ ಹೇಳ್ತಾರೆ ರೆಕಾರ್ಡ್ ಇರೋದು. ಒಂದು 18 ರಿಂದ 20 ಹಾಡು ಒಂದಿನದಲ್ಲಿ ಹಾಡಿದಾರೆ ಇವ್ರು. ಅಂದ್ರೆ 20 ಸಿನಿಮಾಗಳ ಹಾಡನ್ನ ಒಂದಿನದಲ್ಲಿ ಮುಗಿಸಿದ್ದಾರೆ. ಇದು ನಿಜವಾಗ್ಲೂ ಅಂದ್ರೆ ನಾರ್ಮಲ್ ಮನುಷ್ಯರು ಮಾಡೋದಕ್ಕೆ ಇದು ಬಹಳ ಕಷ್ಟ. ಅದು ಸಾಂಗ್ ಅನ್ನ ಇವಾಗಿನ ತರ ವಾಟ್ಸ್ಆಪ್ ಅಲ್ಲಿ ಕಳ್ಸೋದಾಗ್ಲಿ, ರೆಕಾರ್ಡ್ ಮಾಡಿ ಕಳ್ಸೋದಾಗ್ಲಿ ಅದೆಲ್ಲ ಇರ್ಲಿಲ್ಲ. ಸ್ಟುಡಿಯೋಗ್ ಬಂದಾಗ ಕೇಳ್ತವ್ರಂತೆ ಸಾಂಗ್ ಗಳನ್ನ, ನೋಡಿ ಇದು ತಾಳ, ಇದು ಶ್ರುತಿ, ನೀವ್ ಈ ಪಿಚ್ಚಲ್ ಹಾಡ್ಬೇಕು, ಇದು ಲಿರಿಕ್ಸ್ ಅಂತ. ಲಿರಿಕ್ಸ್ ಗೊತ್ತಿಲ್ಲ, ಟ್ಯೂನ್ ಗೊತ್ತಿಲ್ಲ, ಬಂದು ಆನ್ ಸ್ಪಾಟ್ ಪ್ರಿಪರೇಷನ್ ಮಾಡಿ ಹಾಡೋದಂತಂದ್ರೆ ಅದು ಜೋಕ್ ಅಲ್ವೇ ಅಲ್ಲ. ಮೂಡ್ ಚೇಂಜಸ್ ಬೇರೆ. ಈಗ ಒಂದೇ ತರ ಏನು ಭಜನೆನೇ ದಿನಪೂರ್ತಿ ಹಾಡ್ಬೇಕು ಅಂತಿರಲ್ಲ. ಸಿನಿಮಾ ಹಾಡಿರುತ್ತೆ, ಫೋಕ್ ಸ್ಟೈಲ್ ಇರುತ್ತೆ, ಅಥವಾ ಐಟಮ್ ಸಾಂಗ್, ಅದ್ರಲ್ಲೇ ಬೇರೆ ಬೇರೆ ಟ್ವಿಸ್ಟ್ ಗಳಿರುತ್ತೆ. ಆ ಮೂಡ್ ಚೇಂಜಸ್ ಕೂಡ ಹಾಡ್ತಾ ಇರ್ತಾರೆ. ಹೌದು, ಒಂದ್ ಚಿತ್ರಕ್ಕೆ ದೇವ್ರನಾಮ ಇರುತ್ತೆ, ಹಾಡ್ತಾ ಇರ್ತಾರೆ. ಕಟ್ ಮಾಡಿದ್ರೆ ಅರ್ಧ ಗಂಟೆಗೆ ನೆಕ್ಸ್ಟ್ ಐಟಮ್ ಸಾಂಗ್ ಹಾಡ್ಬೇಕಾಗಿರುತ್ತೆ. ಆ ಒಂದು ಮೂಡ್ ಫ್ಲಕ್ಚುಯೇಷನ್ ದೇವ್ರನಾಮದಿಂದ ಐಟಮ್ ಸಾಂಗ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ನಮ್ಗೇನೆ ಒಂದ್ ಸಾಂಗು ನಾವು ರೆಕಾರ್ಡ್ ಮಾಡ್ತೀವಿ ಯಾವ್ದೋ ರ್ಯಾಪ್ ಸಾಂಗ್ ಅಂತಂದ್ರೆ, ಆ ರ್ಯಾಪ್ ಸಾಂಗ್ ಇಂದ ಈಚೆ ಬರೋದಕ್ಕೆ ಮಿನಿಮಮ್ ನಂಗೆ 2 to 3 days ಬೇಕು, ಬೇರೆ ಸಾಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಂತಂದ್ರೆ. ಇವ್ರುಗಳೆಲ್ಲ ಹೆಂಗೆ 18-20 ಸಾಂಗ್ ಅನ್ನು ಒಂದಿನದಲ್ಲಿ ರೆಕಾರ್ಡ್ ಮಾಡೋರು ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಏನು ಹೇಳಕ್ ಗೊತ್ತಾಗಲ್ಲ. ಅದನ್ನು ನಾವ್ ಹೇಳ್ಬೇಕು, ಮಿಸ್ಟೇಕ್ಸ್ ಇಲ್ದೆ ಅದು ಒನ್ ಟೇಕ್ ಅಲ್ಲಿ. ಅದೇ ನಿಜ ಹೆಂಗ್ ಸಾಧ್ಯ ಆಯ್ತಲ್ಲ ನಿಜವಾಗ್ಲೂ. ನಿಜ, ತುಂಬಾ ಜನ ಹೇಳ್ತಾ ಇದ್ರು ದೇವ್ರಿಗೆ ಮಾತ್ರ ಇದೆಲ್ಲ ಸಾಧ್ಯ, ಮನುಷ್ಯರಿಗೆ ಇಲ್ಲ ಅಂತ. ಆ ಸ್ಥಾನದಲ್ಲಿ ಕಲಾ ಸರಸ್ವತಿ ಹಿಂಗೆ ತಲೆ ಮೇಲೆ ಅವ್ರಿಗೆ ಹಿಂಗ್ ಕೈ ಇಟ್ಬಿಟ್ಟು ಅವ್ರು ಹುಟ್ಟದಾಗ ಹಿಂಗ್ ಕೈ ಇಟ್ಟಿರ್ತಾರಂತೆ. ಅದು ಪ್ರಾಬಬ್ಲಿ ಬಹಳ ಕಮ್ಮಿ ಜನ ದೇವತಾ ಪುರುಷರು ಅಂತ ನಾವೇನ್ ಕರಿತೀವಿ. ಬರೀ ದೇವತಾ ಪುರುಷರು ಅಂತಂದ್ರೆ ನಾವು ಸ್ವಾಮೀಜಿಗಳಾಗ್ಬೇಕು, ಇಲ್ಲ ಅಂತಂದ್ರೆ ನಾವು ಒಂದಷ್ಟು ಬೇರೆ ಬೇರೆ ತರ ವಿಚಾರವಂತರಾಗಬೇಕು ಅಂತ ಇಲ್ಲ. ಹಾಡಲ್ಲೂ ಕೂಡ ದೇವತಾ ಮನುಷ್ಯರಿದ್ದಾರೆ. ಹಾಡನ್ನ ಹಾಡಿ ಎಷ್ಟೋ ಜನರ ಡಿಪ್ರೆಷನ್ ಅನ್ನ ಮರೆ ಮಾಡಿದಂತವ್ರು, ಎಷ್ಟೋ ಜನ ಸಾಯಕ್ ಹೋದಂತವ್ರು ಮನಸ್ ಚೇಂಜ್ ಮಾಡ್ಕೊಂಡು ಹಾಡುಗಳು ಕೇಳಿ ಮನಸ್ ಚೇಂಜ್ ಆಗಿ ತಿರ್ಗಾ ಬದುಕಕ್ ಶುರು ಮಾಡಿದ್ದಾರೆ. ನಾವು ಅದೇ ಮೊನ್ನೆ ಮಾತಾಡ್ತಾ ಇದ್ವಿ, ಬಂಗಾರದ ಮನುಷ್ಯ ಸಿನಿಮಾ ನೋಡಿದಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡಿದಾಗ ಎಷ್ಟೋ ಜನ ಊರ್ ಬಿಟ್ಟು ಹೊಟ್ಟೋಗಿದ್ರು. ನನಗೆ ಫಾರ್ಮಿಂಗ್ ಮಾಡೋದ್ ಬೇಡ, ನಾನು ರೈತ ಆಗಲ್ಲ, ಇದರಿಂದ ಏನು ಬೆನಿಫಿಟ್ ಇಲ್ಲ ಅಂತ. ಒಂದ್ ಹಾಡು ಆಗದು ಎಂದು ಕೈಲಾಗದು ಎಂದು ಅಂತ ಹಾಡನ್ನ ಕೇಳಿ ವಾಪಸ್ ತಿರ್ಗಾ ಅವ್ರ ಲ್ಯಾಂಡ್ ಬಂದು ತಿರ್ಗಾ ಅವ್ರು ಫಾರ್ಮಿಂಗ್ ಮಾಡಕ್ ಶುರು ಮಾಡಿದ್ರು. ಆತರ ಎಷ್ಟೋ ಜನ ಇನ್ಸ್ಪಿರೇಷನ್ ಗಳಿದಾರೆ. ಲತಾ ಮಂಗೇಶ್ಕರ್ ಜಿ ಹಾಡಿರುವಂತ ಎಷ್ಟೋ ಹಾಡುಗಳು, ಎಷ್ಟೊಂದ್ ಜನ ಯಾರ್ಯಾರು ಯೋಧ್ರು ಬೇಡ ನಮ್ಗೆ ಭಯ ಆಗತ್ತೆ, ನಾನು ಆರಾಮಾಗಿರ್ತೀನಿ ಫ್ಯಾಮಿಲಿ ಜೊತೆ ಅಂತ ಹೋದವರೆಲ್ಲ ವಾಪಸ್ ಮೇರೆ ವತನ್ ಕಿ ಲೋಗೋ ಆಗ್ಲಿ, ಇಲ್ಲ ಲುಕಾ ಚುಪ್ಪಿ ಆಗ್ಲಿ ಕೇಳ್ಬಿಟ್ಟು ವಾಪಸ್ ತಿರ್ಗಾ ದೇಶಕ್ಕೋಸ್ಕರ ಹೋರಾಡಕ್ ಬಂದಿದ್ದಾರೆ ಆರ್ಮಿಗೆ. ಇದು ಅವತಾರ ಪುರುಷರು ಮಾಡಿರುವಂತ ಕೆಲ್ಸ. ಅಂದ್ರೆ ಒಬ್ರ ಲೈಫ್ ಅನ್ನ ಒಂದು ಪಾಸಿಟಿವ್ ರೀತಿಯಲ್ಲಿ ಚೇಂಜ್ ಮಾಡೋದಿದೆಯಲ್ಲ ಬಹಳ ಕಷ್ಟ. ಅದು ಕೆಲವ್ರಿಗೆ ಮಾತ್ರ ಸಾಧ್ಯ. ನಿಜ. ತುಂಬಾ ಜನ ಹೇಳ್ತಾ ಇದಾರೆ, ಅಫ್ಕೋರ್ಸ್ ಅವ್ರು ಇಲ್ಲ ಅನ್ನೋದು ನಮ್ಗೊಂಥರ ಬೇಜಾರು ಆಗತ್ತೆ, ಇಲ್ಲ ಅಂತಲ್ಲ. ಆದ್ರೆ ಒಂಥರ ತುಂಬು ಜೀವನ, 92 ವರ್ಷ ಅಂತಂದ್ರೆ ಅದು ಸಾಮಾನ್ಯ ಮಾತಲ್ಲ. ನಿಜವಾಗೂ ಅಂದ್ರೆ ಒಂದ್ ಕಡೆ ಖುಷಿ ಪಡುವಂತ ವಿಷಯ ಏನಂತಂದ್ರೆ 92 ವರ್ಷ ಇವ್ರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಇವ್ರ ವಾಯ್ಸ್ ಮುಖಾಂತರ. ಒಬ್ರು ಹ್ಯೂಮನ್ ಮನುಷ್ಯನ ಆಯಸ್ಸು 100 ವರ್ಷ. 100 ವರ್ಷದಲ್ಲಿ ಆಲ್ಮೋಸ್ಟ್ 92 years ಇವ್ರು ನಮ್ಗೆ ಹಾಡನ್ನ ಹಾಡಿ ನಮ್ಮ ಹುಟ್ಟಿನಿಂದ ನಮ್ಮ ಬೆಳವಣಿಗೆ ತನಕ
ಅವರು ಅವರ ವಾಯ್ಸ್ ನ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಅಂಡ್ ಇವ್ರು ಬಿಟ್ಟೋಗ್ತಾ ಇರೋದು ಇಷ್ಟನೇ, ಈ ಒಂದು ಲೆಗಸಿನ ಬಿಟ್ಟೋಗ್ತಾ ಇದ್ದಾರೆ. ಬಹುಶಃ ಬರುವಂತ ಮುಂದಿನ ವರ್ಷಗಳಲ್ಲಿ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಮರಿ ಮೊಮ್ಮಕ್ಕಳು ಕೂಡ ಇವ್ರ ಹಾಡನ್ನ ಕೇಳ್ತಾರೆ, ಇನ್ಸ್ಪೈರ್ ಆಗೇ ಆಗ್ತಾರೆ, ಇವರಿಂದ ಕಲಿತಾರೆ, ಅಳ್ತಾರೆ, ನಗ್ತಾರೆ, ಇವ್ರ ವಾಯ್ಸ್ ಮಾಡ್ಯುಲೇಷನ್ಸ್ ಎಂಜಾಯ್ ಮಾಡೇ ಮಾಡ್ತಾರೆ. ಸೊ ಇದು ಇವರು ನಮ್ಮ ಸಮಾಜಕ್ಕೆ ಬಿಟ್ಟು ಹೋಗ್ತಾ ಇರುವಂತ ಕೊಡುಗೆ. ಅಂಡ್ ಇದಕ್ಕಿಂತ ದೊಡ್ಡ ಕೊಡುಗೆ ಇನ್ನೇನಿರಕ್ ಸಾಧ್ಯ. ಟ್ರೂ. ಬೇರೆ ಸಿಂಗರ್ಸ್ ನಿಮ್ಮ ಹತ್ರ ಏನಾದ್ರು ಹೇಳಿದ್ಯಾ ಲೋಕ್, ಲತಾ ಮಂಗೇಶ್ಕರ್ ಹಾಡ್ ನಾನು ಟ್ರೈ ಮಾಡ್ತಾ ಇದ್ದೀನಿ, ಸೊ ಹೇಳಿದ್ರೆ ಆಗುತ್ತೋ ಇಲ್ವೋ? ಇಲ್ಲ, ಅದು ಎಲ್ಲಾ ಸಿಂಗರ್ಸ್ಗುನು ಅದೊಂಥರ, ನಾ ಹೇಳ್ತೀನಲ್ಲ, ಇವಾಗ ಒಂದು ಮೈಕ್ರೋಸಾಫ್ಟ್ ನ ಓಪನ್ ಮಾಡಿ ಕಂಪ್ಯೂಟರ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಕೆಲವು ಬೇಸಿಕ್ ಸಾಫ್ಟ್ವೇರ್ ನ ಹಾಕ್ಬೇಕಾದ್ರೆ ಏನೇನ್ ಫಾರ್ಮುಲಾ ಯೂಸ್ ಮಾಡ್ತೀವಿ ಆ ತರ ಒಂದು ಬೇಸಿಕ್ ಸಿಂಗರ್ ಆಗ್ಬೇಕಾದ್ರೆ ಬೇಸಿಕ್ ಕಲ್ತಿರುವಂತ ವಾಯ್ಸ್ ಮಾಡ್ಯುಲೇಷನ್ಸ್ ಆಗಿರ್ಬೋದು, ಅವ್ರು ಹಾಡಿರುವಂತ ರೀತಿ ಆಗಿರ್ಬೋದು, ಇದನ್ನೆಲ್ಲ ಇಮಿಟೇಟ್ ಮಾಡೇ ಇರ್ತಾರೆ ಎಲ್ಲಾ ಸಿಂಗರ್ಸ್. ಲತಾ ಮಂಗೇಶ್ಕರ್ ಅವ್ರದ್ದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂಥರ ಅವರು ಕಟ್ಟಿಟ್ಟ ಬುತ್ತಿ, ಅವ್ರು ಟ್ಯಾಲೆಂಟಿನ ಬುತ್ತಿ. ಆ ಬುತ್ತಿನ ಯಾರ್ಯಾರು ಆ ಬುತ್ತಿ ತರ ಆಗ್ಬೇಕು ನಾನು ಅಂತಾರೋ ಅವ್ರನ್ನ ಇಮಿಟೇಟ್ ಮಾಡೇ ಇರ್ತಾರೆ 100%. ಎಲ್ಲಾ ಸಿಂಗರ್ಸ್, ನಾನು ಒಬ್ರು ಇಬ್ರು ಅಂತ ಹೇಳ್ತಲ್ಲ, ಎಲ್ಲಾರು ಒಂದಲ್ಲ ಒಂದ್ ರೀತಿಲಿ ಲತಾ ಮಂಗೇಶ್ಕರ್ ಜಿ ಅವರ ವಾಯ್ಸ್ ನ 110% ಒಂದಲ್ಲ ಒಂದ್ ರೀತಿಲಿ ಇಮಿಟೇಟ್ ಮಾಡಿರ್ತಾರೆ, ಅದರಿಂದ ಕಲ್ತಿರ್ತಾರೆ. ನಾನೊಬ್ಬ ಮೇಲ್ ಸಿಂಗರ್ ಆಗಿ, ಮೇಲ್ ರ್ಯಾಪರ್ ಆಗಿ ನಾನೇ ಅವರಿಂದ ಇನ್ಸ್ಪೈರ್ ಆಗಿದ್ದೀನಿ ಅಂತಂದ್ರೆ, ಇನ್ನ ಅಚ್ಚುಕಟ್ಟಾಗಿ ಮ್ಯೂಸಿಕ್ ಕಲ್ತಿರೋಂತ ಎಷ್ಟು ಜನ ಸಿಂಗರ್ಸ್ ಗಳಿದ್ದಾರೆ, ಅವರೆಲ್ಲ ಇನ್ಸ್ಪೈರ್ 100% ಆಗಿರ್ತಾರೆ. ನಿಜ ನಿಜ ನಿಜ. ನೀವ್ ಹೇಳ್ದಂಗೆ ಇತ್ತೀಚೆಗೆ ಸಿಂಗರ್ಸ್ ಏನಂತಂದ್ರೆ ರೆಕಾರ್ಡ್ಗೋಸ್ಕರ ಹಾಡ್ ಹೇಳೋರು ಇದಾರೆ, ಇಂತಿಷ್ಟ ಆಯ್ತು ಅಂತ ಲೆಕ್ಕ ಇಡೋರು ಇದಾರೆ, ಮತ್ತೆ ಅವ್ರ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಹಾಡಾಡಿ ನಾನು ದೊಡ್ಡ ಸಿಂಗರು, ನಾನೊಬ್ಬ ದೊಡ್ಡ ಕಲಾವಿದ್ರು ಅಂತ ಹೇಳ್ಕೊಂಡು ಓಡಾಡೋಂತ ಜಮಾನ ಇದು. ಲಕ್ಷಾಂತರ ಹಾಡು ಹೇಳಿ ಅವರ ಒಂದಿನ ಪೋಸ್ಟ್ ಮಾಡ್ಕೊಂಡಿಲ್ಲ, ನಾನು ಇಂಥ ಸಿಂಗರ್ ಇಷ್ಟ ಹಾಡಾಡಿದೀನಿ ಅಂತ. ಅದಕ್ಕೆ ಕಲಿಯೋದ್ ಬಹಳ ಇದೆ ಇಂಥವ್ರಿಂದ. ಐ ಥಿಂಕ್ ಇವ್ರು ಮಾರ್ಗದರ್ಶನ ಆಗ್ಬೇಕು ನಮ್ಮಂತವ್ರಿಗೆ. ನಿಜ ನಿಜ. ತುಂಬಿದ್ ಕೂಡ ಯಾವತ್ತೂ ತುಳುಕಲ್ಲ ಅಂತಾರಲ್ಲ, ಅದಕ್ಕೆ ಮತ್ತೊಂದು ಎಕ್ಸಾಂಪಲ್ ಲತಾ ಮಂಗೇಶ್ಕರ್ ಅವರು. ಇನ್ಫ್ಯಾಕ್ಟ್ ನಾನೇ ಅಷ್ಟೇ, ಇವಾಗ ಕೋಗಿಲೆ ಹಾಡು ಹೇಳ್ತಾ ಇದ್ರೆ ಹೋಗಿ ಹುಡುಕಕ್ ಟ್ರೈ ಮಾಡ್ತೀವಿ, ಯಾಕಂದ್ರೆ ಕೋಗಿಲೆ ಯಾರ ಕಣ್ಗೂ ಕಾಣಲ್ಲ ಅಷ್ಟು ಈಸಿಯಾಗಿ. ಬಟ್ ಇವ್ರು ಗಾನ ಕೋಗಿಲೆ ನಮ್ ಕಣ್ಣಿಗೆ ಕಂಡಿದ್ದಾರೆ, ಹಾಡ್ ಹೇಳಿದ್ದಾರೆ, ನಮ್ಮನ್ನ ಇಷ್ಟು ವರ್ಷ ರಂಜಿಸಿದ್ದಾರೆ. ಗಾನ ಕೋಗಿಲೆ ಅನ್ನೋ ಟೈಟಲ್ ಬಗ್ಗೆ ಏನ್ ಹೇಳ್ತೀರಾ ಅಲೋಕ್? ಅದು ಕರೆಕ್ಟ್ ಟೈಟಲ್ ಯಾರು ಕೊಟ್ರೋ ನಿಜವಾಗ್ಲೂ ಅವ್ರಿಗೆ ನಾವು ಸಲ್ಯೂಟ್ ಮಾಡ್ಬೇಕು. ನೈಟಿಂಗೇಲ್ ಆಫ್ ಇಂಡಿಯನ್ ಮ್ಯೂಸಿಕ್ ಲತಾ ಮಂಗೇಶ್ಕರ್. ಯಾಕಂದ್ರೆ ಮೊನ್ನೆ ಕೂಡ ಒಂದು ಸಲ್ಮಾನ್ ಖಾನ್ ಹಾಡಿರೋ ಹಾಡನ್ನು ಕೇಳ್ತಾ ಇದ್ದೆ. ಅವ್ರ ಫಿಲಮ್ ಅಲ್ಲೂ ಕೂಡ ನೀವು ಯೋಚನೆ ಮಾಡಿ, ಅಂದ್ರೆ ಸಲ್ಮಾನ್ ಖಾನ್ ಒಬ್ರು ಸೂಪರ್ ಸ್ಟಾರ್, ಅವ್ರ ಸಿನಿಮಾದಲ್ಲಿ SP ಬಾಲಸುಬ್ರಹ್ಮಣ್ಯಂ ಸರ್ ಸಲ್ಮಾನ್ ಖಾನ್ ಅವ್ರಿಗೆ ವಾಯ್ಸ್ ಕೊಡ್ತಾರೆ, ಲತಾ ಮಂಗೇಶ್ಕರ್ ಜಿ ಫಿಮೇಲ್ ವಾಯ್ಸ್ ಕೊಡ್ತಾರೆ. ಹಮ್ ಆಪ್ಕೆ ಹುಕೌನ್ ಸಿನಿಮಾಯಿಂದ ಎಷ್ಟು ಅಂದ್ರೆ ಬ್ಲೆಂಡ್ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ. ನಮ್ಮ ಸೌತ್ ಇಂಡಿಯನ್ ಟ್ಯಾಲೆಂಟ್ SP ಸರ್, ಇವರು ಪ್ರಾಪರ್ ನಾರ್ತ್ ಇಂಡಿಯನ್ ಟ್ಯಾಲೆಂಟ್ ಮಿಕ್ಸ್ ಆಗಿ ಒಂದು ಬ್ಯೂಟಿ ಆಫ್ ಇಂಡಿಯನ್ ಮ್ಯೂಸಿಕ್ ಅನ್ನ ತೋರಿಸಿದ್ದಾರೆ. ಇದಕ್ಕಿನ್ನ ಇನ್ನೇನ್ ಬೇಕು? ನಿಜ ನಿಜ ನಿಜ. ಕೇಳೋದಕ್ಕೆ ಅದ್ಭುತವಾಗಿದೆ. ನಿಜ, ನಮಗೂ ಹೆಮ್ಮೆ ಆಗುತ್ತೆ ಇನ್ಫ್ಯಾಕ್ಟ್ ಲತಾ ಮಂಗೇಶ್ಕರ್ ಅವ್ರ ಬಗ್ಗೆ ಮಾತಾಡುವಾಗ. ಬಟ್ ಇಲ್ಲ ಅಂತ ಹೇಳಿದಾಗ ಎಂಥ ವ್ಯಕ್ತಿನಾದ್ರೂ ಒಂದಲ್ಲ ಒಂದಿನ ಹೋಗ್ಬೇಕಾಗತ್ತೆ. ಆದ್ರೆ ನಿಜಕ್ಕೂ ಬೇಜಾರಾಗುತ್ತೆ, ಇಲ್ಲ ಅಂತಲ್ಲ. ಬಹಳ ಜ್ಞಾಪಕ ಬರುತ್ತೆ. ಫೈನ್ ಅಲೋಕ್, ಹಾಗೆ ಸಂಪರ್ಕದಲ್ಲಿರಿ, ಹಾಗೆ ಲೈನ್ ಅಲ್ಲಿ ಇರಿ ಪ್ಲೀಸ್. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತ ಪ್ರವೀಣ್ ಡಿ ರಾವ್ ಅವರು ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಪ್ರವೀಣ್ ಡಿ ರಾವ್ ಅವರೇ, ನಿಜಕ್ಕೂ ಬೇಸರದ ಸಂಗತಿ, ಎಲ್ರಿಗೂ ಬೇಸರದ ಸಂಗತಿನೇ. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಲತಾ ಮಂಗೇಶ್ಕರ್ ಅವರು ಇನ್ನಿಲ್ಲ ಅಂತ ಕೇಳಿದಾಗ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆನೂ ಲತಾ ಮಂಗೇಶ್ಕರ್ ವರ್ಕ್ ಮಾಡಿದಾರಂತೆ. ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಮ ಮೊದಲ ಮಾತು ಲತಾ ದೀದಿ ಇನ್ನಿಲ್ಲ ಅಂತ ಕೇಳಿದಾಗ? ಲತಾ ದೀದಿ ಇಲ್ಲ ಅಂತ ಕೇಳಿದಾಗ ಬಹಳ ದುಃಖ ಆಗುತ್ತೆ, ನಿಜ. ಆದರೆ ಅವ್ರದ್ದೊಂದು ಸಾರ್ಥಕ ಬದುಕು ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಎಷ್ಟರ ಮಟ್ಟಿಗೆ ಅವರು ಎಷ್ಟು ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳಿದ್ರೆ, ಹಲವಾರು ಜನ, ಇವಾಗ ಎಸ್ ಜಾನಕಿಯವರು ಆಗಿರ್ಬೋದು, ಅಥವಾ ನಮಗೆ ನಮ್ಮ ಕಣ್ಣು ಮುಂದೆ ಇರುವಂಥ ಎಲ್ಲರಿಗೂ ಅವರು ಒಂದು ಮಾದರಿಯಾಗಿ ನಿಂತಿದ್ರು. ಸೊ ದ್ಯಾಟ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಗ್ ದಟ್ ಶಿ ಕುಡ್ ಹ್ಯಾವ್ ಗಿವನ್. ಅವರು ಅತ್ಯಂತ ಅದ್ಭುತವಾದಂಥ ಒಂದು ಉಡುಗೊರೆ ನಮ್ಮ ಭಾರತಕ್ಕೆ ಬಂದಂಥದ್ದು ಈ ಭಗವಂತನಿಂದ ಅಥವಾ ಪ್ರಕೃತಿಯಿಂದ. 92 ವರ್ಷದ ಸಾರ್ಥಕ ಬದುಕಿ ಈ ಕಲೆಗೆ ಎಷ್ಟು ಕೊಡಕ್ಕಾಗುತ್ತೋ ಒಂದು ಪ್ಲೇಬ್ಯಾಕ್ ಸಿಂಗಿಂಗ್ ಅನ್ನೋದಕ್ಕೆ ಒಂದು ಎನ್ಸೈಕ್ಲೋಪೀಡಿಯಾ ಆಗಿ ಹೋಗಿದ್ದಾರೆ ಅವರು. ಸೊ ಅದಕ್ಕೆ ನಮ್ಮ ನಮನಗಳಿದ್ದೇ ಇರುತ್ತೆ. ಸೊ ಯಾರಾದರೂ, ನಾನು ಎಷ್ಟೋ ಜನಕ್ಕೆ ಹೇಳೋದಿದೆ, ನೀವು ಹಾಡುಗಾರಿಕೆಯಲ್ಲಿ ಇಂತಹ ವಾಯ್ಸ್ ಕಲ್ಚರ್ ಆಗಿರ್ಬೋದು, ಸಂಗತಿಗಳಾಗಿರ್ಬೋದು, ರಾಗಗಳು ಹೇಗೆ ಹೇಳಬೇಕು, ಯಾವ ಒಂದು
ಒಂದು ವ್ಯಕ್ತಿಗೆ ಒಂದು ರೀತಿ ವಾಯ್ಸ್ ಕೊಡಬೇಕು ಅಂತ ಹೇಳಿದ್ರೆ ಲತಾ ಮಂಗೇಶ್ಕರ್ ಗೀತೆಗಳನ್ನ ಕಲೀರಿ. ಒಂದು 10 ಗೀತೆಗಳು ಕಲ್ತ್ರೆ ನೀವು ಸರಾಗವಾಗಿ ಯಾವ್ದು ಬೇಕು ಹಾಡ್ಬೋದು ಅಂತ ಹೇಳೋಂಥದ್ದು. ಸೊ ಅಂಥ ಒಂದು ಎನ್ಸೈಕ್ಲೋಪೀಡಿಯಾ ಲತಾ ಮಂಗೇಶ್ಕರ್ ಅವರು ಆಗ್ಲಿರೋದು ನಮಗೆ ದುಃಖ ಇದೆ, ಆದರೆ ಅವರ ಕೊಡುಗೆ ಈ ಜಗತ್ತಿಗೆ ಬಹಳ ಅಪಾರವಾದ್ದು. ನಿಜ ನಿಜ. ನಿಮ್ ಕರಿಯರ್ ಸ್ಟಾರ್ಟ್ ಮಾಡಿದಂತ ಟೈಮ್ನಲ್ಲಿ ಲತಾ ದೀದಿ ಯಾವ ತರ ಇನ್ಸ್ಪೈರ್ ಮಾಡಿದ್ರು ನಿಮ್ಗೆ, ಜೊತೆಗೆ ಯಾವ್ದೆಲ್ಲ ಸಾಂಗ್ ಗಳನ್ನ ಕೇಳಿ ಬೆಳೆದಿದ್ದೀರಾ ನೀವು ಪ್ರವೀಣ್ ಸರ್? ನಾನು ಚಿಕ್ಕ ವಯಸ್ಸಿಂದ ಕೇಳಬೇಕು ಅಂತ ಹೇಳಿದ್ರೆ ಅವರ ಮರಾಠಿ ಮಧುರ್ ಗೀತ್ ಅಂತ, ನಮ್ಮ ಕನ್ನಡದಲ್ಲಿ ಹೇಗೆ ಭಾವಗೀತೆಗಳಿದೆಯೋ ಹಾಗೆ ಮಧುರ್ ಗೀತ್ ಅಂತ ಇತ್ತು. ಲತಾ ಮಂಗೇಶ್ಕರ್ ಅವರು ಹೃದಯನಾಥ್ ಮಂಗೇಶ್ಕರ್ ಕಾಂಬಿನೇಷನ್, ಈ ಕಂಪೋಸಿಷನ್ಸ್ ನಲ್ಲಿದ್ದಂತಹ ಮೀರಾ ಭಜನ್ಗಳು ನಮ್ಮ ಮನೆಯಲ್ಲಿ ದಿನಾ ಬೆಳಗ್ಗೆ ಅವರ ಮೀರಾ ಭಜನ್ಸ್ ಪ್ಲೇ ಆಗ್ತಾ ಇದ್ವು. ಸೊ ಇದನ್ನು ಕೇಳಿ ಜೊತೆಗೆ ಸಿನಿಮಾ ಸಂಗೀತ, ಜೊತೆಗೆ ಅವರ ಶಾಸ್ತ್ರೀಯ ಸಂಗೀತ, ಅವರ ಶಾಸ್ತ್ರೀಯ ಕೆಲವು ಗಾಯನದ ಕಾರ್ಯಕ್ರಮ ದೂರದರ್ಶನ ಬಂದಿತ್ತು. ಅವರು ಮಾಲ್ಕೋನ್ಸ್ ಹಾಡಿರೋದು ಈಗಲೂ ಅದು ಕೆಲವು ಸರಿ ಕೇಳೋದಕ್ಕೆ ಸಿಗತ್ತೆ. ಅದ್ಭುತವಾದಂಥ ಶಕ್ತಿ. ಯಾವುದೇ ಇವಾಗ ಫಾಲ್ಸೆಟ್ಟೋ ರೇಂಜ್ ಅಥವಾ ಹೆಡ್ ವಾಯ್ಸ್ನಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿ ಹಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡಿದ್ರೆ ಅದಕ್ಕೆ ಒಂದು ನಿದರ್ಶನನೇ ಲತಾ ಮಂಗೇಶ್ಕರ್ ಅವರು. ಸೊ ಅಂಥ ಟೆಕ್ನಿಕ್ ಇದೆ ಆಲ್ಸೋ. ಫ್ಯಾಂಟಾಸ್ಟಿಕ್ ಟಿಂಬರ್, ವಾಯ್ಸ್ ಟಿಂಬರು, ಥ್ರೋ, ಆಮೇಲೆ ಯಾವ ರೇಂಜ್, ಯಾವ ಶ್ರುತಿಗೆ ಬೇಕಾದ್ರೆ ಹಾಡುವಂಥ ಶಕ್ತಿ ಸಾಮರ್ಥ್ಯ ಇದ್ದಂಥ ಲತಾ ಮಂಗೇಶ್ಕರ್ ಅವರು ನಾನು ಬಾಲ್ಯದಿಂದನೂ ಕೇಳ್ಕೊಂಡು ಬಂದಿರುವಂಥದ್ದು. ಆ್ಯಂಡ್ ಯಾವ ಗೀತೆ ಅಂತ ಹೇಳೋ ಅವಶ್ಯಕತೆ, ಯಾಕಂದರೆ ಎಲ್ಲ ಗೀತೆಗಳೂ ಇಷ್ಟ. ಮೀರಾ ಭಜನ್ಸ್ ನನಗೆ ಅವ್ರದ್ದು ಬಹಳ ಇಷ್ಟವಾದಂಥದ್ದು. ಒಂಥರ ಶಕ್ತಿ ಅವರು. ಯೂಶಲಿ ಬೇರೆ ಸಿಂಗರ್ಸ್ ಹೇಳುವಾಗ ಸಿನಿಮಾಗಳಲ್ಲಿ ಅಥವಾ ಆಡಿಯೋ ಕೇಳುವಾಗ ಒಂದು ಹೈ ರೇಂಜ್ಗೆ ಹೋದಾಗ ಅವ್ರು ಕಷ್ಟಪಡ್ತಿದ್ದಾರೆ ಅಂತ ನಮ್ಗೆ ಫೀಲ್ ಆಗುತ್ತೆ. ಬಟ್ ಲತಾ ದೀದಿ ವಿಷಯದಲ್ಲಿ ಹಂಗಿಲ್ವೇ ಇಲ್ಲ. ಎಷ್ಟು ಸುಲಲಿತವಾಗಿ, ಎಷ್ಟು ಈಸಿಯಾಗಿ ಹೇಳ್ತಾ ಇದಾರಪ್ಪ. ಬಟ್ ಅದನ್ನ ನಮಗೆ ಇಮಿಟೇಟ್ ಮಾಡಕ್ಕಂತೂ ಖಂಡಿತ ಸಾಧ್ಯ ಇಲ್ಲ, ಅಷ್ಟು ಶ್ರುತಿಬದ್ಧವಾಗಿ ಪರ್ಫೆಕ್ಟ್ ಆಗಿ. ಖಂಡಿತವಾಗಿ ಆಗಲ್ಲ. ಹೌದು, ಖಂಡಿತವಾಗಿಯೂ ಅವ್ರಿಗೆ ಶ್ರುತಿನೇ ಅವ್ರ ಜೊತೆ ಸೇರ್ಕೋಬೇಕಾಗಿ ಬರುವಂತಹ ಒಂದು ಸ್ಥಿತಿನಲ್ಲಿ ಹಾಡ್ತಾ ಇದ್ರು. ಯಾಕೆಂದ್ರೆ ಇಂಥ ಲೆಜೆಂಡ್ಸ್ ನಾವು ಅವ್ರ ಬಗ್ಗೆ ಮಾತಾಡೋದಕ್ಕೂ ಕಷ್ಟ. ಬಹಳ ದೊಡ್ಡ ಗಿಫ್ಟ್ ಕೊಟ್ಟು ಹೋಗಿದ್ದಾರೆ ಅವ್ರು ನಮಗೆ. ಟ್ರೂ. ಇನ್ನು ವಾಯ್ಸ್ ಮಾಡ್ಯುಲೇಷನ್, ತುಂಬಾ ಜನ ಸಿಂಗರ್ಸ್ ಹೇಳೋದೇನು ಅಂತಂದ್ರೆ ಇವಾಗ ಕರಿಯರ್ ಸ್ಟಾರ್ಟ್ ಮಾಡಿದವರು ಅಥವಾ ಈಗ ತುಂಬಾ ಸಾಂಗ್ಸ್ ಹೇಳಿ ಹಿಟ್ ಆದವರು ಒಂದು ಬ್ರ್ಯಾಂಡ್ ಮಾಡ್ಬಿಡ್ತಾರೆ ಅವ್ರನ್ನ. ಐಟಮ್ ಸಾಂಗ್ ಆದ್ರೆ ಐಟಮ್ ಸಾಂಗ್, ಡುಯೆಟ್ ಆದ್ರೆ ಡುಯೆಟ್, ಅಥವಾ ಸ್ಯಾಡ್ ಸಾಂಗ್ ಆದ್ರೆ ಸ್ಯಾಡ್ ಸಾಂಗ್ ಅಂತ. ಈ ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆ ಏನ್ ಹೇಳ್ತೀರಾ ಪ್ರವೀಣ್ ಸರ್? ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆ ಅದೇ ಅಂದ್ರೆ ಅದು ಒಂದು ಸರ್ವಕಾಲೀನ ಸಮಸ್ಯೆ ಕೂಡ ಹೌದು, ಈ ಬ್ರ್ಯಾಂಡ್ ಆಗುವಂಥದ್ದು. ಮತ್ತದು ಸಹಜ ಕೂಡ. ಯಾಕೆಂದ್ರೆ ನಮಗೆ ಯಾವುದೋ ಒಂದು ಸಬ್ಜೆಕ್ಟ್ ಇಷ್ಟ ಆಯ್ತು ಅಂದ್ರೆ ಅದೇ ಸಬ್ಜೆಕ್ಟ್ ನ ಕಂಟಿನ್ಯೂ ಮಾಡೋದು ನಾವು ನೋಡ್ತೀವಿ. ಯಾವುದೋ ಒಂದು ಈ ಗಾಯಕರು ಆ ತರ ರೀತಿ ಗೀತೆಗೆ ಸೆಟ್ ಆಗ್ತಾರೆ ಅಂತ ಹೇಳಿದ್ರೆ ಅದನ್ನೇ ಬಳಸುವಂಥದ್ದು ನೋಡ್ತೀವಿ. ಅದು ಆಗ್ಲಿಂದನೂ ಇತ್ತು, ನಾವು ನೋಡ್ತಾ ಇದ್ವಿ. ಇವಾಗ ಕೆಲವು ಕ್ಲಬ್ ಸಾಂಗ್ ತರ ಬರೋಂಗಿದ್ರೆ ಸಡನ್ ಆಗಿ ನಾವು ಆಶಾ ಭೋಸ್ಲೆ ವಾಯ್ಸ್ ಕೇಳಿಸ್ತಾ ಇದ್ವಿ ಅಥವಾ ಬೇರೆಯವ್ರ ವಾಯ್ಸ್ ಕೇಳಿಸ್ತಾ ಇತ್ತು. ಮೆಲೋಡಿ ಅಂದ ತಕ್ಷಣ ಲತಾ ಮಂಗೇಶ್ಕರ್ ಅಂತಿತ್ತು. ಸೊ ಅದು ಆ ಸರ್ವಕಾಲೀನ, ಅದ್ರೇನು ನಮಗೆ ಅಲ್ಲಿಂದ ಬಿಡಿಸ್ಕೊಂಡ್ಬರೋಕೆ ಸಾಧ್ಯ ಇಲ್ಲ. ಆದರೆ ಒಬ್ಬ ಸರ್ವತೋಮುಖ ಒಂದು ಪ್ರತಿಭೆ ಇರುವಂಥ ಗಾಯಕ ಅಂತ ಹೇಳಿದ್ರೆ ಎಲ್ಲವನ್ನೂ ಹಾಡೋದಕ್ಕೆ ಅನುಕೂಲ ಇರುವಂಥದ್ದು ಇರಬೇಕು. ಲತಾ ದೀದಿ ಅಂತೂ ಖಂಡಿತವಾಗಿ ಯಾವ ರೀತಿ ಗೀತೆ ಕೊಟ್ಟರು ಹಾಡೋ ಸಾಮರ್ಥ್ಯ ಇದ್ದವರೇ. ಯಾಕೆಂದರೆ ಅವರ ಬುನಾದಿ ಅಂದರೆ ಅವರ ಫೌಂಡೇಶನ್ನು ಎಷ್ಟು ಸ್ಟ್ರಾಂಗ್ ಆಗಿತ್ತು ಕ್ಲಾಸಿಕಲ್ ಮ್ಯೂಸಿಕ್ನಲ್ಲಿ ಅಂದರೆ ಇಟ್ ವಾಸ್ ಗ್ರೇಟ್. ಆ್ಯಂಡ್ ಅವ್ರ ಮನೆತನನೇ ಇವಾಗ ಹೃದಯನಾಥ್ ಮಂಗೇಶ್ಕರ್ ಅವರಿದ್ದರೆ ಅವರು ಬೆಳಗ್ಗೆ ಲತಾ ದೀದಿ ಅವರೇ ಎಷ್ಟೋ ಸಲ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಬೆಳಗ್ಗೆ 4 ಗಂಟೆಗೆ ಎಬ್ಬಿಸಿ ಚೆನ್ನಾಗಿ ರಿಯಾಜ್ ಪ್ರಾಕ್ಟೀಸ್ ಮಾಡಿಸೋರಂತೆ. ಎಲ್ಲ ಅಳೋರಂತೆ ಈ ತಂಗಿಯಂದಿರು ಅಕ್ಕಂಗಿರೆಲ್ಲ. ಅಷ್ಟು ಟ್ರೈನಿಂಗ್ ತೊಗೊಂಡವರು. ಅಷ್ಟು ಟ್ರೈನಿಂಗ್ ತೊಗೊಂಡು ಸಿನಿಮಾ ಸಂಗೀತಕ್ಕೆ ಬಂದು ಅದರಲ್ಲಿ ಎಷ್ಟು ಆತ್ಮ ಹಾಕೋಕ್ಕಾಗುತ್ತೋ ಅಷ್ಟೂ ಹಾಕಿದ್ದಾರೆ ಅವರು. ಸೊ ಅದನ್ನು ನಾವು ಕಲಿಬೇಕಾಗತ್ತೆ. ಯಾಕೆಂದರೆ ಈ ಶಾಸ್ತ್ರೀಯ ಬುನಾದಿ ಎಷ್ಟು ಮುಖ್ಯ ಅನ್ನೋದು ಅವರು ತೋರಿಸ್ಕೊಟ್ಟಂಥವ್ರು. ಇವತ್ತಿನ ಪೀಳಿಗೆಯಲ್ಲಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಎಷ್ಟೋ ಜನಕ್ಕೆ ಒಲವಿಲ್ಲ, ಎಷ್ಟೋ ಜನಕ್ಕೆ ಒಲವಿರಲ್ಲ. ಯಾಕೆಂದರೆ ಅವ್ರಿಗೆ ಮೊದಲು ನಾನು ಕಾಣಿಸ್ಕೋಬೇಕು, ಹಾಡಬೇಕು ಅಂತಿರುತ್ತೆ. ಆದರೆ ನಾವೆಲ್ಲನೂ ಈ ಶಾಸ್ತ್ರೀಯ ಸಂಗೀತದಿಂದ ಬಂದ ಪರಂಪರೆಯನ್ನು ನೋಡಿಕೊಂಡ್ರೆ ಲತಾ ದೀದಿ ಅದರಲ್ಲಿ ಬಹಳ ಎತ್ತರದ ಸ್ಥಾನದಲ್ಲಿ ನಿಲ್ತಾರೆ. ನಿಜ ನಿಜ. ಯಾವತ್ತಾದ್ರೂ ಭೇಟಿ ಆಗೋ ಅವಕಾಶ ಅಥವಾ ಭೇಟಿ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದು? ನಾನು ದೂರದಿಂದ ಅವ್ರನ್ನ ನೋಡಿದ್ದೀನಿ. ನಾನು ನೇರವಾಗಿ ಅವ್ರ ಜೊತೆ ಕೆಲಸ ಮಾಡೋದಕ್ಕೊಂದು ಅವಕಾಶ ನನಗೆ ಸಿಗಲಿಲ್ಲ. ಸೊ ನಾನು ನುಡಿಸಿರೋಂಥ ಕಾರ್ಯಕ್ರಮಗಳಲ್ಲಿದ್ದರೆ ಹಾಡುಗಳಲ್ಲಿ ಕೆಲವೆಲ್ಲ ಹಾಡಿದಾರವರು, ಆದರೆ ನಾನು ನೇರವಾಗಿ ಭೇಟಿಯಾಗೋದಕ್ಕೆ ಅವಕಾಶ ಭಗವಂತ ಕರುಣಿಸಲಿಲ್ಲ. ಅದೊಂದು ದುಃಖ ಇದೆ. ಆದ್ರೂ ಅವ್ರಿಗೆ ಅವ್ರ ಹತ್ತಿರದಿಂದ ಕೇಳಿದ್ದೀನಿ, ಅಷ್ಟು ಗೊತ್ತು ನನಗೆ.
ಸೊ ಯಾವ ತರ ಶೇರ್ ಮಾಡ್ಕೊಳ್ತಾ ಇದ್ರು? ನಮ್ಗೆಲ್ಲ ಕುತೂಹಲ ಇರೋದು, ಅಫ್ಕೋರ್ಸ್ ನಮ್ಗಂತೂ ಭೇಟಿ ಮಾಡೋಕೆ ಅವಕಾಶ ಸಿಕ್ಕಿಲ್ಲ, ಇಷ್ಟ ನಮ್ಗೆ, ಹೌದು ಅವ್ರ ಹಾಡುಗಳನ್ನ ನಾವು ಕೇಳಿ ಬೆಳೆದಿದ್ದೀವಿ. ಸೊ ಯಾವ ತರ ಇರ್ತಾರೆ ನಿಜ ಜೀವನದಲ್ಲಿ ಅಂತ ಕುತೂಹಲ ಇರುತ್ತೆ. ಹಾಡುಗಳನ್ನ ಕೇಳೋದು ಬೇರೆ, ಅವರು ನಿಜ ಜೀವನದಲ್ಲಿ ಹೆಂಗಿರ್ತಾರೆ ಅಂತ ಅದು ಬೇರೆ ಇರುತ್ತೆ. ಅವ್ನು ತಿಳ್ಕೊಳ್ಳೋ ಕುತೂಹಲ ನಿಮ್ ಕಿವಿಗೆ ಏನೆಲ್ಲ ಬಿದ್ದಿದೆ ಸರ್? ಸಾಕಷ್ಟು ಸನ್ನಿವೇಶಗಳು ಹೇಳ್ಬೋದು. ಅವರು ಒಂದ್ಸಲಿ ಅವರು ಕಿಶೋರ್ ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಕಿಶೋರ್ ಕುಮಾರ್ ಅವರು ಹಾಡಿರುವಂಥ ಒಂದು ಗೀತೆಯನ್ನು ಅವರು ಪ್ರತ್ಯೇಕವಾಗಿ ಸ್ಟುಡಿಯೋಗೆ ಹೋಗಿ ಆ ಟ್ರ್ಯಾಕ್ನಲ್ಲಿ ಹಾಡಿ ಗಿಫ್ಟ್ ಆಗಿ ಕಳಿಸಿದ್ರಂತೆ. ಸೊ ಇದು ಒಂದು ಒಂದು ಲೆಜೆಂಡ್ರಿ ಲೆವೆಲ್ನಲ್ಲಿ ನಡೆಯುವಂಥ ಗಿಫ್ಟ್. ಅದನ್ನ ಆಕ್ಚುಲಿ ಪಬ್ಲಿಕ್ಗೆ ಬಂದಿಲ್ಲ, ಯಾವುದೋ ಗಿಫ್ಟ್ ಕಿಶೋರ್ ಕುಮಾರ್ ಅವ್ರ ಸಾಂಗ್ ಇತ್ತೀಚೆಗೆ ಯಾರೋ ನನಗೆ ಫಾರ್ವರ್ಡ್ ಮಾಡಿದ್ರು ವಾಟ್ಸ್ಆ್ಯಪ್ನಲ್ಲಿ. ಅದಲ್ಲದೆ ನಾವು ಮುಖೇಶ್ ಅವ್ರ ಜೊತೆ ಅವ್ರ ಲೈವ್ ಕಾನ್ಸರ್ಟ್ಸ್ ನೋಡಿದಾಗ ಅವರು ಲೈವ್ ಕಾನ್ಸರ್ಟ್ಸ್ ನಡಿಬೇಕಾದ್ರೆ ಕೆಲವು ವಿಷಯಗಳೆಲ್ಲ ಮಾತಾಡೋದು, ಅವರು ಹೇಗಿದ್ರು, ಅವರ ಹಾಡಬೇಕಾದ್ರೆ ಹೇಗೆ ನಡೀತಾ ಇತ್ತು ವಿಷಯಗಳು, ಅದೆಲ್ಲ ಹೇಳಿದಾಗ ಅಂಥವೆಲ್ಲ ಬಹಳ ಸಂತೋಷ ಆಗುತ್ತೆ ಕೇಳಕ್ಕೆ. ಅವರ ಅನ್ಯೋನ್ಯತೆ ಬಹಳ ಚೆನ್ನಾಗಿತ್ತು. ಅವರು ಮೊಹಮ್ಮದ್ ರಫಿ ಸಾಬ್ ಇರ್ಬೋದು, ಹೇಮಂತ್ ಕುಮಾರ್ ಅವ್ರ ಜೊತೆ ಇರ್ಬೋದು, ಅಥವಾ ಯಾರೇ ಗಾಯಕರು ಇರ್ಬೋದು, ಮನ್ನಾಡೆ ಅವ್ರು ಇರ್ಬೋದು, ಎಲ್ಲರ ಜೊತೆನೂ ಬಹಳ ಚೆನ್ನಾಗಿತ್ತು ಅವ್ರ ಸಂಬಂಧ. ಅವರು ಧ್ವನಿನಲ್ಲಿ ಹೇಗೆ ಗೀತೆಯಲ್ಲಿ ಕೇಳ್ತಾ ಇತ್ತು ಅಷ್ಟೇ ಚೆನ್ನಾಗಿ ಅವರು ಇರ್ತಿದ್ರು ಅಂತ ನಾವು ಕೇಳಿದೀವಿ. ಫೈನ್. ಹಾಗೆ ಸಂಪರ್ಕದಲ್ಲಿ ಪ್ರವೀಣ್ ಸರ್, ಅಲೋಕ್ ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ರು. ಅಲೋಕ್, ಇತ್ತೀಚಿನ ದಿನಗಳಲ್ಲಿ ಬಾಂಡಿಂಗ್ ಬಗ್ಗೆ ಎಸ್ಪೆಷಲಿ ನಾವು ಮಾತಾಡಲೇಬೇಕಾಗುತ್ತೆ. ಸೊ ನಮ್ಮ ಟೈಮಿಗೆ ಬರ್ತೀವಿ, ನಾವು ಬ್ಯುಸಿ ಅಂತ ಹೇಳ್ತೀವಿ, ನಮ್ಮ ಪೋರ್ಷನ್ ಎಷ್ಟಿದೆ ಅಷ್ಟು ನಾವು ರೆಕಾರ್ಡ್ ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡ್ಕೊಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ಬಾಂಡಿಂಗ್ ಬೆಳೆಯೋದೇ ಇಲ್ಲ, ಪರಸ್ಪರ ಮಾತುಕತೆಗೂ ಅವಕಾಶಗಳು ಇರೋದಿಲ್ಲ. ಬಟ್ ಅವಾಗ ಹಂಗಿರ್ಲಿಲ್ಲ. ಅದ್ರ ಬಗ್ಗೆ ಕಮೆಂಟ್ ಮಾಡೋದಾದ್ರೆ ಅಲೋಕ್? ಅದೇ ಹೇಳದ್ನಲ್ಲ, ಲೆಜೆಂಡ್ರಿ ಸಿಂಗರ್ಸ್ ಯಾವತ್ತೂ ಒಬ್ರನ್ನೊಬ್ರು ರೆಸ್ಪೆಕ್ಟ್ ಮಾಡಿ ಬೆಳೆದಂತ ಉದಾಹರಣೆಗಳೇ ಜಾಸ್ತಿ. ನಾವು ನೋಡಿದಂತ ಲೆಜೆಂಡ್ರಿ ಸಿಂಗರ್ಸ್ ಯಾರ್ಯಾರಾಗಿರ್ಬೋದು, ಅವರಲ್ಲಿ ಒಂದು ತುಂಬಾ ಸ್ಪೆಷಲ್ ಬಾಂಡಿಂಗ್ ಇತ್ತು. ಮೋಸ್ಟ್ಲಿ ಆ ಬಾಂಡಿಂಗ್ ಅವ್ರ ಹಾಡುವಿಕೆಯಲ್ಲಿ ಅವ್ರು ಒಬ್ರೊಬ್ರನ್ನ ಕಾಂಪ್ಲಿಮೆಂಟ್ ಮಾಡೋ ರೀತಿ ಆಗಿರ್ಬೋದು, ಅದು ಅವ್ರವ್ರ ಟ್ಯಾಲೆಂಟ್ ನ ಇನ್ನ ಒಂದು ನೆಕ್ಸ್ಟ್ ಲೆವೆಲ್ ಗೆ ಎತ್ತುವಂತ ಕೆಲಸ ಕೂಡ ಆ ಒಂದು ಬಾಂಡಿಂಗ್ ಮಾಡಿದ್ದು. ಇವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಆಗಿರ್ಬೋದು, ಎಸ್ ಜಾನಕಿ ಅಮ್ಮ ಆಗಿರ್ಬೋದು, ಅವ್ರು ಹಾಡಿರೋ ಹಾಡುಗಳು ನೋಡಿ, ಬಿಕಾಸ್ ದೇ ಹ್ಯಾಡ್ ಸಚ್ ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಅವ್ರ ಮಧ್ಯ. ಆ ಒಂದು ಫ್ರೆಂಡ್ಶಿಪ್ ಯಾವ ತರ ಇತ್ತು ಅಂತಂದ್ರೆ, ಬಹುಶಃ ಅವರು ಹಾಡುವಂತ ರೀತಿಗಳಲ್ಲಿ ಅವ್ರು ಒಬ್ರನ್ನೊಬ್ರು ತಿದ್ಕೊಳ್ಳೋರಂತೆ. ಈ ತರ ಹಾಡು, ನಾನು ಈ ತರ ಹಾಡ್ತೀನಿ. ಒಂದೇ ಸೆಕೆಂಡ್ ಅಲೋಕ್, ನಮ್ ಜೊತೆ ಖ್ಯಾತ ಹಿನ್ನೆಲೆ ಗಾಯಕಿ ಆಗಿರುವಂತ ಉಷಾ ಉತ್ತುಪ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಷಾ ಉತ್ತುಪ್ ಮೇಡಮ್, ನಿಜಕ್ಕೂ ನಮಗೂ ಬೇಸರ ಆಗುತ್ತೆ, ನಿಮ್ಗೆ ಇನ್ನಷ್ಟು ಬೇಸರ ಜಾಸ್ತಿ ಇರುತ್ತೆ. ನಿಮ್ಮ ಒಡನಾಟ ಯಾವ ತರ ಇತ್ತು? ಲತಾ ಮಂಗೇಶ್ಕರ್ ದೀದಿನ ಯಾವ ತರ ನೆನಪು ಮಾಡ್ಕೊಳಕ್ ಬಯಸ್ತೀರಾ ನೀವು ಈ ಟೈಮಲ್ಲಿ? I'm just devastated, like the whole country. Nothing to say. You know, truly the voice of India. True. And really the voice of India. It's difficult to accept. And such a volume of work illa ellarkum romba vartham inniki enna pandrathu and the COVID has been terrible. Took away SP Balasubramaniam sir, took away Lata Mangeshkar ji, enna unme purilla. Really the bad time. And she has been an inspiration for so many generations of singers, whether from Bombay or from Karnataka or from Kashmir or anywhere, all over India. Her voice is known, and I'm really, really sad, like everybody else, and hope. But her, even though she is not here, her voice will live on forever through her songs. ನಿಮಗೆ ಯಾವ ತರ ಇನ್ಸ್ಪೈರ್ ಮಾಡಿದ್ರು ಲತಾ ದೀದಿ? ನಿಮ್ಗೆ ಯಾವ ತರ ಇನ್ಸ್ಪೈರ್ ಮಾಡಿದ್ರು ನಿಮ್ ಕರಿಯರ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ಲತಾ ದೀದಿ? No, she has inspired so many people, but I never dreamt, also never imagined that I will ever be able to pick her, because my voice is so good and I used to be in awe of her, you know, admire her and respect her so much. I never had such feelings that I must sing with her or anything. I was happy to sing for her on her 75th birthday. Abritahana Paatu Padina, and in Bombay, and I sang 2 songs, Ajeeb Daastaan Hai Ye and Bindya Chamkegi. ಅಂದ್ರೆ ಈಗ ಮೀಟ್ ಮಾಡಿದಾಗ ಅವ್ರ ಸಾಂಗ್ ನೀವು ಹೇಳಿದಾಗ ನಿಮ್ಮಿಬ್ರು ಮಧ್ಯೆ ಕಾನ್ವರ್ಸೇಷನ್ ಏನಿತ್ತು? ಅಪ್ರಿಸಿಯೇಷನ್ ಎಲ್ಲ ಹೆಂಗ್ ಮಾಡ್ತಾ ಇದ್ರು ಲತಾ ದೀದಿ? She
she always appreciated my music. She loved my voice, and she always said, "आप इतने different हैं, इतने अलग से आवाज है, बहुत ही पसंद, बहुत ही." I mean, you know, she was very fond of me, very fond of me, and yesterday was Saraswati Puja, so she stayed for Saraswati Puja, and today she's going. Well, it's terrible. ವೆರಿ ಸ್ಯಾಡ್. ಬರ್ಡೇಗೆ ಹೇಳಿದ್ದೆ ಹಾಡು ಅಂತಂದ್ರಲ್ಲ, ಇವಾಗ ಒಂದೆರಡು ಸಾಲ ಹೇಳ್ಬೋದಾ ಮೇಡಮ್ ಸಾಂಗ್ ಬರ್ಡೇಗೆ ಹೇಳಿದ್ದೆ ಅಂತ ಅಂದ್ರಲ್ಲ ನೀವು, ಅವ್ರ ಬರ್ಡೇಗೆ ಡೆಡಿಕೇಟ್ ಮಾಡಿದ್ದೆ ಸಾಂಗ್ ಸ್ಟೇಜ್. I sang Bindiya Chamkegi for her, and Ajib Dastan hai ye. So can you please sing for us once, please? It's very difficult to sing in this mood, but anyway, I will. Yeah, it's difficult to sing, but yes, if you ask, definitely I will say, अजीब दास्तां है ये, कहाँ शुरू कहाँ खत्म. Really, the words are so beautiful, you know. It's a strange life. Nobody knows where it starts and nobody knows where it ends. Well, the voice of India has gone. True. Okay, thank you. Thank you ಉಷಾ ತುಪ್ ಅವರೇ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ಮಾತಾಡಿದ್ದಕ್ಕೆ. ಸೊ ನಮ್ಮ ಜೊತೆ ಅಲೋಕ್ ಮಾತಾಡ್ತಾ ಇದ್ರು. ಅಲೋಕ್, ಉಷಾ ಉತ್ತುಪ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಸೊ ಯಾವ ತರ ಅಪ್ರಿಸಿಯೇಷನ್ ಕೊಡ್ತಾ ಇದ್ರು ಲತಾ ದೀದಿ ಅಂತ ಹೇಳ್ಬಿಟ್ಟು. ನಿಜಕ್ಕೂ ಖುಷಿ ಆಗುತ್ತೆ, ಯಾಕಂದ್ರೆ ಇವಾಗ ಒಂಥರ ಕಾಂಪಿಟೇಷನ್. ಸೊ ಅವ್ರನ್ನ ಹೆಂಗಪ್ಪ ಸೋಲ್ಸೋದು, ಅವ್ರಕ್ಕಿಂತ ಜಾಸ್ತಿ ನಾವ್ ಹೆಂಗ್ ಹಾಡು ಹೇಳೋದು, ನಾವ್ ಹೆಂಗ್ ಅವಕಾಶ ಗಿಟ್ಟಿಸ್ಕೊಳ್ಳೋದು, ಇಂಥ ಕಾಂಪಿಟೇಷನ್ ಅಲ್ಲೇ ನಾವಿದೀವಿ. ಬಟ್ ಅವಾಗ ಹಂಗಿರ್ಲಿಲ್ಲ. 100%. ಐ ಥಿಂಕ್ ಅದೇನೆ ಅವ್ರನ್ನ ಲೆಜೆಂಡ್ಸ್ ಆಗಿ ಮಾಡಿರೋದು ಇವತ್ತು. ಅವ್ರು ಯಾವತ್ತೂ ನಾನು ಈ ತರ ಸಾಂಗ್ ಹಾಡಿದೀನಿ, ನಾನು ಇಷ್ಟು ಸಾಂಗ್ಗಳನ್ನ ಹಾಡಿದೀನಿ, ನಾನು ಇಷ್ಟು ಸೂಪರ್ ಸ್ಟಾರ್ಸ್ ಗೆ ಹಿಟ್ ಸಾಂಗ್ಸ್ ನ ಕೊಟ್ಟಿದ್ದೀನಿ, ನಾನು ಇಷ್ಟು ಅವಾರ್ಡ್ಸ್ ನ ತಗೊಂಡಿದೀನಿ ಅಂತ ಅವ್ರು ಯಾವತ್ತು ಬೂಸ್ಟ್ ಮಾಡ್ಕೊಂಡಿಲ್ಲ. ಅದಕ್ಕೆ ಅವ್ರು ಇವತ್ತು ಗಾನ ಕೋಗಿಲೆ ಆಗಿರೋದು ಭಾರತಕ್ಕೇನೆ. ಅದು ಬರೀ ಒಂದು ಸ್ಟೇಟ್ ಅಲ್ಲ, ಇಡೀ ಭಾರತಕ್ಕೆ ಗಾನ ಕೋಗಿಲೆ ಆಗಿದ್ದಾರೆ ಅವರು. ಅದು ಐ ಥಿಂಕ್ ಆಟಿಟ್ಯೂಡ್ನು, ಆ ಹಂಬಲ್ನೆಸ್ ಯಾವಾಗ ಬರುತ್ತೆ ಅಂತಂದ್ರೆ, ನಮಗೆ ಯಾವಾಗ ಗೊತ್ತಿರುತ್ತೆ ದಟ್ ನಾವು ಮಾಡ್ತಾ ಇರುವಂತ ಮ್ಯೂಸಿಕ್ ಅಲ್ಲಿ ಮಾಡ್ತಿರುವಂತ ಸಾಧನೆ ತುಂಬಾ ಜನಕ್ಕೆ ರೀಚ್ ಆಗ್ತಾ ಇದೆ, ನಾವು ಏನೋ ಒಂದು ಸಮಾಜಕ್ಕೆ ಕೊಡ್ತಾ ಇದೀವಿ ಅಂತ ಯಾರಿಗೆ ಗೊತ್ತಿರುತ್ತಲ್ಲ, ಆ ಒಂದು ಹಂಬಲ್ನೆಸ್ ಅವ್ರಿಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಯಾರ್ಗ ಹಂಬಲ್ನೆಸ್ ಇರೋದಿಲ್ಲ, ನಾನು ಮಾಡಿದ್ದೆಲ್ಲ ಕರೆಕ್ಟ್ ಅಂತ ಓಡಾಡ್ತಾ ಇರ್ತಾರೆ ಏನೋ ಗೊತ್ತಿಲ್ಲದೆ, ಅಂತವ್ರಿಗೆ ಬಹುಶಃ ಅದು ತಟ್ಟೋದಿಲ್ಲ, ಗೊತ್ತಾಗಲ್ಲ. ಅದಕ್ಕೆ ತುಂಬಿದ್ ಕೊಡ, ನೀವ್ ಹೇಳಿದ್ರಿ ತುಂಬಿದ್ ಕೊಡ ತುಳ್ಕೋದಿಲ್ಲ ಅಂತ. ಇವರು ತುಂಬಿದ್ ಕೊಡ ಅಲ್ಲ, ಇವರು ತುಂಬಿದ ಸಾಗರ ಇವರು. ನಿಜ. ಇನ್ಫ್ಯಾಕ್ಟ್ ತುಂಬಾ ಜನ ಹೇಳೋದು, ಅವ್ರ ಜೊತೆ ಮಾತಾಡಕ್ ಒಂದು ಅವಕಾಶ ಸಿಕ್ಕರೆ ಸಾಕು, ಅವ್ರನ್ನ ಭೇಟಿ ಮಾಡಿದ್ರೆ ಒಂದು ಅವಕಾಶ ಸಿಕ್ಕರೆ ಸಾಕು ಅಂತ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಅದೊಂಥರ ಸಾಧ್ಯ ಇಲ್ಲ ಅನ್ನೋ ತರನೂ ಇತ್ತು. ಬಟ್ ದೂರದಿಂದ ನೋಡಿ ಸಂತೋಷ ಪಟ್ಟೋರಿದ್ದಾರೆ, ಅವ್ರ ಹಾಡುಗಳನ್ನ ಕೇಳಿ ಸಂತೋಷ ಪಟ್ಟೋರಿದ್ದಾರೆ. ಸೊ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಅದ್ರಲ್ಲಿ? ಒಂದ್ ಹೇಳಿದ್ರಿ ನೀವು ಅವಾಗ್ಲೇ, ಬಟ್ ತುಂಬಾ ಇಷ್ಟ. ಕನ್ನಡದಲ್ಲೂ ಒಂದು ಹಾಡು ಹೇಳಿದ್ದಾರೆ ಅವರು, 2 ಹೇಳಿದ್ದಾರೆ ಇನ್ಫ್ಯಾಕ್ಟ್. ತುಂಬಾ ಹಾಡುಗಳು ಹಾಡಿದ್ದಾರೆ. ಬಟ್ ನಾನು ಹೇಳದ್ನಲ್ಲ, ನನಗೆ ಪರ್ಸನಲಿ ಲತಾಜಿ ಅವರ ಹಾಡುಗಳು, ಯಾವ ಹಾಡುಗಳು ಅವರು ಸೋಲ್ಜರ್ಸ್ ಗೆ ಹಾಡಿದ್ದಾರೆ ಅದು ಬಹಳ ಟಚ್ ಆಗುತ್ತೆ. ಏನಕ್ಕಂತಂದ್ರೆ ನಂಗೆ ಚೈಲ್ಡ್ಹುಡ್ ಮೆಮೊರೀಸ್ ಕನೆಕ್ಟ್ ಆಗಿದೆ. ನಾವು ಸ್ಕೂಲಲ್ಲಿ ಆಗಿರ್ಬೋದು, ಹೈಸ್ಕೂಲಲ್ಲಿ ಆಗಿರ್ಬೋದು, ನ್ಯಾಷನಲ್ ಆಂಥಮ್ ಹಾಡ್ಬೇಕಾದ್ರೆ August 15th ರಿಪಬ್ಲಿಕ್ ಡೇ ದಿನ ಎಲ್ಲ ಈ ಹಾಡುಗಳನ್ನ ನಮ್ಮ ಸ್ಪೀಕರ್ ಗಳಲ್ಲಿ ಹಾಕಿ ನಮ್ಮೆಲ್ಲರನ್ನು ನಿಲ್ಸಿ ಈ ಹಾಡುಗಳಿಗೆ ನಮಸ್ಕಾರ ಮಾಡಿಸಿ ಒಂದು ಪೆರೇಡ್ ತರ ಮಾಡ್ಸೋರು. ಸೊ ಅದ್ರದೊಂದು ನನ್ನ ಚೈಲ್ಡ್ಹುಡ್ ಮೆಮೊರೀಸು ಇವರ ವಾಯ್ಸ್ ಜೊತೆಗೆ ಈ ತರ ಹಾಡುಗಳಲ್ಲಿ ಅಟ್ಯಾಚ್ ಆಗೋಗಿದೆ. ಸ್ಪೆಷಲಿ ನನ್ಗೆ ಅದು ತಿರ್ಗಾ ನಾನ್ ಮೆಲ್ಕ್ ಹಾಕೊಂಡಂತ ಒಂದು ಉದಾಹರಣೆ ಅಂತಂದ್ರೆ, ರಂಗದೆ ಬಸಂತಿ ಸಿನಿಮಾದಿಂದ ಲುಕ್ಕಾ ಚುಪ್ಪಿ ಬಹುತ್ ಹುಯಿ ಸಾಮಾನ್ಯ ಆಮೇಲೆ ಜಾನ್ ಅಂತ, ಅದ್ರಂತ ಒಂದು ಎಮೋಷನಲ್ ಸಾಂಗು ಬಹುಶಃ ಇಂಡಿಯನ್ ಇದ್ರಲ್ಲಿ ಲೈಕ್ ತುಂಬಾ ಕಮ್ಮಿ ನಾವು ನೋಡೋದು. ಎಷ್ಟು ಎಮೋಷನ್ಸ್ ಇದೆ, ಅಂಡ್ ಆ ಏಜ್ ಅಲ್ಲಿ ಅವರು ಅದನ್ನ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ರೆಹಮಾನ್ ಸರ್ ಅವರ ಕಂಪೋಸಿಷನ್ ಅಂತಂದ್ರೆ, ನಾವು ಹಾಡ್ದಾಗೆಲ್ಲಾನು ಒಂಥರ ಮನ್ಸ್ ಭಾರ ಆಗತ್ತೆ. ಒಂದು ಗೂಸ್ ಬಂಪ್ಸ್, ಇವಾಗ್ಲೂ ಅಷ್ಟೇ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಒಂದು ಗೂಸ್ ಬಂಪ್ಸ್ ಬರುತ್ತೆ. ಅದು ಅಷ್ಟು ಚೆನ್ನಾಗಿದೆ ಹಾಡೋದು. ನಿಜ. ಲುಕ್ಕಾ ಚುಪ್ಪಿ ಬಹುತ್ ಹುಯಿ ಸಾಮ್ನೆ. ಫೈನ್. ಅಲೋಕ್, ಹಂಗೆ ಸಂಪರ್ಕದಲ್ಲಿರಿ.